ಗೊತ್ತಾಗ್ತೈತಿ. ಚಲೋ, ಈಗ ನಾನೇನ್ ಮಾಡ್ತೀನಿ, ಈಗ ನಮ್ದು ಏನಿದೆ ಇದು ಕಂಪಲ್ಸರಿ ತಿಳ್ಕೊಳ್ರಿ. ಟ್ರೈನಿಂಗು ಇದು ಯಾವ್ದು ಪ್ರೆಸೆಂಟೇಶನ್ ಅಲ್ಲ. ಮರಿಯಪ್ಪ ಅವ್ರೆ ಎಲ್ಲರೂ ಆನ್ ಮಾಡ್ಕೊಳ್ರಿ. ದಿನೇಶ್ ಅವ್ರೆ ಯಾರ್ಯಾರಿದ್ದೀರಿ ಎಲ್ಲರೂ ಮೈಕ್ ಆನ್ ಮಾಡ್ಕೊಂಡ್ರೆ ಬಹಳ, ಇದು ವಿಡಿಯೋ ಆನ್ ಮಾಡ್ಕೊಂಡ್ರೆ ಬಹಳ ಚಲೋ. ಶ್ರೀಕಾಂತ್ ಅವ್ರೆ ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಡ್ರಿ. ಇದು ಟ್ರೈನಿಂಗ್, ಇದು ಟ್ರೈನಿಂಗ್ ಅಂದ್ರೆ ಟೋಟಲಿ ಕಂಪಲ್ಸರಿ ಅಲರ್ಟ್ ಆಗಿರ್ಬೇಕು. ಇವತ್ತು ಸಿಗತಕ್ಕಂತ ನಾಲೆಜ್ ನಿಮಗೆ ದುನಿಯಾದೊಳಗ ಯಾವ ಇನ್ಸ್ಟಿಟ್ಯೂಟ್ ನೊಳಗೂ ಸಿಗಂಗಿಲ್ಲ ಅಂತ ಒಂದು ನಾಲೆಜ್ ಅನ್ನ ಇವತ್ತನ್ನ ಸೆಲೆಕ್ಟ್ ಮಾಡಿ ಕರೆಕ್ಟ್ ಆಗಿ ತಿಳ್ಕೊಡ್ರಿ. ಮೊದಲನೇ ಪಾಯಿಂಟ್, ಈಗ ನಾನೇನ್ ಮಾಡ್ತೇನೆ ಅಂದ್ರೆ ಮಂಜಪ್ಪ ಇವ್ರೆ ಚಂದ್ರಶೇಖರ್ ನೀವ ಮೈಕ್ ಆನ್ ಮಾಡ್ಕೊಂಡ್ಬಿಡ್ರಿ. ಮೈಕ್ ಅಂತೂ ಆನ್ ಐತಿ, ನನ್ ಜೊತೆ ಮಾತಾಡ್ರಿ. ನಾನ್ ಮೊದಲ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ. ಚಲೋ, ಈಗ ನಾನು ಒಂದೊಂದು ಪ್ರಶ್ನೆ ಮುಖಾಂತರ ನಿಮಗೆ ಕೇಳ್ಕೊತ ಹೋಗ್ತೀನಿ. ಲೋಕೇಶ್ ನೀ ಎಲ್ಲಾರು ಬೇಕಾಗ್ತಿತ್ತು ನನಗೆ, ನನ್ನ ಹೆಸರು ತಗೊಂಡಿಲ್ಲ 2 ದಿನ ಆಯ್ತು, ನನಗೆ ಯಾಕೋ ಪೋಸ್ಟ್ ಮಾಡಕ್ತಿಲ್ಲ, ಅಚ್ಚಲ್ಕರ್ ಶಿಟ್ ಆಗಿರುತ್ತೆ ತಿಳ್ಕೊಳಕ್ ಹೋಗ್ಬೇಡ್ರಿ. ಓಕೆ, ಚಾಲು ಮಾಡ್ಲಿ. ಎಸ್ ಸರ್. ಮೊದಲನೇ ಪ್ರಶ್ನೆ, ಒಂದ್ ನಿಮಿಷ. ಮೊದಲನೇ ಪ್ರಶ್ನೆ ಏನಪ್ಪಾ ಅಂದ್ರೆ, ಇವತ್ತಿಂದು ಮೊದಲನೇ ಪ್ರಶ್ನೆ, ವಾಟ್ ಈಸ್ ಮನಿ? ಏನು ವಾಟ್ ಈಸ್ ಮನಿ? ದುಡ್ಡು ಅಂದ್ರೆ ಏನು? ಸರಿ ಜಗದೀಶ್ ಅವರೇ, ದುಡ್ಡು ಅಂದ್ರೆ ಏನು? ಹೌದು ಸರ್, ಹೌದು ಸರ್. ಹೇಳ್ರಿ, ನಾನ್ ನಿಮಗೆ ಪ್ರಶ್ನೆ ಕೇಳಾಕ್ತೀನಿ. ದುಡ್ಡು ಅಂದ್ರೆ ಏನು? ದುಡ್ಡು ಅಂದ್ರೆ ಏನು? ಹೌದು, ಕರೆಕ್ಟ್ ಕರೆಕ್ಟ್. ವಾಟ್ ಈಸ್ ಮನಿ? ದುಡ್ಡು ಅಂದ್ರೆ ಹಣ. ದುಡ್ಡು ನಾನು ನಿಮಗೆ ಪ್ರಶ್ನೆ ಕೇಳಾಕ್ತೀನಿ. ಹೌದು, ನನ್ ಜೊತೆಗೆ ನೀವು ರಿಪೀಟ್ ಮಾಡ್ತೀರಲ್ರಿ, ದುಡ್ಡು ಅಂದ್ರೆ ಏನು? ಅಚಲ್ಕರ್ ಅದನ್ನೇ ಕೇಳಾಕ್ತಾನೆ, ಮತ್ತೆ ಅದನ್ನ ಹೇಳ್ತೀನಿ. ದುಡ್ಡು ಅಂದ್ರೆ ನೀವು ಉತ್ತರ ಕೊಡ್ರಿ. ದುಡ್ಡು ಅಂದ್ರೆ ಏನು ನನಗೆ ಉತ್ತರ ಕೊಡ್ರಿ. ಎಲ್ಲರೂ ನಾವು ದುಡ್ಡು ನೋಡಿ, ನಾವು ಹುಟ್ಟಿದಾಗದಿಂದ ಹಿಡಿದು ಇವತ್ತಿನ ಮಟ್ಟ ಪ್ರತಿಯೊಂದು ದುಡ್ಡು ನೋಡ್ಲಾರ್ದ ವ್ಯಕ್ತಿನ ಯಾರಿಲ್ಲ. ನಾವೆಲ್ಲರೂ ದುಡ್ಡನ್ನು ನೋಡಿವಿ. ಈಗ ನನ್ನ ಪ್ರಶ್ನೆ ಆನಂದ್ ಅವರೇ, ದುಡ್ಡು ಅಂದ್ರೆ ಏನು? ಚಲೋ, ಮೋಸ್ಟ್ಲಿ ನಿಮಗೆ ಗೊತ್ತಿಲ್ಲ. ನಮ್ಮ ದಿನೇಶ್ ಅವ್ರಿಗೆ ಕೇಳ್ಬಿಡ್ತೀನಿ. ದಿನೇಶ್ ಅವರೇ, ದುಡ್ಡು ಅಂದ್ರೆ ಏನು? ಎಲ್ಲರೂ ಮಾತಾಡ್ತೀನಿ ಇವತ್ತೇ. ಸರಿ, ದಿನೇಶ್ ಅವರೇ ಮೈಕ್ ಆನ್ ಮಾಡ್ಕೊಡ್ರಿ. ದುಡ್ಡು ಅಂದ್ರೆ ಏನು? ದುಡ್ಡು ಅಂದ್ರೆ ಬೆಳೀತಾ ಹೋಗ್ಬೇಕು ಸರ್. ಬಂಗಾರ, ಬೆಳ್ಳಿ. ಇಲ್ಲ, ನೀವು ಮತ್ತೆ ಮುಂದೆ ಹೋಗ್ಬೇಡ್ರಿ. ಹಿಂದೆ ಅಟೆಂಡ್ ಆಗಿರಿ, ನೀವು ಹಿಂದೆ ಬಂದಿರಿ. ನಾನ್ ಯಾರು ಕೇಳ್ತೇನೆ ಅವ್ರ ಮಾತನಾಡಬೇಕು. ನಿಮ್ಗೆ ಗೊತ್ತಿದ್ದರೆ ಮತ್ತೆ ಇಲ್ಲ, ಬೇಡ ಬೇಡ್ರಿ. ಹಿಂದೆ ಪಿಕ್ಚರ್ ನೋಡಿ ಮುಂದೆ ಏನಾಗ್ತೈತೆ ಅಂತ ಹೇಳ್ದಂಗ ಆಗ್ತೈತೆ, ಬೇಡ. ಮಂಜ ಇವ್ರೆ, ಜಗದೀಶ್ ಅವರೇ, ದುಡ್ಡು ಅಂದ್ರೆ ಏನು? ಗೊತ್ತಿಲ್ಲ ಸರ್. ಅಲ್ಲ ಸರ್, ಹುಟ್ಟಿದಾಗಿಂದ ದುಡ್ಡು ಯೂಸ್ ಮಾಡಾಕ್ತಿರಲ್ಲ, ದುಡ್ಡು ಅಂದ್ರೆ ಏನಂತ ಗೊತ್ತಿಲ್ಲ ನಿಮಗೆ? ದುಡ್ಡು ಯೂಸ್ ಮಾಡ್ತಾ ಇದೀವಿ, ಅದ್ರ ಬಗ್ಗೆ ದುಡ್ಡು ಅಂದ್ರೆ ಏನು ಅಂತ ಗೊತ್ತಿಲ್ಲ ಸರ್. ಇರೋದು ಹೇಳ್ಬೇಕಲ್ಲ ಸರ್ ನಿಮ್. ಅಲ್ಲ ಸ್ವಾಮಿ, ನಾನು ಯಾಕೆ ಜೀವನದೊಳಗೆ 50 ವರ್ಷ ಆದ್ರೂ ಉದ್ಧಾರ ಆಗಿಲ್ಲ ಅಂತ ಗೊತ್ತಾತಲ್ಲ. ಯಾಕಂದ್ರೆ ನನಗೆ ದುಡ್ಡು ಅಂತಾನೆ ಏನಂದ್ರೆ ಗೊತ್ತಿಲ್ಲ. ಹೌದೌದೌದು, ಕರೆಕ್ಟ್. ದುಡ್ಡು ಅನ್ನೋದು ಏನೈತಲ್ಲ, ಮೀಡಿಯಾ ಆಫ್ ಎಕ್ಸ್ಚೇಂಜ್ ಅಂತ ಕರೀತಾರೆ ಇದಕ್ಕೆ. ಸರ್ ನಾನು ಹೇಳಲ್ಲ ಸರ್, ಅದು ಹೇಳ್ರಿ ಸರ. ಹಣ ಅಂತ ಅಂದ್ರೆ ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ ಸರ್ ನಾನು. ಜಸ್ಟ್ ಒಂದು ಕ್ಲಾರಿಫಿಕೇಶನ್. ಒಂದ್ ನಿಮಿಷ. ಬನ್ನಿ, ಇದೀವಿ ಸರ್. ಆಯ್ತು, ಚೇಂಜ್ ಎಷ್ಟೊಂದು ನೋಡ್ತೀನಿ. ಕೊಡಿ ಸರ್, 200 ರೂಪಾಯಿ. ಸರ್, ಮಧ್ಯದೊಳಗೆ ಒಂದು ನನಗೆ ಫೋನ್ ಬಂದಿತ್ತು, ದಯವಿಟ್ಟು ಕ್ಷಮಿಸ್ಬೇಕು. ಮಂಜಣ್ಣ ಏನ್ ಹೇಳಕ್ತಿದ್ರಿ? ದುಡ್ಡು ಅಂದ್ರೆ ಏನು ಸರ್? ಅದು ನಾನು ಒಂದು ಕ್ಲಾರಿಫಿಕೇಶನ್ ಕೊಡಕ್ ಇಷ್ಟಪಡ್ತೀನಿ ಸರ್ ಹಣದ ಬಗ್ಗೆ. ನನಗೆ ದುಡ್ಡು ಅಂದ್ರೆ ಏನು? ಪಾಯಿಂಟ್ ಮಾತಾಡ್ರಿ. ದುಡ್ಡು ಅಂದ್ರೆ ಏನು? ಪಾಯಿಂಟ್ ಮಾತಾಡ್ರಿ ಸರ್. ದುಡ್ಡು ಅಂದ್ರೆ ಒಂದು ಸಾಧನ ಅಂತಂದ್ರೆ ಒಬ್ಬ ಇನ್ನೊಬ್ಬ ವ್ಯಕ್ತಿಯ ನಡುವೆ ಒಂದು ವ್ಯಾವಹಾರಿಕವಾಗಿ ಅದನ್ನ ವ್ಯಾಲ್ಯೂ ರೂಪದಲ್ಲಿ ಬಳಸ್ತಕ್ಕಂಥ ಸಾಧನ ಸರ್. ಅದು ರಾಜರ ಕಾಲದಲ್ಲಿ ಅಥವಾ ಹಿಂದಿನ ಕಾಲದಲ್ಲಿ. ಇಲ್ಲ, ಬಾಳ ಹಿಂದೆ ಹೋಗಕ್ ಹೋಗ್ಬೇಡ್ರಿ. ಸಾಕು, ನಿಮಗೆ ಗೊತ್ತೈತಿ ದುಡ್ಡು ಅಂದ್ರೆ ಏನಂದ್ರೆ. ನೋಡಿ ಸರ್, ನನ್ನ ಹತ್ರ ಈಗ ಅವ್ರು ಹೇಳಿದ್ರು, ನಾನು ಈ ರೀತಿ ನಮ್ಮ ಯಾರು ಮಂಜಪ್ಪ ಹೇಳಿದ್ರು ಸತ್ಯನೇ. ನಾವು ಮೀಡಿಯಾ ಆಫ್ ಎಕ್ಸ್ಚೇಂಜ್ ಅಂತ ಕರಿತೀವಿ. ಮೀಡಿಯಾ ಆಫ್ ಅಂದ್ರೆ ಏನು? ಟ್ರೇಡಿಂಗ್ ಗೆ ಒಂದು 2 ಜನ ಟ್ರೇಡಿಂಗ್ ಮಾಡಾಕ್ತಾರ ಅಂದ್ರೆ, ಇವ್ರ ಹತ್ರ ಇರ್ತಕ್ಕಂಥ ವಸ್ತು ಇವ್ರಿಗೆ ಮಾಡ್ಲಿಕ್ಕೆ ಮಧ್ಯದೊಳಗೆ ಏನಾದ್ರು ಒಂದು ಮೀಡಿಯಾ ಎಕ್ಸ್ಚೇಂಜ್ ಬೇಕಲ್ಲ, ಅದಕ್ಕೆ ದುಡ್ಡನ್ನ ಯೂಸ್ ಮಾಡ್ತಾರೆ. ಪಾಯಿಂಟ್ ಕ್ಲಿಯರ್ ಆತ್ರಿ? ದುಡ್ಡು ಅಂದ್ರೆ ಏನಂತ ಗೊತ್ತಾತಲ್ಲ. ನೀವ್ ಏನೇನ್ ಚಂದ್ರಶೇಖರ್ ಅವರೇ, ನಿಮ್ ಹತ್ರ ದುಡ್ಡು ಐತಿ, ಎಜುಕ್ ಯೂಸ್ ಮಾಡ್ತೀರಿ. ಮುಂದೆ ಏನಾರು ನಿಮ್ಗೆ ಮಾರ್ಕೆಟ್ ನೊಳಗೆ ಹೋಗಿ ಏನಾದ್ರು ತಗೊಂಡ್ ಬರ್ಬೇಕಾದ್ರೆ ಆ ದುಡ್ಡನ್ನ ಕೊಡ್ತೀರಿ. ನಿಮ್ಗೆ ಮಾರ್ಕೆಟ್ ನೊಳಗೆ ಬೇಕಾಗಿರ್ತಕ್ಕಂಥ ವಸ್ತು ತಗೊಂಡ್ ಬರ್ತೀರಿ. ಇದಕ್ಕೆ ದುಡ್ಡು ಯೂಸ್ ಮಾಡ್ತೀವಲ್ಲ ನಾವು.
ಪಾಠ ಕ್ಲಿಯರ್ ಆತ್ರಿ? ಎಸ್ ಸರ್. ಆನಂದ್ ಅವ್ರೆ, ಜೈ ಇದು ಗೊತ್ತಾತಲ್ಲ? ಚಲೋ ಮತ್ತೆ ಯಾರ್ದಾರು ಗೊತ್ತ? ಈಗ ಒಂದೇದಂತೂ ನಾನು ಕ್ಲಿಯರ್ ಆಯ್ತು, ದುಡ್ಡು ಅಂದ್ರೆ ಏನಂತ ಗೊತ್ತಾಯ್ತು. ಇನ್ನು ಎರಡನೇ ಪ್ರಶ್ನೆ ಏನಪ್ಪಾ ಅಂದ್ರೆ ನಂದು ಈಗ ಮನಿ ಅಂತೂ ಗೊತ್ತಾಯ್ತು. ಓಕೆ, ಹಂಗಾರೆ ನನ್ನ ಮುಂದಿನ ಪ್ರಶ್ನೆ ವೈಟ್ ಮನಿ ಅಂದ್ರೆ ಏನು? ವೈಟ್ ಮನಿ ಅಂದ್ರೆ ಏನ್ರಿ? ಸರ್ ವೈಟ್ ಮನಿ ಅಂದ್ರೆ ಏನು? ಸರ್ಕಾರಕ್ಕೆ ಲೆಕ್ಕ ಕೊಟ್ಟು ಸರ್ ಒಂದ್ ನಿಮಿಷ ಮೆಲ್ವಿನ್ ಅವ್ರೆ ಹೇಳ್ರಿ, ವೈಟ್ ಮನಿ ಅಂದ್ರೆ ಏನು? ಮೆಲ್ವಿನ್, ವೈಟ್ ಮನಿ ಅಂದ್ರೆ ಏನು? ಮೈಕ್ ಆನ್ ಮಾಡ್ಕೋಬೇಕ್ರಿ, ಮೈಕ್ ಆನ್ ಮಾಡ್ಕೊಂಡಿಲ್ಲ ನೀವು, ಮೈಕ್ ಆನ್ ಮಾಡ್ಕೊಂಡಿಲ್ಲ. ಮೈಕ್ ಹೇಳ್ರಿ. ನಮ್ಮಲ್ಲಿ ಇರುವಂತಹ ಒಂದೊಂದು ಹಣಕ್ಕೂ ಸರ್ಕಾರದಲ್ಲಿ ಲೆಕ್ಕಾಚಾರ ಇದ್ದರೆ ಅದನ್ನು ಬಿಳಿ ಹಣ ಎನ್ನುವುದು ಹೇಳ್ತೇವೆ. 100% ಸತ್ಯ. ಸರಿ, ಯಾರು ಉತ್ತರ ಕೊಡ್ತಾರ ಅವ್ರಿಗೆ ನಾವು ಒಂದು ಚಪ್ಪಾಳಿ ಮುಖಾಂತರ ಅವ್ರಿಗೆ ಕರೆಕ್ಟ್ ಅಂತ ಹೇಳ್ಬೇಕು. ತಪ್ಪೇನಿಲ್ಲ. ನಮ್ಮ ಯಾರು ಚಪ್ಪಾಳಿ ಯಾಕೆ ಯಾರಿಗೇನು ಕೈಲೇನ್ರಿಪ್ಪ? ಓಕೆ ಸರ್, ತಪ್ಪೇನಿಲ್ಲ ಪ್ರಮೋಟ್ ಮಾಡುದು. ಸೊ ಯಾರು ಕರೆಕ್ಟ್ ಆಗಿ ಆನ್ಸರ್ ಕೊಡ್ತಾರ ಅವ್ರದ್ದೇನಿಲ್ಲ. 100% ಸತ್ಯ. ಈ ಗೋರ್ಮೆಂಟ್ ಆಫ್ ಇಂಡಿಯಾ, ನಾವ್ ಇಂಡಿಯಾದೊಳಗದೀವಿ, ಇಂಡಿಯನ್ ಗೋರ್ಮೆಂಟ್ ಗೆ ಲೆಕ್ಕ ಕೊಡ್ಬೇಕು. ಗೋರ್ಮೆಂಟ್ ಏನು ಸ್ಲ್ಯಾಬ್ ಪ್ರಕಾರ ಯಾರು ಟ್ಯಾಕ್ಸ್ ಅನ್ನ ಕಟ್ಟಿ ಆ ದುಡ್ಡನ್ನ ಇಟ್ಕೊಂತಾರ ಅದಕ್ಕೆ ವೈಟ್ ಮನಿ ಅಂತ ಕರೀತಾರ. ಪಾಯಿಂಟ್ ಕ್ಲಿಯರ್ ಆತ್ರಿ? ಚಲೋ, ಹಾಗಾದ್ರೆ ಯಾರ್ದು ಮೈಕ್ ಆನ್ ಮಾಡಿದ್ದೆ ನಾನು? ಜಗದೀಶ್. ಆನಂದ್, ಜಗದೀಶ್ ನೀವು ಇಮಿಡಿಯೇಟ್ ಆಗಿ ಮಾಡ್ಕೋಬಹುದು. ಓಕೆ, ಇಲ್ಲಿ ನಮ್ಮ ಲೋಕೇಶ್ ಎಲ್ಲದನ್ನ, ಲೋಕೇಶ್ ಮತ್ತೆ ಇವ್ರು ಬಂದಾರ, ಪ್ರಸಾದ್ ಬಾಬು ನಿಮ್ದು ನಾನು ಮೈಕ್ ಅನ್ನ ಆನ್ ಮಾಡ್ಕೊಳಕ್ಕೆ ಇದು ಪರ್ಮಿಷನ್ ಕೊಟ್ಟಿರ್ತೀನಿ, ಕಾಸ್ಟ್ ಮಾಡಿರ್ತೀನಿ. ನನ್ ಜೊತೆಗೆ ಇಂಟ್ರಾಕ್ಟ್ ಮಾಡ್ಬೇಕಾದ. ಚಲೋ, ಹಂಗಾರೆ ಈಗ ಮುಂದಿನ ಪ್ರಶ್ನೆ ನಾನು ಏನ್ ಕೇಳ್ತೇನೆ ಅಂತ ನಿಮ್ಗೆ ಗೊತ್ತಾಯ್ತು. ಯಾವಾಗ ನಾನು ವೈಟ್ ಮನಿ ಬಗ್ಗೆ ಕೇಳೇನಿ ಅದರ ಅರ್ಥ ಬ್ಲ್ಯಾಕ್ ಮನಿ ಅಂದ್ರೆ ಏನಂತಾನು ನಾನು ಕೇಳ್ತೀನಿ. ಪಾಯಿಂಟ್ ಕ್ಲಿಯರ್ ಆಯ್ತು? ಏನ್ರಿ ಸರ್ ಹಂಗಾರೆ ಬ್ಲ್ಯಾಕ್ ಮನಿ ಅಂದ್ರೆ ಏನು? ಸಿಂಪಲ್ ಆಗಿ ಗೋರ್ಮೆಂಟ್ ಗೆ ಲೆಕ್ಕ ತೋರಿಸದೆ ಇನ್ಕಮ್ ಟ್ಯಾಕ್ಸ್ ಕಟ್ಟದೆ ಇರ್ತಕ್ಕಂಥ ದುಡ್ಡನ್ನ ಬ್ಲ್ಯಾಕ್ ಮನಿ ಅಂತ ಕರೀತಾರ. ಇಲ್ಲೇ ದುಡ್ಡನ್ನ ವೈಟ್ ಮನಿ ಅಂದ್ರೆ ವೈಟ್ ಪೇಂಟ್ ಹಚ್ಚಿದ್ದು, ಬ್ಲ್ಯಾಕ್ ಮನಿ ಅಂದ್ರೆ ಬ್ಲ್ಯಾಕ್ ಪೇಂಟ್ ಹಚ್ಚಿದ್ದು ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ. ಕನ್ಫ್ಯೂಷನ್ ಬಹಳ ಜನರಿಗೆ ಅದೈತಿ. ಪಾಯಿಂಟ್ ಕ್ಲಿಯರ್ ಆಯ್ತು? ಚಲೋ, ಈಗ ನನಗೆ ದುಡ್ಡು ಅಂದ್ರೆ ಏನಂತ, ಈಗ ಯಾವ್ದು ಮನಿ ಅಂದ್ರೆ ಏನಂತ ಗೊತ್ತಾಯ್ತು. ಇನ್ನು ನಾನು ಏನ್ ಮಾಡ್ತೀನಿ ಅಂದ್ರೆ ರಿಯಲ್ ಮನಿ ಅಂದ್ರೆ ಏನು ಕರೆಕ್ಟ್ ಆಗಿ ತಿಳ್ಕೊಳ್ರಿ. ಇಲ್ಲೇ ಮುಂದಿನ ಪ್ರಶ್ನೆ ಇರೋದು. ಹಾಗಾದ್ರೆ ಈಗ ನಾನು ಮುಂದಿನ ಪ್ರಶ್ನೆ ಏನು ನಂದು, ಈಗ ಮನಿ ಅಂದ್ರೆ ಅಂತ ಏನಂತ ಗೊತ್ತಾಯ್ತು. ಆಮೇಲೆ ನನಗೆ ಈಗ ಮನಿ ಆಯ್ತು, ಬ್ಲ್ಯಾಕ್ ಮನಿ ಆಯ್ತು, ವೈಟ್ ಮನಿ ಆಯ್ತು. ಮುಂದಿಂದು ಕರೆನ್ಸಿ ಅಂದ್ರೆ ಏನು? ಈಗ ಹೇಳ್ರಿ ಸರ್. ಈಗ ನಾನೇನ್ ಮಾಡ್ತೀನಿ ಅಂದ್ರೆ ಯಾರ್ದು ಮೈಕ್ ಆನ್ ಮಾಡ್ತೀನಿ ಹೇಳ್ರಿಗೆ, ಮತ್ ಒಂದ್ ಸೆಕೆಂಡ್ ಮೆಲ್ವಿನ್ ಅವ್ರದ ಮೈಕ್ ಆನ್ ಮಾಡ್ತೀನಿ. ಆಗಲಿ ಏನ್ ಹೇಳಿದ್ರಿ ನೀವು? ದುಡ್ಡು ಅಂದ್ರೆ ಮೇನಿತಿ ಮೀಡಿಯಾ ಆಫ್ ಎಕ್ಸ್ಚೇಂಜ್ ಅಂತ ಹೇಳಿದ್ರಿ, ಅದು ಬ್ಲ್ಯಾಕ್ ಮನಿ ಅಂತ ಹೇಳಿದ್ರಿ. ಈಗ ಹಂಗಾರೆ ಹೇಳ್ರಿ ಮೆಲ್ವಿನ್ ಅವ್ರ, ಈಗ ಹೇಳ್ರಿಪ್ಪ ಕರೆನ್ಸಿ ಅಂದ್ರೆ ಏನು? ದುಡ್ಡನ್ ಬಗ್ಗೆ ನಿಮ್ಗೆ ಹೇಳಿದ್ರಿ, ಹಂಗಾರೆ ಕರೆನ್ಸಿ ಅಂದ್ರೆ ಏನು? ಸರ್, ನಮ್ಮ ದೇಶದಲ್ಲದೆ ಬೇರೆ ದೇಶದಲ್ಲಿ ವಹಿವಾಟು ಮಾಡುವಂತ ಹಣವನ್ನು ಕರೆನ್ಸಿ ಅಂತ ಕರಿತೀವಿ ಸರ್. ಅಂದ್ರೆ ರೂಪಾಯಿ ಕರೆನ್ಸಿ ಅಲ್ಲೇನ್ರಿ? ಸರ್, ರೂಪಾಯಿ ಕರೆನ್ಸಿ ಅಲ್ಲ? ಹೌದು ಸರ್, ಕರೆನ್ಸಿ. ಹಂಗಾರೆ ಮತ್ತೆ ನಮ್ಮ ದೇಶದಾಗ ನಡೀತಿದಲ್ಲ ಅದು, ಅದಕ್ಕೆ ಸಂಬಂಧಿನ ಕರೆಕ್ಟ್ ಆಗಿ ತಿಳ್ಕೊಳ್ರಿ. ರೂಪಾಯಿ ಹೇಳಿ ಸರ್. ಕರೆನ್ಸಿ ಅಂದ್ರು ಒಂದೇ, ದುಡ್ಡು ಅಂದ್ರು ಒಂದೇ. ಕರೆನ್ಸಿ ಅಂದ್ರು ಒಂದೇ, ಆದ್ರೆ ದುಡ್ಡು ಅಂದ್ರು ಒಂದೇ. ಆದ್ರೆ ಮುಂದಿನ ಪ್ರಶ್ನೆ ಕೇಳ್ತೇನೆ ನಾನು, ಮುಂದಿನ ಪ್ರಶ್ನೆ ಕೇಳ್ತೀನಿ. ಹಂಗಾರೆ ರಿಯಲ್ ಮನಿ ಅಂದ್ರೆ ಏನು? ದುಡ್ಡು ಅಂದ್ರು ಒಂದೇ, ಕರೆನ್ಸಿ ಅಂದ್ರೆ ಒಂದಂದ್ರೆ ಹೆಂಗ್ರಿ ಸರ್? ಕರೆನ್ಸಿನೇ ಬೇರೆ, ದುಡ್ಡೇ ಬೇರೆ. ಈಗ ನಾನು ಮನಿ ಬಗ್ಗೆ ಹೇಳ್ತೀನಿ, ಎಷ್ಟೋ ಜನರಿಗೆ ನಮಗ ಗೊತ್ತಿಲ್ಲ. ಹಾಗನೆ ನಮ್ಮ ಆನಂದ್ ಅವರು ಹೇಳಕ್ ಪ್ರಯತ್ನ ಮಾಡಿದ್ರು, ನೀವು ಅದನ್ನ ತಿಳ್ಕೊಳ್ಳಿಲ್ಲ. ಈಗ ನಾನು ಅದೇ ಪಾಯಿಂಟ್ ಅನ್ನ ಹೇಳ್ತೀನಿ. ಈಗ ಎಲ್ಲರೂ ಕರೆಕ್ಟ್ ಆಗಿ ತಿಳ್ಕೊಳ್ರಿ. ಇದೇ ಕಾರಣಕ್ಕನ ನೀವು ಇವತ್ತು ಜೀವನದೊಳಗೆ ನಾವ್ ಯಾಕೆ ಉದ್ಧಾರ ಆಗಿಲ್ಲ ಅನ್ನೋದು ನಿಮ್ಗೆ ಗೊತ್ತಾಗ್ತೈತಿ. ಈಗ ಒಂದ್ ಕಡೆ ಮೆಲ್ವಿನ್ ಮತ್ತು ಒಂದ್ ಕಡೆ ಯಾರು? ಮೆಲ್ವಿನ್. ಪಾಯಿಂಟ್ ಕ್ಲಿಯರ್ ಆಯ್ತು? ಇನ್ನೊಂದು ಕಡೆ ಮಂಜಪ್ಪ. ಯಾರದಾರ? ಇನ್ನೊಂದ್ ಕಡೆ ಮಂಜಪ್ಪ. ಪಾಯಿಂಟ್ ಕ್ಲಿಯರ್ ಆಯ್ತ್ರಿ?
ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಈಗ ಮಂಜಪ್ಪ ಮತ್ತೆ ಮೆಲ್ವಿನ್ ಎರಡೂ ಜನ ನನ್ನ ಕಡೆ ಕೆಲಸ ಮಾಡಕತ್ತಿದ್ರು. ಯಾವಾಗ? 2006ನೇ ಇಶ್ಯೂ ಒಳಗೆ. ಕರೆಕ್ಟ್ ಆಗಿ ಲಕ್ಷ್ಯ ಕೊಟ್ಟು ಕೇಳ್ರಿ. ಇಂಪಾರ್ಟೆಂಟ್ ಪಾಯಿಂಟ್ ಹೇಳಕ್ಕೆ ನಾನು, ಎಲ್ಲರೂ ಕರೆಕ್ಟ್ ಆಗಿ ಲಕ್ಷ್ಯ ಕೊಡ್ರಿ. ಇಲ್ಲಿ ಏನು ಮೆಲ್ವಿನ್ ಮತ್ತೆ ಮಂಜಪ್ಪ ಎರಡೂ ಜನ ನನ್ನ ಕಂಪನಿ ಒಳಗೆ ಯಾವಾಗ ಕೆಲಸ ಮಾಡಕ್ತಿದ್ರು, ನಮ್ಮ ಅಂಗಡಿ ಅಂತ ತಿಳ್ಕೊಳ್ರಿ, ನಮ್ಮ ಅಂಗಡಿ ಒಳಗೆ ಕೆಲಸ ಮಾಡಕ್ತಿದ್ರು. ಈಗ ನಾ ಏನ್ ಮಾಡ್ತೀನಿ, ಮೊದಲನೇ ಪಾಯಿಂಟ್, ಎರಡೂ ಜನ ಕೆಲಸ ಮಾಡಕ್ತಾರ ಅಂದ್ಮೇಲೆ ನಾವು ದುಡ್ಡು ಕೊಡ್ತೀವಿ. ಏನಂತೀರಿ, ಎಸ್ ಅಂತೀರಿ, ಅಂತೀರೋ? ಮಾತಾಡ್ಬೇಕು ನನ್ನ ಜೊತೆಗೆ. ಹೇಳಿ ಸರ್. ಹಾ ಈಗ ಯಾರಾದ್ರಿ ಮಾತಾಡ್ಬೇಕು? ಈಗ ಹೇಳ್ರಿ. ಈಗ ನಮ್ಮ ಕಂಪನಿ ಒಳಗೆ ಕೆಲಸ ಮಾಡಕ್ತಾರಂದ್ಮೇಲೆ ನಾನು ಪೇಮೆಂಟ್ ಕೊಡ್ಲೇಬೇಕಲ್ಲ. ಈಗ ನಾ ಏನ್ ಮಾಡ್ತೀನಿ ಅಂದ್ರೆ, ನಾನು ಪೇಮೆಂಟ್ ಕೊಡ್ತೀನಿ. ಮೊದಲನೇ ಪೇಮೆಂಟ್ ಯಾರಿಗೆ? ನಮ್ಮ ಮೆಲ್ವಿನ್ ಅವ್ರು ಕೊಡ್ತೀನಿ. ಮೆಲ್ವಿನ್ ಅವ್ರೆ, ನಿಮಗ 50,000 ರೂಪಾಯಿ ಕೊಡ್ತೀನಿ. ನಾನು ಒಂದ್ ತಿಂಗಳ ಕೆಲಸ ಮಾಡ್ರಿ, ನಿಮಗ 50,000 ರೂಪಾಯಿ ಪೇಮೆಂಟ್. ಅದೇ ಪ್ರಕಾರ ನಾನೇನ್ ಮಾಡ್ತೀನಿ, ಮಂಜಪ್ಪಗನು 50,000 ರೂಪಾಯಿ ಕೊಡ್ತೀನಿ. ಕರೆಕ್ಟ್ ಆಗಿ ಲಕ್ಷ್ಯ ಈ ಕಡೆ ಕೊಡ್ರಿ. ನಾನು ಮಂಜಪ್ಪಗನು ಏನ್ ಮಾಡ್ತೀನಿ, 50,000 ರೂಪಾಯಿ ಪೇಮೆಂಟ್ ಅನ್ನ ಕೊಡ್ತೀನಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಈಗ ಇಲ್ಲಿಗೆ ಈಗ ಮಂಜಪ್ಪ ಏನ್ ಮಾಡ್ತಾನಂದ್ರೆ, ಸಾರಿ ಮೆಲ್ವಿನ್ ಅವ್ರು ಏನ್ ಮಾಡ್ತಾರಂದ್ರೆ, ಮೆಲ್ವಿನ್ ಅವರು ಈಗ 50,000 ರೂಪಾಯಿ ಕೊಟ್ಟೆ ನಾನು. ಈ 50,000 ರೂಪಾಯಿ ಐತಲ್ಲ, ಮನಿಗೆ ಹೋಗ್ಬೇಕಾದ್ರೆ ಅಚಾನಕ್ ಏನಾಗ್ತೈತೆ ಅಂದ್ರೆ, ಸಿಂಪಲ್ ಆಗಿ ತಿಳ್ಕೊಳ್ರಿ, ಒಂದ್ ತಿಂಗಳ ಕೆಲಸ ಮಾಡ್ರ ನಾನು ಏನ್ ಮಾಡೀನಿ, 50,000 ರೂಪಾಯಿ ಪೇಮೆಂಟ್ ಕೊಟ್ಟೇನಿ. 50,000 ರೂಪಾಯಿ ಹೆಂಗ್ ಕೊಟ್ಟೇನಿ? 2,000 ನೋಟನ್ನ 25 ನೋಟನ್ನ ಕೊಟ್ಟೆ ನಾನು. ಎಲ್ಲರೂ ಲಕ್ಷ್ಯ ಕೊಡ್ರಿ. ಪಾಯಿಂಟ್ ಕ್ಲಿಯರ್ ಆಯ್ತು? ಈಗ ಏನೈತಿ, ಬೈಕ್ ಹೊಡ್ಕೊಂತ ಮಳಿ ಬರ್ತಿರ್ತೈತಿ. ಬೈಕ್ ಹೊಡ್ಕೊಂತ ಹೋಗೋತ್ನಾಗ ಏನಾಗ್ತೈತಿ, ಆ 25 ನೋಟ್ ಪಾಕೆಟ್ ನಾಗ ಇಟ್ಕೊಂಡಿರ್ತಾರಲ್ಲ, ಅದು ಟೋಟಲಿ ಹಸಿಯಾಗಿ ಮುದಿಡಿಯಾಗಿ ಹರಿದು ಹೋಗ್ತೈತಿ ಅಂತ ತಿಳ್ಕೊಡ್ರಿ. ಪಾಯಿಂಟ್ ಕ್ಲಿಯರ್ ಆಯ್ತು? ಮನಿ ಮುಟ್ಟೋದ್ರೊಳಗೆ ಬೈಕ್ನೊಳಗೆ ಪಾಕೆಟ್ ನಾಗ ಇಟ್ಕೊಂಡಿರ್ತಾರ, ಮಳಿ ಬಂದು ಅದೆಲ್ಲ ಒದ್ದೆಯಾಗಿ ಟೋಟಲಿ ಡ್ಯಾಮೇಜ್ ಆಗೈತೆ ಅಂತ ತಿಳ್ಕೊಡ್ರಿ. ಈಗ ಆ 50,000 ರೂಪಾಯಿ ಬೆಲೆ ಎಷ್ಟು? ಮೆಲ್ವಿನ್ ಅವ್ರೆ, ನೀವೇ ಉತ್ತರ ಕೊಡ್ರಿ. 50,000 ರೂಪಾಯಿ ಬೆಲೆ ಎಷ್ಟು? ಅದಕ್ಕೆ ಬೆಲೆ ಇಲ್ಲ ಸರ್. ಅಂದ್ರೆ ಅಲ್ಲ, ನಮ್ಮ ಮೆಲ್ವಿನ ಒಂದು ತಿಂಗಳ ಹಗಲಿ ಅನ್ನಂಗಿಲ್ಲ, ರಾತ್ರಿ ಅನ್ನಂಗಿಲ್ಲ, ಕಷ್ಟಪಟ್ಟು ದುಡ್ದಾರ. 50,000 ರೂಪಾಯಿ ಪೇಮೆಂಟ್ ಬಂದೈತಿ. ಆ ಪೇಮೆಂಟ್ ಅನ್ನ ಮನಿಗ್ ಹೋಗ್ಬೇಕಾದ್ರೆ ಪೇಪರ್ ಕೊಟ್ರ, ಒಂದು ಪೇಪರ್ ಒದ್ದೆ ಆಗಿದ್ದಕ್ಕ ನನ್ನ ಒಂದು ತಿಂಗಳದ ಪರಿಶ್ರಮ ಹಾಳಾತಂಗಾರೆ. ಇದೇ ನಮ್ಗೆ ಬಂದಿರುವುದು. ಈಗ ನಾವು ಅಲ್ಲಿ ಕೆಲಸ ಮಾಡ್ತೀನಿ. ಕರೆಕ್ಟ್ ಆಗಿ ತಿಳ್ಕೊಳ್ರಿ. ಅಂದ್ರೆ ಇಲ್ಲಿ ನಿಮ್ಗೆ ಗೊತ್ತಾಗ್ತೈತಿ. ಈಗ ನಿಮ್ಗ ನೀವೊಂದು 2 ಜನ ಕೆಲಸ ಮಾಡ್ರಿ, ನಿಮಗೆ ಪೇಮೆಂಟ್ ಕೊಡ್ಬೇಕಾಗಿತ್ತು, ನಾ ಕೊಟ್ಟೇನಿ. ಆದ್ರೆ ಅಕಸ್ಮಾತ್ ನಾ ಮೆಲ್ವಿನ್ಗೆ ಪೇಮೆಂಟ್ ಕೊಡೋ ಬದ್ಲಿ ನಾನು 2006ನೇ ಇಶ್ಯೂ ಒಳಗೆ ಮಾತಾಡ್ತೀನಿ. 2006ನೇ ಇಶ್ಯೂ ಒಳಗೆ ಏನಾಯ್ತು? ಈಗ 2006ನೇ ಇಶ್ಯೂ ಒಳಗೆ ಅಥವಾ ಅಂದೆ ಚಲೋ. ಈಗ 2006ನೇ ಇಶ್ಯೂ ಒಳಗೆ 1 ತೊಲಿ ಬಂಗಾರಕ್ಕೆ ಅಂದ್ರೆ 10 ಗ್ರಾಮ ಬಂಗಾರಕ್ಕೆ 5,000 ರೂಪಾಯಿ ಇತ್ತು. ನಾನು ಅಕಸ್ಮಾತ್ 10 ಗ್ರಾಮ್ ಬಂಗಾರ ಕೊಟ್ಟಿದ್ರೆ ಅದು ಸೇಫ್ಟಿ ಆಗಿರ್ತಿತ್ತು. ಇಲ್ಲೇ ಬಂಗಾರ ಕೊಟ್ಟಿದ್ರೆ ಅದ್ ನೀರಾಗರ ತೊಳಸ್ರಿ, ಅದನ್ನ ಪೀಸರ ಮಾಡ್ರಿ, ಕಟ್ಟರ ಮಾಡ್ರಿ, ಕರ್ಗಿಸಿ ನೀರ್ ಮಾಡಿ ಕೊಟ್ರು ಸಹಿತ ಬಂಗಾರ ಏನಾಗ್ತೈತಿ, ಯಾವತ್ತು ತನ್ನ ಮೂಲ ಬೆಲೆ ಕಳ್ಕೊಳಂಗಿಲ್ಲ. ಪಾಯಿಂಟ್ ಕ್ಲಿಯರ್ ಆಯ್ತು? ಪಾಯಿಂಟ್ ಕ್ಲಿಯರ್ ಆಯ್ತು ಎಲ್ಲರಿಗೂ? ನಿಜವಾಗಿದ್ದು ದುಡ್ಡು ಯಾವತ್ತು ಅದನ್ನ ಡ್ಯಾಮೇಜ್ ಮಾಡಕ್ ಬರಂಗಿಲ್ಲ. ಅದಕ್ಕೆ ನಾವು ದುಡ್ಡು ಅಂತ ಕರಿತೀವಿ. ಈ ಪೇಪರ್ ಪೀಸ್ ಇತ್ತಲ್ಲ, ಅದಕ್ಕೆ ಕರೆನ್ಸಿ ಅಂತ ಕರೀತಾರ. ಕರೆನ್ಸಿನೇ ಬೇರೆ, ರಿಯಲ್ ಮನಿ ಕುಣಿಯಾಕತ್ತಾರ. ನಾವು ತಿಳಿಸ್ಕೊಳಕ್ತೀವಿ. ನಮಗ್ ಗೊತ್ತಿಲ್ಲ. ಅದು ಪಾಯಿಂಟ್ ಕ್ಲಿಯರ್ ಆತೇನ್ರಿ? ಇವತ್ತು ನಾವು ಓಪನ್ ಚಾಲೆಂಜ್ ಮಾಡ್ತೀನಿ. ಓಪನ್ ಚಾಲೆಂಜ್ ಮಾಡಿ ಹೇಳ್ತೀನಿ, ದುನಿಯಾದೊಳಗಿರ್ತಕ್ಕಂಥ ಎಲ್ಲಾ ದುಡ್ಡು, ಕರೆಕ್ಟ್ ಆಗಿ ತಿಳ್ಕೊಳ್ರಿ, ದುನಿಯಾದೊಳಗಿರ್ತಕ್ಕಂಥ ಎಲ್ಲಾ ದುಡ್ಡು ಸಹಿತ ಒಂದ್ ಕಡೆ ಕೂಡಿಸಿ ಎಲ್ಲ ನಮ್ಮ ಇಂಡಿಯಾದೊಳಗೆ, ಬೇಡ ಇಂಡಿಯಾ ಅಂತ ಮಾತಾಡೋಣ, ಎಲ್ಲ ಇಂಡಿಯಾದೊಳಗಿರ್ತಕ್ಕಂಥ ಎಲ್ಲಾ ದುಡ್ಡನ್ನು ಒಂದ್ ಕಡೆ ಕೂಡಿಸಿ ನಾವು 140 ಕೋಟಿ ಜನರಿಗೆ ಸಮಾನಾಂತರವಾಗಿ ಹಂಚಿದ್ರು ಸಹಿತ 2 ರಿಂದ 3 ವರ್ಷದೊಳಗೆ ಮತ್ತು ಆ ಎಲ್ಲಾ ದುಡ್ಡು ಸರ್ಕೊಂತ ಅದ ಮನಿ ಯಾರ ಮನೆಗೆ ಹೋಗ್ತೈತಿ? ಅಂಬಾನಿ ಮನೆಗೇನ ಹೋಗ್ತೈತಿ, ಇನ್ಫೋಸಿಸ್ ನಾರಾಯಣ ಮನಿ ಮೂರ್ತಿಗೆನ ಹೋಗ್ತೈತಿ,
ಅದಾನಿ ಮನಿಗನ ಹೋಗ್ತೈತಿ, ಬಿರ್ಲಾ ಮನಿಗನ ಹೋಗ್ತೈತಿ, ಟಾಟಾನ ಮನಿಗೆ ಹೋಗ್ತೈತಿ ಹೊರತಾಗಿ ನಿಮ್ಮ ಮನೆಗೆ ₹1 ಇರಂಗಿಲ್ಲ. ಇದು ಓಪನ್ ಚಾಲೆಂಜ್ ಮಾಡಿ ಹೇಳ್ತೀನಿ ನಾನು. ದುಡ್ಡು ನಾನು ಗಳಿಸೋದು ಇಂಪಾರ್ಟೆಂಟ್ ಅಲ್ಲ, ದುಡ್ಡನ್ನ ಮೇಂಟೈನ್ ಮಾಡಕ್ಕೆ ನಮಗ್ ಬರಂಗಿಲ್ಲ. ದುಡ್ಡು ಅಂದ್ರೆ ಎಂತ ಗೊತ್ತಿಲ್ಲ, ನಮ್ಗೇನ್ ಗೊತ್ತೈತ್ರಿ ನಮಗ್ ಮುಂದಿಂದು? ನಮಗ ಎಷ್ಟು ಜನ ನಿಮ್ಗೆ ಕೇಳಿದ್ರೆ ಯಾರ್ದು BCom ಆಗೈತಿ, ಯಾರ್ದು MCom ಆಗೈತಿ, ಯಾರ್ದು BA ಆಗೈತಿ, ಯಾರು ಡಿಪ್ಲೊಮಾ ಆಗೈತಿ, ಯಾರು ಇಂಜಿನಿಯರ್ ಮಾಡ್ರ, ನಿಮಗೆ ಮೇನ್ ಬೇಸಿಕ್ ನಾಲೆಜ್ ಗೊತ್ತಿಲ್ಲ. ಕಾಗಿ ಕರ್ಗ ಗೋಬಿ ಸರ್ ವಿಚಾರ ಮಾಡ್ರಿ. A ಫಾರ್ ಆಪಲ್, B ಫಾರ್ ಬೀಪಲ್, C ಫಾರ್ ಸಿಪಲ್ ಅಂತ ಕುಂತ್ರೆ ಇದ ನಮ್ಮನ್ನ ಹಾಳು ಮಾಡಿದ್ದು. ಅದ್ರ ಬದಲಾಗಿ ಒಂದು ಕಾಲೇಜ್ನೊಳಗಡೆ ನಿಜವಾಗಿದ್ದು ದುಡ್ಡು ಅಂದ್ರೆ ಏನು, ಕರೆನ್ಸಿ ಅಂದ್ರೆ ಏನು, ನಾವ್ ಎದ್ರ ಹಿಂದೆ ಕೆಲಸ ಮಾಡ್ಬೇಕಂತ ನಮ್ಗೆ ಹೇಳ್ಕೊಟ್ಟಿಲ್ಲ. ಪಾಯಿಂಟ್ ಕ್ಲಿಯರ್ ಆತ್ರಿ? ಏನೈತ್ರಿ ಮೆಲ್ವಿನ್ ಅವ್ರೆ? ಎಸ್ ಸರ್, ಕರೆಕ್ಟ್ ಸರ್. ಇನ್ನೊಂದು ಡಿಫರೆನ್ಸ್ ಅನ್ನ ಹೇಳ್ತೀನಿ ನಾನು, ಕರೆಕ್ಟ್ ಆಗಿ ತಿಳ್ಕೊಡ್ರಿ. ಇಲ್ಲೇ ನಾನು ಯಾವಾಗ ಮಾತಾಡ್ತೀನಿ, 2006ನೇ ಇಶ್ಯೂದು ಮಾತಾಡ್ತೀನಿ, ಹೌದಲ್ರಿ? ಎಸ್. ಈಗ ನಾನೇನ್ ಮಾಡ್ತೇನೆ ಅಂದ್ರೆ ಡಿಫರೆನ್ಸ್ ಅಂತ ತಿಳ್ಕೊಡ್ರಿ. ಈಗ 2006ನೇ ಇಶ್ಯೂ ಒಳಗೆ ನಾನು ಏನ್ ಕೊಟ್ಟೇನಿ, ಒಂದು ಮೆಲ್ವಿನ್ಗೆ ಬಂಗಾರ ಕೊಟ್ಟೇನಿ, ಮಂಜಪ್ಗೆ ಪೇಮೆಂಟ್ ಅನ್ನ ₹50,000 ಕೊಟ್ಟೇನಿ. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್. ಮಂಜಪ್ಪ ತನ್ನ ಮನಿ ಲಾಕರ್ನೊಳಗ ₹50,000, ಮೆಲ್ವಿನ 10 ಗ್ರಾಮ್ ಬಂಗಾರ ಮನಿಯೊಳಗ ಲಾಕರ್ನೊಳಗೆ ಇಟ್ಟಾರ. ಪಾಯಿಂಟ್ ಕ್ಲಿಯರ್ ಆಯ್ತು? 2 ಜನ ಲಾಕರ್ನಾಗ ಇಟ್ರಿ. ಪಾಯಿಂಟ್ ಕ್ಲಿಯರ್ ಆಯ್ತ್ರಿ? ಎಸ್ ಸರ್. 2 ಜನ ನಾನೇನ್ ಮಾಡ್ತೀನಿ, 2026ನೇ ಇಶ್ಯೂ ಒಳಗೆ 2026 ನೊಳಗೆ ಎಸ್. 2 ಜನದ ಲಾಕರ್ ಹೊರಗೆ ತೆಗಿತೀನಿ. ಮೊದಲನೇದು ನಾ ಮಂಜಪ್ಪನ ಲಾಕರ್ ಓಪನ್ ಮಾಡ್ತೀನಿ. ಮಂಜಪ್ಪನ ಲಾಕರ್ನಾಗ ಇದ್ದಿದ್ದು ₹50,000. ಅದು ಬೆಳ್ಕೊಂತ ಎಷ್ಟಾಗೈತಿ? ₹55,000. ₹1 ಹೆಚ್ಚಾಗಿಲ್ಲ, ₹1 ಹೆಚ್ಚಾಗಿಲ್ಲ. ಎಸ್ ಅಂತಿರೋ ಅಂತಿರೋ? ಎಸ್ ಸರ್. ಈಗ ಇದೇ ಮಾಹಿತಿ ಮೆಲ್ವಿನ್ ಮನೆಯೊಳಗಿರ್ತಕ್ಕಂಥ ಆ ದುಡ್ಡಿನ ಬದಲಾಗಿ ನಾವು ಬಂಗಾರ ಇಟ್ಟಿದ್ದಲ್ಲ, ಇವತ್ತ ನಾನು 100 ಗ್ರಾಮ ಬಂಗಾರ ಮಾರಕ್ ಹೋದ್ರೆ ಅಟ್ ಲೀಸ್ಟ್ 15 ಲಕ್ಷ ಬರ್ತೈತಿ. ಎಸ್ ಸರ್. ಎಸ್ ಅಂತಿರೋ ಅಂತಿರೋ? ಎಸ್. ಇವತ್ತಿನವರೆಗೂ ನನಗೆ ಒಂದು ಅರ್ಥ ಆಗ್ಲಿಲ್ಲ. ಏನು ಒಂದು ಹುಲ್ಲು ಕಡ್ಡಿ ಈ ಕಡೆಯಿಂದ ತೆಗೆದು ಈ ಕಡೆ ನೀವು ಮಾಡಿಲ್ಲ. ಇಲ್ಲಿ ದುಡ್ಡಿನಿಟ್ರಿ ₹1 ಹೆಚ್ಚಿಗೆ ಆಗಿಲ್ಲ. ಇಲ್ಲೇ ದುಡ್ಡಿನ ಬದಲಾಗಿ ನಿಜವಾಗಿದ್ದ ಒಂದು ರಿಯಲ್ ಕರೆನ್ಸಿ ಅಂದ್ರೆ ನಿಜವಾಗಿದ್ದ ದುಡ್ಡನ್ನು ಮನೆಗಿಟ್ರೆ 15 ಅಂದ್ರೆ 30 ಪಟ್ಟು ಬೆಳೆದು ಬಿಡ್ತು. 30 ಟೈಮ್ಸ್. ಕೇವಲ 20 ವರ್ಷದೊಳಗೆ 30 ಪಟ್ಟು ನನ್ನ ದುಡ್ಡು ಹೆಚ್ಚಾತು. ಹೆಂಗೆ ಹೆಚ್ಚಾತಂತ ಇವತ್ತಿನ ಮಟ್ಟ ನನಗೆ ಅರ್ಥನ ಆಗಲಿಲ್ಲ. 30 ಪಟ್ಟು, 30 ಟೈಮ್ಸ್. ಬೇಸಿಕ್ ನಾಲೆಜ್ ಇಲ್ಲ ನಮಗೆ. ದುಡ್ಡು ಅಂದ್ರೆ ಅಂತ ಏನು ಗೊತ್ತಿಲ್ಲ, ಕರೆನ್ಸಿ ಅಂದ್ರೆ ಅಂತ ಏನು ಗೊತ್ತಿಲ್ಲ, ರಿಯಲ್ ಮನಿ ಅಂದ್ರೆ ಏನು ಗೊತ್ತಿಲ್ಲ, ಬ್ಲ್ಯಾಕ್ ಮನಿ ಅಂದ್ರೆ ಗೊತ್ತಿಲ್ಲ, ವೈಟ್ ಮನಿ ಅಂದ್ರೆ ಗೊತ್ತಿಲ್ಲ. ಬೇಸಿಕ್ ಸೆನ್ಸ್ ಅನ್ನು ಬಿಟ್ಟು A ಫಾರ್ ಆಪಲ್, B ಫಾರ್ ಬಾಲ್, C ಫಾರ್ ಕ್ಯಾಟ್ ಎದಕ್ ಬೇಕ್ರಿ ನಮಗೆ? ಅರ್ಥ ಆತು? ಎಸ್. ಹಂಗಾರೆ ಇನ್ಮೇಲೆ ನಾವೇನ್ ಮಾಡ್ಬೇಕು? ಕರೆನ್ಸಿನ ಯಾವುದೇ ಕಾರಣಕ್ಕೆ ಇಟ್ಕೊಳಕ್ ಹೋಗ್ಬೇಡ್ರಿ. ಕರೆನ್ಸಿ ಯಾವಾಗ ಬೇಕಾದ್ರೂ ಬಂದ್ ಮಾಡೋದು. ಒಬ್ಬನು ಬರ್ತಾನ, ಅವ ನವೆಂಬರ್ 8ನೇ ತಾರೀಕಿಗೆ ಇವತ್ತಿನಿಂದ 500 ನೋಟ್ ಬಂದು 1000 ನೋಟ್ ಬಂದೆ ಅಂತ ಹೇಳ್ತಾನ. ಯಾರಾದ್ರೂ ನಿಜವಾಗಿದ್ದ ಮನಿ ಬಂಗಾರ ಬ್ಯಾನ್ ಮಾಡಿದ್ದು ನೋಡ್ರಿ? ಬ್ಯಾನ್ ಮಾಡಕ್ ಬರಂಗಿಲ್ಲ. ಅದು ಯಾಕೆ ಬರಂಗಿಲ್ಲ? ಮುಂದಿನ ಪಾಯಿಂಟ್ ನಾಗ ನಾ ಕವರ್ ಮಾಡ್ಕೊಂತ ಹೋಗ್ತೀನಿ. ಈಗ ತಿಳ್ಕೊಳ್ರಿ, ಇನ್ನು ಮುಂದೆ ನಾವು ಯಾವ್ದು ರಿಯಲ್ ಮನಿಯನ್ನ ಇಟ್ಕೊಳ್ರಿ, ಕರೆನ್ಸಿ ಮೇಲೆ, ಫೇಕ್ ನೋಟ್ ಮೇಲೆ. ಆಮೇಲೆ ಇನ್ನೊಂದು ಮೆಲ್ವಿನವ್ರೆ, ಈ ಕರೆನ್ಸಿ ನಿಮ್ಮ ಪಾಕೆಟ್ ನೋಟ್ ಇತ್ತಲ್ಲ, ಅದಕ್ಕೆ ಏನಂತ ಕರೀತಾರ? ಫಿಯೇಟ್ ಕರೆನ್ಸಿ ಅಂತ ಕರೀತಾರ. ಫಿಯೇಟ್ ಕರೆನ್ಸಿ ಬರ್ಕೊಡ್ರಿ. ಇಲ್ಲಿ ತನ್ನ ಹತ್ರ ಇರ್ತಕ್ಕಂಥ ಪಾಕೆಟ್ ನೊಳಗೆ ನೋಟ್ ಅದಲ್ಲ, ನೋಟ್ಗೆ ಏನಂತ ಕರೀತಾರ? ಈಗ ನಮ್ಮ ಪಾಕೆಟ್ ನೊಳಗೆ ಇರ್ತಕ್ಕಂಥ ನೋಟ್ಸಿಗೆ ಫಿಯೇಟ್ ಕರೆನ್ಸಿ ಅಂತ ಕರೀತಾರ. FIAT, ಫಿಯೇಟ್. ಫಿಯೇಟ್ ಕರೆನ್ಸಿ ಅಂತ ಕರೀತಾರ. ಫಿಯೇಟ್ ಕರೆನ್ಸಿ ಏನ್ ಸರ್? ಫಿಯೇಟ್ ಕರೆನ್ಸಿ ಅಂದ್ರೆ ಸಿಂಪಲ್ ಆಗಿ ತಿಳ್ಕೊಳ್ರಿ, ನೀವು ಗೂಗಲ್ ನಾಗ ತೆಗೆದು ನೋಡ್ರಿ. ಫಿಯೇಟ್ ಕರೆನ್ಸಿ ಅಂದ್ರೆ ಫೇಕ್ ಕರೆನ್ಸಿ. ಗೌರ್ಮೆಂಟ್ ನಿಮಗೆ ಹೇಳಿ ಮೋಸ ಮಾಡತೈತಿ. ಗೌರ್ಮೆಂಟ್ ಹೆಂಗ್ ಹೇಳಿ ಮೋಸ ಮಾಡ್ತೈತಿ ಜನರಿಗೆ ವಿಚಾರ ಮಾಡ್ರಿ. ಗುಟ್ಕಾ ಮಾರಕ್ ಪರ್ಮಿಷನ್ ಕೊಡ್ತಾರ, ಆದ್ರೆ ಗುಟ್ಕಾ ತಿಂದ್ರೆ ಕ್ಯಾನ್ಸರ್ ಆಗ್ತೈತೆ ಅಂತ ದೊಡ್ಡದಾಗಿ ಪ್ರಿಂಟ್ ಮಾಡ್ತಾರೆ. ಇದು ಮೋಸ. ಇದು ಕುಡಿದ್ರೆ ಲಿವರ್ ಹಾಳಾಗ್ತೈತಿ ಅಂತ ಹೇಳಿ ಕೆಂಚೊಳಗೆ ಸಪ್ರೇಟ್ ನಿಮ್ದು ಒಂದು ವಾರ್ಡ್ ನ ಮಾಡ್ತೀರಿ, ಆದ್ರ ಸರಿ ಮಾಡಕ್ ಪರ್ಮಿಷನ್ ಕೊಡ್ತೀರಿ. ಇದು ಅವನ್ ಹೇಳ್ತಾನ್ರಿ.
ಗೋರ್ಮೆಂಟ್ ಏನಾದ್ರೂ ನಮಗ ಉಪಕಾರ ಮಾಡಕ್ಕೆ ಕೆಲಸ ಮಾಡಕ್ಕೆ ಅಂದ್ರೆ ಶುದ್ಧ ಸುಳ್ಳು. ತಲೆಗಿಂದ ತೆಗೆದು ಬಿಡ್ರಿ. ನಾನು ಉದ್ಧಾರ ಬೇಕಂದ್ರೆ ನಾನೇ ಜವಾಬ್ದಾರಿ ತಗೋಬೇಕು. ಯಾವ ಗೋರ್ಮೆಂಟ್ ಯಾವ ಸಿಸ್ಟಮ್ ನಿಮಗೆ ಸಪೋರ್ಟ್ ಕೊಡಂಗಿಲ್ಲ. ಎಷ್ಟೋ ಜನ ಹೇಳ್ತಾರ ನಿಮ್ಮ ಕಂಪನಿ ಡಾಕ್ಯುಮೆಂಟ್ ಏನ್ರಿ ಅಂತ ಕೇಳ್ತಾರ. ಕರೆಕ್ಟ್ ಎತ್ತಿಕೊಡ್ರಿ. ಇಲ್ಲಿ ಹೆಣ್ಮಕ್ಳು ಯಾರ್ದಿರಿ ದಯವಿಟ್ಟು ನನಗೆ ತಡೆಯಕ್ ಹೋಗ್ಬೇಡ್ರಿ, ದಯವಿಟ್ಟು ತಪ್ಪಿಕೊಳ್ಳಕ್ ಹೋಗ್ಬೇಡ್ರಿ. ಒಂದ್ ನಿಮಿಷ ಬೇಕಾದ್ರೆ ನೀವು ಬಿಟ್ಟು ಆಮೇಲೆ ಹೊರಗೆ ಬಂದು ಹೋಗಿ ಮತ್ತೆ ಬಂದ್ರು ನಡೀತೈತಿ. ಒಂದ್ ಮಾತನ್ನ ತಿಳ್ಕೊಳ್ರಿ, ಇವತ್ತಿನ ಕಾಲದೊಳಗೆ ಇಂಡಿಯಾದೊಳಗೆ ರೊಕ್ಕ ಕೊಟ್ರ ಸುಳ್ಳೇರ್ ದಂಧೆ ಮಾಡಕ್ಕೂ ಪರ್ಮಿಷನ್ ಸಿಗ್ತೈತಿ. ಯಾರು ದಯವಿಟ್ಟು ಇವತ್ತ ನನಗೆ ತಡಿಬೇಡ್ರಿ. ಅಚ್ಚಲ್ಕರ್ ಹಿಂಗೆಲ್ಲ ಮಾತಾಡಬಾರ್ದಾಗಿತ್ತು. ನೀವು ಸ್ಟೇಜ್ ಮೇಲೆ ಮಾತಾಡ್ಕೋಬೇಡ್ರಿ. ನನಗೆ ಗುಟ್ ಏನಿದೆ, ಡ್ರಗ್ಸ್ ಮಾಡಕ್ ಪರ್ಮಿಷನ್ ಕೊಡ್ತೈತಿ, ಕಿಸ್ಮೆಟ್ ಆಡಕ್ ಪರ್ಮಿಷನ್ ಕೊಡ್ತೈತಿ, ಸರಿ ಮಾಡಕ್ ಪರ್ಮಿಷನ್ ಕೊಡ್ತೈತಿ. ಎದಕ್ ಪರ್ಮಿಷನ್ ಕೊಡಂಗಿಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾ? ಅವತ್ತು 1,000-2,000 ರೂಪಾಯಿ ಖರ್ಚು ಮಾಡಿದ್ರೆ ಅಚ್ಚಲ್ಕರ್ ಡೆತ್ ಸರ್ಟಿಫಿಕೇಟ್ ಸಿಗ್ತೈತಿ ಇವತ್ತಿನ ಇಂಡಿಯಾದೊಳಗೆ. ಈಗ ಹಂಗಾದ್ರೆ ನೀವ್ ಹೇಳ್ರಿ, ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟೈತೆ ಅಂತ ನನ್ನ ಮಗನಿಗೆ ಹಾಲು ಕುಡಿಸ್ಲು ಏನ್ ಹಾಲು ಕುಡಿಸ್ಲು? ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟೈತೆ ಅಂತ ನನ್ನ ಮಗನ ಕಡೆಯಿಂದ 2 ಉದ್ದಿನ ಕಡ್ಡಿ ದೇವ್ರ ಗುಡಿ ಒಳಗೆ ಬೆಳಗ್ಗೆ ಉದ್ದಿನ ಕಡ್ಡಿ ಹಚ್ಚಪ್ಪ ಮಗನ ಅಂತ ಹೇಳ್ಬೇಕು, ಏನು ಹೊರಗೆ ಹೋಗಿ ಸಿಗರೇಟ್ ಸೇದ್ವಾ ಅಂತ ಹೇಳಿ ಪರ್ಮಿಷನ್ ಕೊಡ್ಬೇಕು? ಯಾಕಂದ್ರೆ ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟಿದ್ದಲ್ಲ ಸಿಗರೇಟ್ ಮಾರಕ್ಕೆ. ನನ್ನ ಮನೆಯೊಳಗೆ ಬಂದಂತ ಬೆತ್ತ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ ಅಕ್ಕ ತಂಗಿಯರಿಗೆ ನೋಡ್ಕೋಬೇಕಂತ ಹೇಳ್ಬೇಕು. ಹೋಗಿ ತಗೋ ಮಗನ 5 ರೂಪಾಯಿ ಹೋಗ, ಎಲ್ಲಿ ಬೇಕಲ್ಲ ಸುಳ್ಳೇರ್ ಹೊತ್ತ ಹೋಗಿ ಮಕ್ಕೊಂಡ್ ಬಾ ಅಂತ ಹೇಳು. ವಿಚಾರ ಮಾಡ್ರಿ. ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟೈತಿ, ಇದರ ಅರ್ಥ ನಾ ಎಲ್ಲಾನು ತಗೋಬೇಕು, ನನ್ನ ಜೀವನಕ್ಕೆ ಒಳ್ಳೇದಂತ ತಿಳ್ಕೊಳಂಗಿಲ್ಲ. ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟಿಲ್ಲ, ನಾನು ಯಾವ್ದು ಸರ್ಟಿಫಿಕೇಟ್ ತಗೊಂಡಿಲ್ಲ, ಇದರ ಅರ್ಥ ನನ್ನ ಕಂಪನಿ ಕೆಟ್ಟದ್ದು, ಇಲ್ಲಿಗಲ್ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ. ಹಾಲು ಮಾರೋನ್ ಪರ್ಮಿಷನ್ ತಗೊಳ್ದ ಹಾಲು ಮಾರಿದ್ರೆ ನಡೀತಿ. ಆಲ್ಕೋಹಾಲ್ ಪರ್ಮಿಷನ್ ತಗೋಬೇಕಾಗಿತ್ತು, ಯಾಕಂದ್ರೆ ಅದನ್ನ ಕುಡಿದ್ರೆ ಸಾಯ್ತಾರ, ಇದನ್ನ ಕುಡಿದ್ರಲ್ಲ. ನನ್ನ ಕಂಪನಿ ಒಳಗೆ ಯಾರಿಗೆ ಲಾಸ್ ಐತಿ? ಇದರ ಅರ್ಥ ನೀವು ಸರ್ಟಿಫಿಕೇಟ್ ತಗೊಂಡಿಲ್ಲ, ಟೈಮ್ ಬಂದಾಗ ತಗೊಂತೀನಿ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ್ರಿ. ಯಾರಿಗೂ ನಾವು ಮೋಸ ಮಾಡಕ್ತಿಲ್ಲ. ನನ್ನ ಕಂಪನಿಗಿಂತ ನಾನು ಕ್ಲಿಯರ್ ಆಗಿ ಹೇಳಿ, ಒಂದು ಲಾಯರ್ ಅದನ, ಒಂದು ಅಕೌಂಟೆಂಟ್ ಅದನ, ಅವ್ರು ಹೆಂಗ್ ಹೇಳ್ತಾರ ಹಂಗ ನಾನು ಕೇಳ್ತೀನಿ. ಕ್ಲಿಯರ್ ಆಗ್ತೀರಿ ಮೇಲ್ವಿನವ್ರೆ? ಚಲೋ, ಈಗ ನಾನು ಎಲ್ಲರಿಗೂ ಕರೆನ್ಸಿ ಅಂದ್ರೆ ಗೊತ್ತಾಗ್ತಲ್ಲ, ಇನ್ನೊಂದು ಬರ್ಕೊಂಡ್ ಬಿಡ್ರಿ. ಹಂಗ ರಿಯಲ್ ಮನಿ ಎಷ್ಟ್ ಅದಾವು, ರಿಯಲ್ ಮನಿ ಕರೆಕ್ಟಾಗಿ ಬರ್ಕೊಡ್ರಿ. ಇವತ್ತು ರಿಯಲ್ ಮನಿ, ಈಗ ನಾನು ನಿಮ್ಗೆ ಕರೆನ್ಸಿ ಬಗ್ಗೆ ಫೇಟ್ ಕರೆನ್ಸಿ ಅಂತ ಹೇಳಿದೆ, ರಿಯಲ್ ಮನಿ ಬರ್ಕೊಡ್ರಿ. ರಿಯಲ್ ಮನಿ ಇರೋದು 3 ರೂಪದೊಳಗೆ. ಎಷ್ಟು? ಒಂದನೇದ್ದು ಗೋಲ್ಡ್, ಎರಡನೇದ್ದು ಸಿಲ್ವರು. ಎಲ್ಲಾರು ನೋಡಕ್ತಿರಿ ಇವತ್ತು ಸಿಲ್ವರ್ ಎಷ್ಟು ತಾಂಡವ ಆಡಕ್ತೈತೆ ಅಂತ. ಪಾಯಿಂಟ್ ಕ್ಲಿಯರ್ ಆಯ್ತು? ಮೂರನೇದ್ದು ಲ್ಯಾಂಡ್. ಈಗ ನೀವ್ ಹೇಳ್ರಿ, ಲ್ಯಾಂಡ್ ಸಹಿತ ನನಗ ಪೀಸ್ ಮಾರಿದ್ರು ನಡೀತಿತ್ತಲ್ಲೋ. 1 ಎಕರೆ ಹೊಲದೊಳಗೆ ಅದನ್ನ 10x10 ರೂಮ್ ಮಾಡಿ ನಾ ಮಾರಿದ್ರು, 10x10 ಪೀಸ್ ಮಾರಿದ್ರು ನಡೀತಿದ್ದೆ. ಹಂಗ ನೋಟನ್ನ ಒಂದು ನೋಟ್ನಾಗ 10 ಪೀಸ್ ಮಾರಕ್ ಹೋಗಿ ನೋಡುತ್ತೆ ತಗೊಂತಾರಿ ನೋಡೋಣ. ಬರೀ ನಂಬರ್ ಮಿಸ್ ಆದ್ರೆ ನಂಬರ್ ಸುಟ್ಟಿರುತ್ತೆ, ಯಾರು ತಗೊಳಂಗಿಲ್ಲ. ಏನಂತೀರಿ? ಎಸ್ ಅಂತೀರೋ? ಈಗ ಸದ್ಯ ತಿಳ್ಕೊಳ್ರಿ, 1 ಗೋಲ್ಡ್, 2ನೇದ್ದು ಸಿಲ್ವರ್, 3ನೇದ್ದು ಲ್ಯಾಂಡ್. 3 ಮಾತ್ರ ಇರೋದು. ಇದು ಬಿಟ್ರೆ ಸದ್ಯ ಇನ್ನೂವರೆಗೆ ಯಾವ್ದಿಲ್ಲ. 4ನೇದು ಒಂದ್ ಐತಿ, ಅದನ್ನ ಟೈಮ್ ಬಂದಾಗ ಹೇಳ್ತೀನಿ. ನಾನು 4ನೇದು ಯಾವ್ದು ಟೈಮ್ ಬಂದಾಗ ಹೇಳ್ತೀನಿ. ಪಾಯಿಂಟ್ ಕ್ಲಿಯರ್ ಆತಲ್ಲ? ಈಗ ಮುಂದಿದ್ದು ಬರ್ಕೊಳ್ರಿ. ಏನ್ ಬರ್ಕೋಬೇಡ್ರಿ, ಕರೆಕ್ಟ್ ಆಗಿ ಕೇಳ್ರಿ. ಏನು? ಬದಲಾವಣೆ ಜಗದ ನೇಮ. ಬದಲಾವಣೆ ಜಗದ ನೇಮ. ಪ್ರತಿಯೊಂದು ವಸ್ತು ಸಮಯಕ್ಕೆ ತಕ್ಕಂತೆ ತನ್ನ ರೂಪನ ಬದಲಾವಣೆ ಮಾಡ್ಕೊಂತ ಹೋಗ್ತೈತಿ. ನಮ್ಮ ಹೇರ್ ಸ್ಟೈಲು, ನಮ್ಮ ಕಪಡ ಅಂದ್ರೆ ನಾವು ಬಟ್ಟೆ ಹಾಕೊಳ್ಳೋ ಸ್ಟೈಲು, ನಾವು ಊಟ ಮಾಡೋ ಸ್ಟೈಲ್ ಕಾಲಕ್ಕೆ ತಕ್ಕಂತೆ ಬದಲಾಕೊಂತ ಹೋಗೈತಿ. ಪ್ರತಿಯೊಂದು ಬದಲಾಕೊಂತ ಬಂದೈತಿ. ಎಸ್ ಅಂತೀರೋ? ಹಂಗ ದುಡ್ಡು ಸಹಿತ ಕಾಲಕ್ಕೆ ತಕ್ಕಂತೆ ತನ್ನ ರೂಪನ ಬದಲಾವಣೆ ಮಾಡ್ಕೊಂತ ಹೋಗೈತಿ. ಕಾಲಕ್ಕೆ ತಕ್ಕಂತೆ ದುಡ್ಡು ಸಹಿತ ತನ್ನ ರೂಪನ ಬದಲಾವಣೆ ಮಾಡ್ಕೊಂತ ಹೋಗೈತಿ. ಮೊದಲ ಬಾರ್ಟರ್ ಸಿಸ್ಟಮ್ ಇತ್ತು. ನಾವು ವಸ್ತು ಎಕ್ಸ್ಚೇಂಜ್ ಅನ್ನ ಮಾಡ್ಕೊಂತಿದ್ವಿ. ಅದ್ರೊಳಗೆ ಏನಿತ್ತು, ಅದ್ರೊಳಗೆ ಕೆಲವೊಂದು ಡಿಫೆಕ್ಟ್ ಇತ್ತು. ಅದನ್ನು ಸರಿ ಮಾಡೋ ಸಲುವಾಗಿ ಆ ಟೈಮ್ದೊಳಗೆ ಗೋಲ್ಡ್ ಒಂದು ಪ್ರೀಸಿಯಸ್ ಮೆಟಲ್ ಇತ್ತು. ಅದ್ರ ಸಲುವಾಗಿ ಮೊದಲು ಗೋಲ್ಡ್ ಕಾಯಿನ್ ಬಂತು, ಗೋಲ್ಡ್ ಕಾಯಿನ್ ಹೊತ್ತು ಸಿಲ್ವರ್ ಕಾಯಿನ್ ಬಂತು.
ಸಿಲ್ವರ್ ಬಂತು, ಕಾಪರ್ ಬಂತು, ಕಾಪರ್ ಹೋಗಿ ಹಿತ್ತಾಳಿ ಬಂತು, ಹಿತ್ತಾಳಿ ಬಂದು ಕಬ್ಬಣ ಬಂತು, ಈಗ ಕಬ್ಬಣ ಹೋಗಿ ಏನ್ತಿ ಪೇಪರ್ ಕರೆನ್ಸಿ ಬಂದೈತಿ. ನಿಮ್ಮ ಪಾಕೆಟ್ ನೊಳಗಿರ್ತಕ್ಕಂಥದ್ದು ಪೇಪರ್ ಕರೆನ್ಸಿ. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಪೇಪರ್ ಕರೆನ್ಸಿಯಿಂದ ಮುಂದೆ ಹೋಗಿ ಏನಾಯ್ತು? ಪ್ಲಾಸ್ಟಿಕ್ ಕರೆನ್ಸಿ. ಪ್ಲಾಸ್ಟಿಕ್ ಕರೆನ್ಸಿ ಅಂದ್ರೆ ಯಾವ್ದು ಮೆಲ್ವಿನವ್ರೆ ಹೇಳ್ರಿ? ಎಷ್ಟು ಜನ ಗೊತ್ತಿಲ್ಲ? ಪ್ಲಾಸ್ಟಿಕ್ ಕರೆನ್ಸಿ ಅಂದ್ರೆ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್. ಪಾಯಿಂಟ್ ಕ್ಲಿಯರ್ ಆಯ್ತು? ಪ್ಲಾಸ್ಟಿಕ್ ಕರೆನ್ಸಿ ಅಂದ್ರೆ ಯಾವುದು? ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಅಂತ ನಾವೇನ್ ಯೂಸ್ ಮಾಡ್ತೀವಿ ಅದಕ್ಕೆ ಏನಂತ ಕರೀತಾರ? ಪ್ಲಾಸ್ಟಿಕ್ ಕರೆನ್ಸಿ. ಈಗ ದುನಿಯಾ ಪ್ಲಾಸ್ಟಿಕ್ ಕರೆನ್ಸಿಯಿಂದ ಮುಂದೆ ಹೋಗೈತಿ ಡಿಜಿಟಲ್ ಕರೆನ್ಸಿ. ಪಾಯಿಂಟ್ ಕ್ಲಿಯರ್ ಆಯ್ತು? ಐಡಿಯಾ ಇಲ್ಲ ಸರ್. ಮೊದಲ ಕರೆನ್ಸಿ ಇತ್ತು, ಕರೆನ್ಸಿ ಇದ್ದದ್ದು ಫೇಟ್ ಕರೆನ್ಸಿ ಆಯ್ತು. ಈಗ ಮುಂದೆ ಫೇಟ್ ಕರೆನ್ಸಿ ಇದ್ದದ್ದು ಪ್ಲಾಸ್ಟಿಕ್ ಕರೆನ್ಸಿ ಬಂತು. ಪ್ಲಾಸ್ಟಿಕ್ ಕರೆನ್ಸಿಯಿಂದ ಎಲ್ಲಿಗೆ ಬಂದಿವಿ ನಾವು? ಡಿಜಿಟಲ್ ಕರೆನ್ಸಿಗೆ ಬಂದೇವಿ. ಡಿಜಿಟಲ್ ಕರೆನ್ಸಿ ಅಂದ್ರೆ ಏನು? ಗೂಗಲ್ ಪೇ, ಫೋನ್ ಪೇ, Online. ಪೇಟಿಎಂ, ಆನ್ಲೈನ್ ಬಿಸ್ನೆಸ್, ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡ್ತಲ್ಲ ಅದೆಲ್ಲದು ಡಿಜಿಟಲ್ ಕರೆನ್ಸಿ ಅಂತ ಕೌಂಟ್ ಆಗ್ತೈತಿ. ಫಿಯೇಟ್ ಕರೆನ್ಸಿಗೂ ಡಿಜಿಟಲ್ ಕರೆನ್ಸಿಗೂ ಯಾವುದೇ ತರದ ವ್ಯತ್ಯಾಸ ಇಲ್ಲ. ಇದು ಬಂಡಲ್ ಕರೆನ್ಸಿನ ಅಂತ ತಿಳ್ಕೊಂಡ್ಬಿಡ್ರಿ. ಯಾವ್ದು ಆನ್ಲೈನ್ ಒಳಗೆ ಟ್ರಾನ್ಸ್ಫರ್ ಮಾಡ್ತಿಲ್ಲ ಇದು ಬಂಡಲ್. ಅಂದ್ರೆ 50,000 ರೂಪಾಯಿ ನಾನು ಮಂಜಣ್ಣಗೆ ಕ್ಯಾಶ್ ಕೊಟ್ಟಿದ್ದೆ, ಅದು ಡಿಜಿಟಲ್ ಕರೆನ್ಸಿ. ಈಗ 50,000 ರೂಪಾಯಿ ಬದಲಾಗಿ ನಾನು ಬಂಗಾರ ಕೊಟ್ಟಿದ್ದೆ, ಅದು ರಿಯಲ್ ಮನಿ. ಇನ್ನು ರಿಯಲ್ ಮನಿ ನಾನು ಡಿಜಿಟಲ್ ರೂಪದೊಳಗೆ ಹೇಳಿಲ್ಲ, ಮುಂದೆ ಹೇಳ್ತೀನಿ ನಾನು. ಈಗ ಕರೆಕ್ಟ್ ಆಗಿ ತಿಳ್ತು ಅಂದ್ರೆ ಡಿಜಿಟಲ್ ಕರೆನ್ಸಿ ಅಂದ್ರೆ ಇಂತ ಏನಂತ ಗೊತ್ತಾತಲ್ಲ? ಎಸ್ ಜಗದೀಶ್ ಅವ್ರು ಗೊತ್ತಾಯ್ತು? ಮೈಕ್ ಆನ್ ಮಾಡ್ಕೊಂಡು ಮಾತಾಡ್ಬೇಕು. ಓಕೆ ಚಲೋ. ಹಾಗಾದ್ರೆ ಈಗ ನಾನು 50,000 ರೂಪಾಯಿ ಕ್ಯಾಶ್ ಇದ್ದೇನಿತ್ತಲ್ಲ ಅದು ಡಿಜಿಟಲ್ ಅಂತಿದೆ. ಅದೇ 50,000 ರೂಪಾಯಿ ಬದಲಾಗಿ ನಾನು ಬಂಗಾರ ಕೊಟ್ಟಿದ್ದೆ, ಅದ್ರ ರೇಟ್ ಇರ್ತಲ್ಲ ಅದೇ ಕ್ರಿಪ್ಟೋ ಕರೆನ್ಸಿ. ಎಸ್ ಬರ್ಕೊಡ್ರಿ. ಈಗ ನನ್ನ ಮುಂದಿನ ಸಬ್ಜೆಕ್ಟ್ ಏನು? ಕ್ರಿಪ್ಟೋ ಕರೆನ್ಸಿ. ಈಗ ಏನ 3 ಅಂತ ಹೇಳಿದ್ನಲ್ಲ, 4ನೇದ ಕ್ರಿಪ್ಟೋ ಕರೆನ್ಸಿ. 4ನೇದ ಕ್ರಿಪ್ಟೋ ಕರೆನ್ಸಿ. ಕ್ರಿಪ್ಟೋ ಕರೆನ್ಸಿದು ಅಂದ್ರೆ ರಿಯಲ್ ಮನಿದು. ರಿಯಲ್ ಮನಿದು ಕ್ಯಾರೆಕ್ಟರ್ ಏನು ಅದನ್ನ ಮೊದಲು ಹೇಳ್ತೀನಿ, ಆಮೇಲೆ ನಿಮಗೆ ಅರ್ಥ ಆಗ್ತೈತಿ. ಈಗ ಮೊದಲ CRYPT. ಕ್ರಿಪ್ಟೋ ಕರೆನ್ಸಿ. ಈಗ ನಿಜವಾಗಿದ್ದ ದುಡ್ಡುಗೂ ನಾನು ಆಗಲೇ ಹೇಳಿದೆ ಮೆಲ್ವಿನವ್ರೆ, ಫೇಟ್ ಕರೆನ್ಸಿ. ಫೇಟ್ ಅದ್ರ ಅನಿಸ್ತದೆ ಫೇಕ್ ಕರೆನ್ಸಿ. ಒಂದು ಫೇಕ್ ಕರೆನ್ಸಿ ಅಂದ್ರೆ ಸುಳ್ಳು ಅಂದ್ರೆ ಅದೇದು ಏನು? ಫೇಕ್ ಕರೆನ್ಸಿ ಅಂದ್ರೆ ನಿಮ್ಗೆ ಗೊತ್ತಾಗ್ತೈತಿ ಡೂಪ್ಲಿಕೇಟ್, ಮೋಸ. ಫೇಕ್ ಕರೆನ್ಸಿಗೂ ರಿಯಲ್ ಕರೆನ್ಸಿಗೂ ಡಿಫರೆನ್ಸ್ ಏನು? ಫೇಕ್ ಕರೆನ್ಸಿ ತಾನು ಮಧ್ಯದ ರೇಟ್ ಹೆಚ್ಚಾಗಂಗಿಲ್ಲ, ಉಲ್ಟಾ ರೇಟ್ ಕಡಿಮೆ ಆಗ್ತೈತಿ. ಮೆಲ್ವಿನವ್ರು ಇದು ಅರ್ಥ ಆಯ್ತು ನಿಮ್ಗೆ? ಈ ಕಾನ್ಸೆಪ್ಟ್ ಅರ್ಥ ಆಯ್ತು? ಫಿಯೇಟ್ ಕರೆನ್ಸಿ ಇಟ್ಟಿಟ್ಟಲ್ಲೇ ತನ್ನ ದುಡ್ಡನ್ನ ತನ್ನ ಬೆಲೆ ಕಳ್ಕೊಂತೈತಿ. ಸರಿ, ಬೆಲೆ ಹೆಂಗ್ ಕಳ್ಕೊಂತೈತಿ? ಚಲೋ ಅದ್ರೂ ಒಂದು ಹೇಳಿ ಆಮೇಲೆ ಮುಂದೆ ಹೋಗ್ಬಿಡ್ತೀನಿ ನಾನು. ಅಂದ್ರೆ ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗ್ತೈತಿ. ಈಗ ನೋಡ್ರಿ, ನಾನು ಆಗಲ್ಲ ಏನ್ ಹೇಳ್ತಿದ್ದೆ, ಇಲ್ಲ ಮಂಜಪ್ಪಗೆ 50,000 ರೂಪಾಯಿ ಕೊಟ್ಟಿನಿ. ಯಾರಿಗೆ? ಮಂಜಪ್ಗೆ 50,000 ರೂಪಾಯಿ ಕೊಟ್ಟಿನಿ. ಅದು ಕೊನೆವರೆಗೂ 50,000 ರೂಪಾಯಿನ ಹಾಗೆ ಉಳಿದಿತ್ತು. ಆದ್ರೆ ನಾನು ಯಾರಿಗೆ ಮೆಲ್ವಿನರಿಗೆ ಬಂಗಾರ ಕೊಟ್ಟಿದ್ದೆ, ಇವತ್ತಿನ ರೇಟು 15 ಲಕ್ಷ. ಇನ್ನೊಂದು 5 ವರ್ಷ ಬಿಟ್ಟ ಮೇಲೆ 1.5 ಕೋಟಿನ ಆಗ್ಬೋದು, 2 ಕೋಟಿನ ಆಗ್ಬೋದು. ಎಷ್ಟು ಅಂತೀರೋ? ಆಮೇಲೆ ಬಿಟ್ಬಿಡ್ರಿ. ಈಗ ನಾನೇನ್ ಮಾಡ್ತೀನಿ, ಮಂಜಣ್ಣಗೆ ನಿಮ್ದೆಲ್ಲಾ ನೋಡಿ ಬುದ್ಧಿ ಬಂದೈತಿ. ಕರೆಕ್ಟ್ ಆಗಿ ತಿಳ್ಕೊಡ್ರಿ, ಮಂಜಣ್ಣಗೆ ನಿಮ್ದೆಲ್ಲಾರ್ದು ನೋಡಿ ಬುದ್ಧಿ ಬಂದೈತಿ. ಈಗ ಇದ ಮಂಜಣ್ಣ ಅಕಸ್ಮಾತ್ ಬಂಗಾರ ತಗೊಳಕ್ ಹೋದ್ರೆ ಏನಾಗ್ತೈತಿ? ಮಂಜಣ್ಣಗೆ ಕೇವಲ 3.5 ಗ್ರಾಮ್ ಬಂಗಾರ ಸಿಗ್ತೈತಿ. ಪಾಯಿಂಟ್ ಕ್ಲಿಯರ್ ಆಯ್ತು? ಈಗ ಹೇಳ್ರಿ, ಮಂಜಣ್ಣ 2006ನೇ ಇಶ್ಯೂ ಒಳಗೆ ಕರೆಕ್ಟ್ ಆಗಿ ತಿಳ್ಕೊಡ್ರಿ, ಮಂಜಣ್ಣ 50,000 ರೂಪಾಯಿ ಕೊಟ್ಟು 2006ನೇ ಇಶ್ಯೂ ಒಳಗೆ ಬಂಗಾರ ತಗೊಂಡಿದ್ರೆ 100 ಗ್ರಾಮ್ ಬರ್ತಿತ್ತು. ಈಗ 2026ನೇ ಇಶ್ಯೂ ಒಳಗೆ ಮಂಜಣ್ಣಗ್ ಬುದ್ಧಿ ಬಂದೈತಿ. ಅದೇ 50,000 ರೂಪಾಯಿ ಕೊಟ್ಟೆ ಮಾರ್ಕೆಟ್ ನೊಳಗ ಬಂಗಾರ ತಗೊಳಕ್ ಹೋದ್ರೆ 3.5 ಗ್ರಾಮ್ ಬಂಗಾರ ಸಿಗ್ತೈತಿ. ಎಸ್ ಅಂತಿರೋ? ಈಗ ಈ ಬೆಲೆ ದುಡ್ಡು ಎಷ್ಟು ಪರ್ಸೆಂಟ್ ದುಡ್ಡು ಬೆಲೆ ಕಳ್ಕೊಂತು? 95% ದುಡ್ಡು ತನ್ನ ಬೆಲೆ ಕಳ್ಕೊಂತು. ಪಾಯಿಂಟ್ ಕ್ಲಿಯರ್ ಆತ್ರಿ? ಯಾವಾಗಂದ್ರೆ ಅವಾಗ 100 ಗ್ರಾಮ್ ಬಂಗಾರ ಸಿಕ್ತಿತ್ತು, ಈಗ ಕೇವಲ 3.5 ಗ್ರಾಮ್ ಬಂಗಾರ ಸಿಕ್ತು. ಈಗ ಹೇಳ್ರಿ, ಇದು 50,000 ರೂಪಾಯಿ ತನ್ನ ಬೆಲೆ ಕಳ್ಕೊಂತ ಇಲ್ಲೋ? ಇಲ್ಲೇ ಕರೆನ್ಸಿ ಅಂದ್ರೆ
ಬೆಲೆ ಕಳ್ಕೊಳ್ಳೋದಕ್ಕೆ ಕರೆನ್ಸಿ ಅಂತ ಹೇಳ್ತೀವಿ, ಬೆಲೆ ಅಪ್ರಿಸಿಯೇಷನ್ ಆಗೋದಕ್ಕೆ ರಿಯಲ್ ಮನಿ ಅಂತ ಕರಿತೀವಿ. ಈಗ ಹೇಳ್ರಿ ಮನವಿನವ್ರೆ, ಈ ವಿಷಯ ನಿಮ್ಗೆ ಗೊತ್ತಿತ್ತ? ಇಲ್ಲ ಸರ್, ಗೊತ್ತಿದ್ದಿದ್ರೆ ನೀವು ಕರೋಡ್ಪತಿ ಆಗ್ತಿದ್ರಿ. ಖಂಡಿತ. ಗೊತ್ತಿದ್ದಿದ್ರೆ ನೀವು ರಿಚೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್ ಆಗ್ತಿದ್ರಿ. ಎಸ್ ಗೊತ್ತಿದ್ದಿದ್ರೆ ಅಶೋಕ್ ಲೇಲ್ಯಾಂಡ್ ಒಳಗೆ ಕೆಲಸ ಮಾಡ್ತಿದ್ದಿಲ್ಲ, ಅಶೋಕ್ ಲೇಲ್ಯಾಂಡ್ ಪಾರ್ಟ್ನರ್ ಹಾಕಿರ್ತಿದ್ರಿ. ಎಸ್ ಅದಕ್ಕೆ ನಾನು ನಿಮಗೆ ಹೇಳ್ತೀನಿ, ಸಮಯ ಬಂದಾಗ ಎಲ್ಲದನ್ನು ನನಗೆ ಬಿಚ್ಚಿ ಕೊಡ್ತೀನಿ. ದಯವಿಟ್ಟು ನನಗೆ ಫಾಲೋ ಮಾಡ್ರಿ ಒಂದ್ ಸರಿ. ಯಾರ್ಯಾರು ಏನೇನ್ ಹೇಳ್ತಾರಂತೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ನಿಮ್ಮನ್ನ ನನ್ನ ಕಂಪನಿ ಒಳಗ ಮೆಂಬರ್ ಮಾಡಕತ್ತೀನಿ ಅಂತ ತಿಳ್ಕೊಬೇಡ್ರಿ. ನಿಮ್ಮನ್ನ ನಾನು ಅರಬಪತಿ ಮಾಡ್ಬೇಕಂತ ಜವಾಬ್ದಾರಿ ತಗೊಂಡು ನಾ ಮುಂದೆ ಹೊಂಟೇನಿ. ನಿನ್ನೊಬ್ರು ಯಾರೋ ಫೋನ್ ಮಾಡಿದ್ರು, ಇಷ್ಟೆಲ್ಲ ದೊಡ್ಡ ಕಿಸಿದೆ ಇರ್ತಿಲ್ಲ, 1 ವರ್ಷ ಆಯ್ತು ನಿನ್ನ ಕಂಪನಿ ಸ್ಟಾರ್ಟ್ ಆಗಿ, ಇನ್ನು 1100 ಜನನು ಬಂದಿಲ್ಲ ಅಂತ ಹೇಳಿದ್ರು. ಸ್ವಾಮಿಯರು ಒಂದು ನಿಮಗೆ ಓಪನ್ ಚಾಲೆಂಜ್ ಮಾಡ್ತೀನಿ. ಮೆಲ್ವಿನ್ ಅವ್ರೆ, ಎಸ್ ನಿಮ್ಮ ಕೈ ಕ್ಯಾಶ್ ಕೊಡ್ತೀನಿ ನಾನು. 100 ಟೈಟಾನ್ ವಾಚ್ ಬೇಕಂದ್ರೆ ತಗೊಂಡ್ ಬರ್ತೀರಿ? ಎಸ್ ಸರ್ 100 ಟೈಟಾನ್ ವಾಚ್ ತಗೊಂತೀನಿ ಅಂದ್ರೆ ಮನಿ ಏನೈತೆ ಡೀಲರ್ ನಿಮ್ ಮನಿ ಮಟ್ಟ ಬಂದು ಡೆಲಿವರಿ ಕೊಟ್ಟು ಹೋಗ್ತಾನೆ. ಎಸ್ ಅಂತೀರಿ ಅಂತೀರಿ. ಎಸ್ ಈಗ ನಾನು ನಿಮ್ಮ ಕೈಯಾಗ ದುಡ್ಡು ಕೊಡ್ತೀನಿ, 100 ಬಿಟ್ಟು ಬಿಡ್ರಿ, 1 ರೋಲೆಕ್ಸ್ ವಾಚ್ ನೀವು ತಗೊಂಡು ತೋರಿಸ್ರಿ. 1 ರೋಲೆಕ್ಸ್ ವಾಚ್. ರೋಲೆಕ್ಸ್ ವಾಚ್ ಸಿಕ್ಕರ್ ಕೊಡಂಗಿಲ್ಲ, ಮೊದಲು ತಿಳ್ಕೊಳ್ರಿ. ರೋಲೆಕ್ಸ್ ವಾಚ್ ರೊಕ್ಕ ಕೊಟ್ಟು ರೊಕ್ಕ ತಗೊಂಡು ಅಂಗಡಿ ಮಟ್ಟ ಹೋದ್ರು ನಿಮ್ಗೆ ರೋಲೆಕ್ಸ್ ವಾಚ್ ಕೊಡಂಗಿಲ್ಲ. ರೋಲೆಕ್ಸ್ ವಾಚ್ ಕೊಡ್ಬೇಕಂದ್ರೆ ಅವ್ರು ಸೆಲೆಕ್ಟ್ ಮಾಡ್ತಾರ, ಆನಂದಕ್ಕೆ ಕೊಡಬೇಕು ಬೇಡ. ಆನಂದಗೆ ನನ್ನ ವಾಚ್ ಕಟ್ಕೊಳ್ಳೋ ಕೆಪಾಸಿಟಿ ಐತೋ ಇಲ್ಲ, ಮಕ್ಕಳಾಗ ದಮ್ ಇತ್ತಿಲ್ಲ ಅಂತ ನೋಡ್ತಾರ ಅವ್ರು. 5 ಕೋಟಿ ಇದೆ ಸರ್. 5 ಕೋಟಿ ಕೊಟ್ರು ಸಿಗಂಗಿಲ್ಲ ಸ್ವಾಮಿ. 5 ಕೋಟಿ ರೂಪಾಯಿ ಕೊಟ್ರು ರೋಲೆಕ್ಸ್ ವಾಚ್ ಸಿಗಂಗಿಲ್ಲ, ಸಿಕ್ಕರ್ ಕೊಡಂಗಿಲ್ಲ. ಈಗ ಹೇಳ್ರಿ, ನನ್ನ ಕಂಪ್ನಿನೂ ಅದೇ ಕ್ಯಾಟಗರಿ ಬರ್ತೈತಿ. ಇಲ್ಲಾಂದ್ರೆ ಯಾವನ್ರಿ ಮಕ್ಕಳಾಗ ದಮ್ಮಿದ್ರ ಮಾಡಿಲ್ಲ ಹಾಳಾಗೋಗಂತ ನನ್ನ ಮಗ ಹೇಳ್ತಿದ್ದ ನೆಟ್ವರ್ಕ್ ಮಾರ್ಕೆಟ್ ಹೋಗಿ ಬರೀ ಕೈಯು ಕಾಲು ಬೀಳೋದು, ಡಮ್ ಬಾರಿಸೋದು, ಅದನ್ನ ಮಾಡೋದು ಇದನ್ನ ಮಾಡೋದು ಮಾಡ್ತಾರ. ಇಷ್ಟು ಖಡಾಕಡಿ ನನ್ನ ಮಗ ಹೇಳ್ಯಾನ. ನನ್ನ ಕಂಪನಿನು ರೋಲೆಕ್ಸ್ ವಾಚ್, ಲ್ಯಾಂಬರ್ಗಿನಿ ಕಾರ್, ರೋಲ್ಸ್ ರಾಯಲ್ ಕಾರ್ನಾಗ ಆ ಕ್ಯಾಟಗರಿ ಒಳಗೆ ಒಯ್ಬೇಕಂತ ನಾನು ಮಾಡಾಕ್ತೀನಿ. ಅದ್ರ ಸಲುವಾಗಿ ನನಗೆ ಏನು ಫರಕ್ ಬೀಳಂಗಿಲ್ಲ. ಇನ್ನೂ 6 ತಿಂಗಳ ಒಂದು ವ್ಯಕ್ತಿನೂ ಜಾಯಿನ್ ಆಗ್ಲಿಲ್ಲ ಅಂದ್ರೆ ನನಗೆ ಫರ್ಕ ಬೀಳಂಗಿಲ್ಲ. ಯಾಕಂದ್ರೆ ನನ್ನ ಕಂಪನಿ ಬರ್ಬೇಕಂದ್ರೆ ಜೂನಿಯರ್ ವ್ಯಕ್ತಿಗಳು ಮಾತ್ರ ಬರಬೇಕು. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಯಾರು ಒಂದು 10 ಜನ ಗುಂಪು ಕಟ್ಕೊಂಡು ಬಂದು ನಮಗೆ ನನ್ನ ತಲೆ ಮೇಲೆ ಡಾನ್ಸ್ ನಟರಾಜನ ಡಾನ್ಸ್ ಮಾಡಕ್ ಹೋಗ್ತಾರ ಅಂದ್ರೆ ತಲೆಗೆ ಇಟ್ಕೊಂಡ್ಬಿಡ್ರಿ. ಯಾರ ಕಡೆಯಿಂದ ಸಾಧ್ಯ ಇಲ್ಲ. ನನ್ನ ಮಗನಿಗೆ ನಾನು ನನ್ನ ತಲೆ ಮೇಲೆ ಹತ್ತಕ್ಕನೆ ಬಿಡಂಗಿಲ್ಲ ನಾನು. ಪಾಯಿಂಟ್ ಕ್ಲಿಯರ್ ಆತ್ರಿ? ಮುಂದೆ ಹೋಗ್ಲಿ. ಚಲೋ, ಈಗ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಮಾತಾಡೋದು. ಪಾಯಿಂಟ್ ಕ್ಲಿಯರ್ ಆತಲ್ಲ? ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಮಾತಾಡ್ತೀನಿ. ಅಂದ್ರೆ ಕ್ರಿಪ್ಟೋ ಕರೆನ್ಸಿ ಒಳಗೆ ಡೇಂಗ್ ಆಗ್ತೀನಿ ಸರ್. ಕ್ರಿಪ್ಟೋ ಕರೆನ್ಸಿ ನೀವು ಯಾವಾಗಿಂದ ಫಾಲೋ ಮಾಡಕ್ತಿರ್ ಗೊತ್ತಿಲ್ಲ. ನಾನ್ ಮಾತ್ರ 2013ನೇ ಇಶ್ಯೊಳಗೆ ಮಾಡೀನಿ. ಯಾಕಂದ್ರೆ 2013 ಇಶ್ಯೊಳಗೆ ನನ್ನ ಜೀವನದೊಳಗೊಂದು ಬಹಳ ಕೆಟ್ಟ ಇನ್ಸಿಡೆಂಟ್ ಆಗೈತಿ. ಏನ್ ಕೆಟ್ಟ ಇನ್ಸಿಡೆಂಟ್ ಆಯ್ತು? 2013 ಇಶ್ಯೊಳಗೆ ಕರೆಕ್ಟ್ ಆಗಿ ಬರ್ಕೊಡ್ರಿ. 2013 ಇಶ್ಯೊಳಗೆ ಒಂದು ಬಿಟ್ಕಾಯಿನ್ ರೇಟು, ಆ ಬಿಟ್ಕಾಯಿನ್ ಬಗ್ಗೆ ಮಾತಾಡ್ತೀನಿ. ಈಗ ಬಿಟ್ಕಾಯಿನ್ ಅನ್ನೋದು ಏನಿಲ್ಲ ಕರೆನ್ಸಿ. ಏನು ಬಿಟ್ಕಾಯಿನ್ ಅನ್ನೋದು ಒಂದು ಈಗಿನ ಕ್ರಿಪ್ಟೋ ಕರೆನ್ಸಿ ಅಂತ ಹೇಳಿದ್ರಲ್ಲ, ಕ್ರಿಪ್ಟೋ ಕರೆನ್ಸಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಬಿಟ್ಕಾಯಿನ್ ಕ್ರಿಪ್ಟೋ ಕರೆನ್ಸಿ, CRY ಕ್ರಿಪ್ಟೋ ಕರೆನ್ಸಿ. ಬಿಟ್ಕಾಯಿನ್ ಅನ್ನೋದು ಏನೈತಲ್ಲ ಒಂದು ಕ್ರಿಪ್ಟೋ ಕರೆನ್ಸಿ. ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಏನು ಕರೆಕ್ಟ್ ಆಗಿ ತಿಳ್ಕೊಡ್ರಿ. ಕ್ರಿಪ್ಟೋ ಅಂದ್ರೆ ಏನು? ಕ್ರಿಪ್ಟೋ ಅಂದ್ರೆ ಕಣ್ಣಿಗೆ ಕಾಣಲಾರದ್ದು, ಅದೃಶ್ಯವಾಗಿದ್ದು, ಮುಟ್ಟಲಿಕ್ಕೆ ಬರ್ಲಾರ್ದಿದ್ದು, ಫಿಸಿಕಲ್ ಅದು ಯಾವುದೇ ತರದ ಅದ್ರದ್ದು ಒಂದು ಅಸ್ತಿತ್ವ ಇರಂಗಿಲ್ಲ. ಅದಕ್ಕೆ ನಾವು ಕ್ರಿಪ್ಟೋ ಅಂತ ಕರಿತೀವಿ. ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಕಣ್ಣಿಗೆ ಕಾಣಲಾರ ದುಡ್ಡು, ಮುಟ್ಟಲಿಕ್ಕೆ ಬರ್ಲಾರ ದುಡ್ಡು, ಫಿಸಿಕಲಿ ಅಪಿಯರೆನ್ಸ್ ಇರ್ಲಾರ್ದಕ್ಕಂತ ದುಡ್ಡಕ್ಕೆ ಕ್ರಿಪ್ಟೋ ಕರೆನ್ಸಿ ಅಂತ ಕರಿತೀವಿ. ಪಾಯಿಂಟ್ ಕ್ಲಿಯರ್ ಆಯ್ತು? ಹಂಗಾರೆ ಡಿಜಿಟಲ್ ಕರೆನ್ಸಿನು ಕಣ್ಣಿಗೆ ಕಾಣಂಗಿಲ್ಲಲ್ಲ? ಹೌದು, ಡಿಜಿಟಲ್ ಕರೆನ್ಸಿನು ಕಾಣಂಗಿಲ್ಲ, ಆದ್ರೆ ಅದು ಫೇಟ್ ಕರೆನ್ಸಿಗೆ ಕೌಂಟ್ ಆಗ್ತೈತಿ. ಈಗ ನಾನು ಮಾತಾಡ್ತಿದ್ದು ರಿಯಲ್ ಮನಿಗೆ ಕೌಂಟ್ ಆಗ್ತೈತಿ, ಅದನ್ನ ಹೇಳಕ್ತೇನೆ ನಾನು. ಕ್ರಿಪ್ಟೋ ಕರೆನ್ಸಿ. ಈಗ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ನೋಡ್ರಿ. ಕ್ರಿಪ್ಟೋ ಕರೆನ್ಸಿ ಸ್ಟಾರ್ಟ್ ಆಗಿದ್ದು ಯಾಕೆ ಅದನ್ನು ಹೇಳ್ಬಿಡ್ತೀನಿ ನಾನು.
ಸತೋಶಿ ಕ್ರಿಪ್ಟೋ ಕರೆನ್ಸಿ ಸ್ಟಾರ್ಟ್ ಮಾಡಿರ್ತಕ್ಕಂಥ ವ್ಯಕ್ತಿ ಹೆಸರು ಸತೋಶಿ ನಾಕಾಮೋಟೋ. ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಬಿಟ್ಕಾಯಿನ್ ಅನ್ನು ತಯಾರು ಮಾಡಿರ್ತಕ್ಕಂಥ ವ್ಯಕ್ತಿ ಹೆಸರೇನು? ಸತೋಶಿ ನಾಕಾಮೋಟೋ. ಈ ಸತೋಶಿ ನಾಕಾಮೋಟೋ ಜಪಾನದ ವ್ಯಕ್ತಿ. ಅವನು ಅಮೆರಿಕಕ್ಕೆ ಫಾರಿನ್ ಟ್ರಿಪ್ ಹೋಗಿರ್ತಾನ. ಕರೆಕ್ಟ್ ಆಯ್ತು ಕೊಡ್ರಿ. ಸತೋಶಿ ನಾಕಾಮೋಟೋ ಫಾರಿನ್ ಟ್ರಿಪ್ ಹೋಗಿರ್ತಾನ ಅಮೆರಿಕಾದೊಳಗೆ. ಅಚಾನಕ್ ಏನಾಗ್ತೈತೆ ಅಂದ್ರೆ ಅವನ ಹೆಂಡತಿಗೆ ಹಾರ್ಟ್ ಅಟ್ಯಾಕ್ ಆಗ್ತೈತಿ. ಫ್ಯಾಮಿಲಿ ಮೆಂಬರ್, ಹೆಂಡತಿನೋ ತಂದಿನೋ ತಾಯಿನೋ ಗೊತ್ತಿಲ್ಲ, ಹೆಂಡತಿ ಅಂತ ತಿಳ್ಕೊಂಡು ಹೆಂಡತಿಗೆ ಹಾರ್ಟ್ ಅಟ್ಯಾಕ್ ಆದಾಗ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಾನ. ಅಮೆರಿಕಾದೊಳಗೆ ಹಾಸ್ಪಿಟ್ಲ್ ಖರ್ಚು ಸರ್ ಕೋಟಿ ಗಂಟೆ ಬರ್ತೈತಿ, ನಿಮ್ ಕಡೆಯಿಂದ ತಡ್ಕೊಳಕ್ ಆಗೋದಿಲ್ಲ. ಇವನೇನ್ ಮಾಡ್ತಾನ, ತನ್ನ ಕಡೆ ಇದ್ದಿದ್ದೆಲ್ಲ ದುಡ್ಡೆಲ್ಲ ಖಾಲಿ ಮಾಡ್ತಾನ. ಮುಂದೆ ಇನ್ನೂ ರೊಕ್ಕ ಬೇಕಾಗ್ತೈತಿ. ಅಲ್ಲ ಸರ್, ತಾನ್ ನೋಡಿದ್ರೆ ಜಪಾನ್, ಅವನಿಗೆ ಅಮೆರಿಕದೊಳಗೆ ಒಂದೆರಡು ಜನ ಫ್ರೆಂಡ್ಸ್ ಇದ್ರು, ಅವ್ರ ಕಡೆಯಿಂದ ದುಡ್ಡು ತಗೊಂಡ. ಮುಂದೆ ಇನ್ನೂ ರೊಕ್ಕ ಬೇಕಾತ. ಅವಾಗ ಏನ್ ಮಾಡ್ಬೇಕು? ಅವನು ಜಪಾನ್ದೊಳಗ ಅವನ ಅಕೌಂಟ್ ಕೋಟಿ ಗಂಟೆ ದುಡ್ಡು ಬಿದ್ದೈತಿ. ಆದ್ರೆ ಜಪಾನಿಂದ ಅವನಿಗೆ ಟ್ರಾನ್ಸ್ಫರ್ ಮಾಡ್ಬೇಕು. ಹೆಂಗೆ? ಆದ್ರೆ ಟ್ರಾನ್ಸ್ಫರ್ ಮಾಡ್ಬೇಕಂದ್ರೆ ಜಪಾನ್ಗೆ ಹೋಗ್ಬೇಕು, ಚೆಕ್ ಕೊಡ್ಬೇಕು, ಚೆಕ್ ಅಪ್ರೂವಲ್ ಆಗ್ಬೇಕು. ಆದ್ರೆ ಮತ್ತೆ ಇಂಟರ್ನ್ಯಾಷನಲ್ ಒಂದು ಕಂಡೀಷನ್ ಇರ್ತೈತಿ. ಆ ಕಂಡೀಷನ್ ಎಲ್ಲ ಮೀಟ್ ಮಾಡಿ ಆಮೇಲೆ ಕಳಿಸ್ತಾರ. ಇದೆಲ್ಲ ಬಹಳ ದೊಡ್ಡ ಪ್ರೊಸೀಜರ್ ಇರ್ತೈತಿ. ಅವಾಗ ಸತೋಶಿ ನಾಕಾಮೋಟೋ ಏನ್ ಮಾಡ್ತಾನ, ಇದು ಎಂತ ಕರ್ಮ ಇದು ನಂದು. ನನ್ನ ಹೆಂಡತಿ ಅಲ್ಲಿ ಬೆಡ್ ಮೇಲೆ ಬಿದ್ದು ಬದ್ದಾಡಕತ್ತಾಳ. ನನ್ನ ಅಕೌಂಟ್ನಾಗ ಕೋಟಿಗೆ ದುಡ್ಡು ಐತಿ. ನನ್ನ ಹೆಂಡತಿ ಮಕ್ಕಳು ಹೆಂಡತಿಗೆ ಉಳಿಸ್ಕೊಳಕ್ ಆಕಿ ಸತ್ತು ಹೋಗ್ಬಿಡ್ತಾಳ. ಅವನ ಹೆಂಡತಿ ಸಾಯ್ತ. ಸತ್ತ ಮೇಲೆ ಆಮೇಲೆ ಒಂದು ದಿನ ಕುಂತು ವಿಚಾರ ಮಾಡ್ತಾನ, ನನ್ನ ಹತ್ರ ಕೋಟಿ ಗಂಟ್ಲೆ ದುಡ್ಡಿದ್ರು ನನ್ನ ಹೆಂಡತಿಗೆ ಉಳಿಸ್ಕೊಳಕ್ ಆಗ್ಲಿಲ್ಲ. ಕೋಟಿ ಗಂಟ್ಲೆ ದುಡ್ಡಿದ್ರು ನನ್ನ ಹೆಂಡತಿಗೆ ಉಳಿಸ್ಕೊಳಕ್ ಆಗ್ಲಿಲ್ಲ. ಇದಕ್ಕೇನು ಕಾರಣ? ಸಿಸ್ಟಮ್ ಕಾರಣ. ಥರ್ಡ್ ಪಾರ್ಟಿ. ಯಾವುದೇ ಒಂದು ವ್ಯಕ್ತಿಯಿಂದ ವ್ಯಕ್ತಿಗೆ ನಾವು ಟ್ರಾನ್ಸ್ಫರ್ ಮಾಡ್ಬೇಕಂದ್ರೆ ಮೂರನೇ ವ್ಯಕ್ತಿ ಬ್ಯಾಂಕ್ ಬೇಕು, ಬ್ಯಾಂಕಿನಿಂದ ಅರ್ಜಿ ಬೇಕು, ಎಲ್ಲ ದೊಡ್ಡ ಲೆಪ್ಪಡ ಆಗ್ತೈತಿ. ಅದು ಮತ್ತೆ ಇಂಡಿಯನ್ ಗೌರ್ಮೆಂಟ್ ಆದ್ಮೇಲೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಅದಾದ್ಮೇಲೆ ಅಮೆರಿಕನ್ ಗೌರ್ಮೆಂಟ್, ಅಮೆರಿಕದ ರಿಸರ್ವ್ ಬ್ಯಾಂಕ್ ಅಮೆರಿಕ, ಅವೆಲ್ಲ ಅದೆಲ್ಲ ಬಹಳ ಲಪ್ಪಡ ಇರ್ತೈತಿ. ನನ್ನ ಕಡೆ ಒಂದು ಕೋಟಿ ಐತೆ ಅಂದ ಒಂದ್ 5 ನಿಮಿಷದೊಳಗೆ ನಾ ಕೋಟಿ ಅಮೆರಿಕಕ್ಕೆ ಟ್ರಾನ್ಸ್ಫರ್ ಮಾಡ್ತೇನೆ ಅಂದ್ರೆ ಆಗಂಗಿಲ್ಲ. ಅದಕ್ಕೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬಹಳ ತಿಂಗಳಾನುಗಟ್ಲೆ ಟೈಮ್ ತಗೋತಾವ ಕೆಲವೊಂದ್ಸರಿ. ಈಗ ನನಗೆ ಹೇಳಿ, ನನ್ನ ದುಡ್ಡನ್ನ ನಾನು ಕಷ್ಟಪಟ್ಟು ಗಳಿಸಿದ ದುಡ್ಡು ನನ್ನ ಟೈಮಿಗೆ ಬರ್ಲಿಲ್ಲ ಅಂದ್ರೆ ಅದನ್ನ ತಗೊಂಡು ಏನ್ ಮಾಡ್ಬೇಕು? ನಾನು ಯಾಕೆ ಇಂಥ ಒಂದು ವ್ಯವಸ್ಥೆ, ಇಂಥ ಒಂದು ಸಿಸ್ಟಮ್ ಅನ್ನು ನಾನು ತಯಾರು ಮಾಡಬಾರ್ದು? ಅವನು ಸಾಫ್ಟ್ವೇರ್ ಇಂಜಿನಿಯರ್ ಇದ್ದ, ಅದೊಂದು ಹೇಳದ್ ಮರ್ತೆ. ಈಸ್ ದ ಸಾಫ್ಟ್ವೇರ್ ಇಂಜಿನಿಯರ್. ಅವ್ನು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮಾಡ್ದ. ನಾನು ಇಷ್ಟೆಲ್ಲ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಇಂಥ ಒಂದು ಸಾಫ್ಟ್ವೇರ್ ನ ಯಾಕೆ ಕಂಡು ಹಿಡಿಬಾರ್ದು? ಡೈರೆಕ್ಟ್ ಆಗಿ ನನ್ನ ದುಡ್ಡನ್ನ ಯಾರಿಗೆ ಬೇಕಾದ್ರೆ ಯಾವಾಗ ಬೇಕಾದ್ರೆ ಟ್ರಾನ್ಸಾಕ್ಷನ್ ಮಾಡ್ತೀನಿ. ಮುಂದಿನ ದಾಸೇನ ಪರ್ಮಿಷನ್ ತಗೊಳ್ಳೋದ ಅವಶ್ಯಕತೆ ಬರಬಾರ್ದು. ಕರೆಕ್ಟ್ ಆಗಿ ತಿಳ್ಕೊಡ್ರಿ. ನನ್ನ ದುಡ್ಡು ನಾ ಯಾರಿಗೆ ಬೇಕಾದ್ರೆ ಯಾವಾಗ ಬೇಕಾದ್ರೆ ಕಳ್ಸಿಕೊಡ್ತೀನಿ. ಯಾರ್ದು ದಾಸಯ್ಯನ ಪರ್ಮಿಷನ್, ಮೂರನೇ ದಾಸಯ್ಯನ ಪರ್ಮಿಷನ್ ತಗೋಬಾರ್ದು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ದಾಸಯ್ಯನ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ದಾಸಯ್ಯನ, ಗೌರ್ಮೆಂಟ್ ಆಫ್ ಇಂಡಿಯಾ ದಾಸಯ್ಯನ. ಅದಕ್ಕೇನ್ ಮಾಡ್ದ? ಬಿಟ್ಕಾಯಿನ್ ಅನ್ನ ತಯಾರು ಮಾಡ್ದ. ಈಗ ಬಿಟ್ಕಾಯಿನ್ ಅಂದ್ರೆ ಏನು ಅದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಈಗ ನರೇಂದ್ರ ಮೋದಿ ಅವರು 8ನೇ ತಾರೀಕು ನವೆಂಬರ್ ತಿಂಗಳ 2016 ಇಷ್ಟೊಳಗೆ ಡೈರೆಕ್ಟ್ ಆಗಿ ಬಂದ್ರು. ಇವತ್ತಿನಿಂದ 500 ನೋಟು 1000 ನೋಟು ಬ್ಯಾನ್. ಆದ್ರೆ ಇದೇ ನರೇಂದ್ರ ಮೋದಿಗೆ ಅಮೆರಿಕದೊಳಗೆ ಹೋಗಿ ವೈಟ್ ಹೌಸ್ ನೊಳಗೆ ನಿಂತು ಇವತ್ತ $500, $50, $100 ಬಂದ್ ಮಾಡಕ್ ಬರ್ತೈತೇನು? ಮೇಲಿನ್ ಇಲ್ಲ. ಯಾಕೆ? ಯಾಕಂದ್ರೆ ನರೇಂದ್ರ ಮೋದಿ ಕಂಟ್ರೋಲ್ ಆಗಿರೋದು ಕೇವಲ ಇಂಡಿಯನ್ ಕರೆನ್ಸಿ ಮಾತ್ರ. ಪಾಯಿಂಟ್ ಕ್ಲಿಯರ್ ಆತ್ರಿ? ಅದೇ ಪ್ರಕಾರ ಡೊನಾಲ್ಡ್ ಟ್ರಂಪ್ ಡಾಲರ್ ಬಂದ್ ಮಾಡ್ಬೋದು, ಆದ್ರೆ ಇಂಡಿಯನ್ ರುಪೀಸ್ ಅವನು ಬಂದ್ ಮಾಡಕ್ ಬರಂಗಿಲ್ಲ. ಯಾಕಂದ್ರೆ ಅವನ ಅಥಾರಿಟಿ ಒಳಗಿಲ್ಲ. ನಾನು ಇಂಥ ಕರೆನ್ಸಿ ಯಾಕೆ ಮಾಡಬಾರ್ದು? ನಾನು ಕರೆನ್ಸಿನ ಅದನ್ನ ಟ್ರಾನ್ಸಾಕ್ಷನ್ಗೆ ನಾ ತಗೊಂಡ್ ಬಂದ್ರೆ ಯಾವ ದೇಶನೂ ನನಗೆ ಅಬ್ಜೆಕ್ಷನ್ ಮಾಡಬಾರ್ದು, ಎಲ್ಲಾ ಕಡೆ ನಡೆದಿರಬೇಕು. ಅದೇ ಕ್ರಿಪ್ಟೋ ಕರೆನ್ಸಿ. ಈಗ ಇಂಡಿಯಾದೊಳಗೆ ಇರ್ತಕ್ಕಂಥದ್ದು ಇಂಡಿಯನ್ ಗೌರ್ಮೆಂಟ್ ಕಂಟ್ರೋಲ್ನಾಗ ಐತಿ. ಅಮೆರಿಕದಾಗ ಇರ್ತಕ್ಕಂಥ ಕರೆನ್ಸಿ ಅಮೆರಿಕದ ಗೌರ್ಮೆಂಟ್ ಕಂಟ್ರೋಲ್ ಆಗೈತಿ. ಆದ್ರೆ ನಾವು ಯೂಸ್ ಮಾಡ್ತಕ್ಕಂಥ ಕ್ರಿಪ್ಟೋ ಕರೆನ್ಸಿ ಬಿಟ್ಕಾಯಿನ್ ಇದು ಡಿಸೆಂಟ್ರಲೈಸ್, ಯಾರ ಕಂಟ್ರೋಲ್ ಆಗಿಲ್ಲ. ಯಾರ್ದು ಕಂಟ್ರೋಲ್ ಆಗಿಲ್ಲ ಅಂದ್ರೆ ಹೆಂಗ್ರಿ? ನಮ್ಮ ಪಬ್ಲಿಕ್ ಕಂಟ್ರೋಲ್ ಆಗಿರೋದು ಡಿಸೆಂಟ್ರಲೈಸ್. ಕರೆಕ್ಟ್ ಆಯ್ತು ಕೊಡ್ರಿ. ಇದು ನಮ್ಮ ಪಬ್ಲಿಕ್ ಗೆ ಸಂಬಂಧಪಟ್ಟಂತದ್ದು. ಕೊಡೋ ವ್ಯಕ್ತಿ ತಗೊಳ್ಳೋ ವ್ಯಕ್ತಿ ಬಿಟ್ರೆ ಮೂರನೇ ಯಾರಿಗೂ ಸಂಬಂಧ ಇಲ್ಲ.
ಇದು ಡಿಸೆಂಟ್ರಲೈಸ್ ಕ್ರಿಪ್ಟೋ ಕರೆನ್ಸಿ ಬಿಟ್ ಕಾಯಿನ್. ಆಮೇಲೆ ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಬಿಟ್ ಕಾಯಿನ್ ಅಂದ್ರೆ ಕ್ರಿಪ್ಟೋ ಕರೆನ್ಸಿ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ. ಕ್ರಿಪ್ಟೋ ಕರೆನ್ಸಿ ಅನ್ನೋದು ಒಂದು ಕಾರ್ ಅಂತ ತಿಳ್ಕೊಡ್ರಿ. ಏನು ಕ್ರಿಪ್ಟೋ ಕರೆನ್ಸಿ ಅನ್ನೋದು ಒಂದು ಕಾರ್, ಬಿಟ್ ಕಾಯಿನ್ ಅನ್ನೋದು ಒಂದು ಮರ್ಸಿಡಿಸ್ ಬೆಂಚ್ ಇದ್ದಂಗ. ಇದರ ಅರ್ಥ ಟಾಟಾ ಕಾರ್ ಇಲ್ಲೇನ್ರಿ, ಆಮೇಲೆ ಇದು ಯಾವ್ದು ಹೊಂಡಾ ಕಾರ್ ಇಲ್ಲ ಅಂತ ಹೇಳಿ ಅವೆಲ್ಲ ಕ್ವಾಲ. ಹಿಂಗ ಕಡಿಮೆ ಅಂದ್ರೆ 7,000 ಕಾಯಿನ್ಗಳದಾವ್. ಎಷ್ಟು ಕಾಯಿನ್ ಅದಾವು? 7,000. ಈಗ ಎಷ್ಟೋ ಜನ ನಮ್ಮಲ್ಲಿ ಡ್ರಾಮಾ ಮಾಡ್ತಾರ, ಸರ್ ಅಚ್ಚಲ್ಕರ್ದು ಕಾನ್ಸೆಪ್ಟ್ ಅದು ಬಂಡಲ್, ನಮ್ದು ಒರಿಜಿನಲ್ ಕಾನ್ಸೆಪ್ಟ್. ನಮ್ಮ ಒರಿಜಿನಲ್ ಕಾನ್ಸೆಪ್ಟ್ ಒಳಗ ಇಲ್ಲ ನೋಡ್ರಿ, ನಮ್ಮ ಕಂಪ್ನಿ ಒಳಗ ನಾವು ನಮ್ಮ ಅದೇ ನೋಡಿ ಅಚ್ಚಲ್ಕರ್ ಕಾಪಿ ಮಾಡೋಣ, ಅದ್ ಮಾಡೋಣ, ಇದ್ ಮಾಡೋಣ ಅಂತೇಳಿ ಇಲ್ಲಿ ಮೊನ್ನೊಬ್ರು ಯಾವ್ದೋ ಒಂದು ಅಷ್ಟಲ್ ಅಂತ ನಮ್ಮ ಮೂರ್ತಿಯವ್ರು ಕಳ್ಸಿದ್ದು, ಮತ್ತೆ ಯಾರಲ್ಲ ಇಲ್ಲೇ ಅದ ಮೂರ್ತಿಯವ್ರು. ನಾನು ಮೂರ್ತಿಯವ್ರು ಕಳ್ಸಿರ್ತಕ್ಕಂತ ಇಲ್ಲಿ ಇದು ಬಿಟ್ಬಿಟ್ರು, ಇಲ್ಲಿ ಮೂರ್ತಿಯವ್ರದ ನೋಡ್ಬಿಡೋಣಲ್ಲ. ಮೂರ್ತಿಯವ್ರದ್ದು ಹಂಗಾರೆ ಈಗ ನೋಡ್ರಿ ಇಲ್ಲೇ ರೆಡಿ ಟು ಕಳ್ಸಿದ್ರು. ಬಿಟ್ಬಿಡ್ರಿ, ಆಮೇಲೆ ತೋರಿಸ್ತೀನಿ. ಇಲ್ಲೇ ಟೋಟಲಿ ಇಡೀ ವಿಶ್ವದೊಳಗೆ 7,000 ಕಾಯಿನ್ ಇದಾವೆ. ಎಷ್ಟು ಅದಾವ ಸರ್? 7,000. 7,000 ಕಾಯಿನ್. ಆ 7,000 ಕಾಯಿನದೊಳಗೆ ಒರಿಜಿನಲ್ ಯಾವುದು? ಇಲ್ಲಿ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಇಲ್ಲಿ ಬ್ಲಾಕ್ ವಾಲ್ಟ್ ಅಂತ ಒಂದು ಕಾಯಿನ್ ಇತ್ತು, ಕಾಣಕೈತ್ರಿ? ಬ್ಲಾಕ್ ವಾಲ್ಟ್ ಹೌದಾ? ಈಗ ಪಾಯಿಂಟ್ ಏನಪ್ಪಾ ಅಂದ್ರೆ ಮಾರ್ಕೆಟ್ ನೊಳಗೆ 7,000 ಕಾಯಿನ್ ಇದಾವ. ಎಷ್ಟದಾವ್ ಸರ್? 7,000, ಮೋರ್ ದನ್ 7,000 ಕಾಯಿನ್. ಆದ್ರೆ ಒರಿಜಿನಲ್ ಕಾಯಿನ್ ಇರೋದು ಕೇವಲ 18ರಿಂದ 20 ಮಾತ್ರ. ಎಷ್ಟು? 20. ಈಗ 7,000 ಕಾಯಿನದೊಳಗೆ 20 ಕಾಯಿನ್ ಅನ್ನು ತೆಗಿರಿ, ಇನ್ನೆಷ್ಟು ಉಳಿತು? 6,980 ಕಾಯಿನ್ ಡೂಪ್ಲಿಕೇಟ್. ಈಗ ಹೆಂಗ ಗೌರ್ಮೆಂಟ್ ಇದು ಫಿಯೇಟ್ ಕರೆನ್ಸಿ ಅಂದ್ರೆ ಫೇಕ್ ಕರೆನ್ಸಿ ಅಂತ ಹೇಳಿ ಮಾಡ್ತೈತಲ್ಲ, ಹಂಗ ಎಲ್ಲಾ ಕಂಪ್ನಿನೂ ಹೇಳಿ ಮಾಡ್ತಾರ. ಟೋಕನ್ ಅಂತ ಕರೀತಾರ, ಕಾಯಿನ್ ಅಲ್ಲ, ಟೋಕನ್. ಮೂರ್ತಿಯವರ ಮೈಕ್ ಆನ್ ಮಾಡ್ಕೊಡ್ರಿ. ಮೊನ್ನೆ ನಿಮ್ಗೆ ಹೇಳಿದ್ರಲ್ಲ ವ್ಯಕ್ತಿ ಯಾವ್ದದ ಆಸ್ಟ್ರಲ್ ಅಂತ ಒಂದು ಕಳ್ಸಿದ್ರಿ. ಆಸ್ಟ್ರಲ್ ಅದ್ರ ಹೆಸರೇನ್ ಸರ್? ಪೂರ್ಣ ಹೆಸರೇನ್ರಿ ಆಸ್ಟ್ರಲ್? ಅದು ಯಾರ್ದು ಸರ್? ಆಸ್ಟ್ರಲ್ ಅಂತ ಮೊನ್ನೆ ನೀವು ನಾಗರಾಜ್ ಕಳ್ಸಿದ್ರಲ್ಲ? ಹೌದು ಗೊತ್ತು, ಹೇಳಿಲ್ಲ. ಇಲ್ಲ ನಾನ್ ನೋಡಕ್ಕೆ ಹೋಗ್ಲಿಲ್ಲ ಸರ್. ಇಲ್ಲ ನೀವು ಕಳ್ಸಿದ್ರಿ ಆಸ್ಟ್ರಲ್ ಅಂತ ಒಂದು. ಒಳಗಡೆ ಹೋಗಕ್ಕೆ ಹೋಗಿಲ್ಲ. ಇರ್ಲಿ ಏನ್ ತೊಂದ್ರೆ ಇಲ್ಲ, ಏನ್ ತೊಂದ್ರೆ ಇಲ್ಲ. ನಮ್ ಸೀನಿಯರ್ ಅಪ್ಲೈನ್ ಗಳು ಯಾವ ರೀತಿ ವರ್ಕ್ ಮಾಡ್ತಾರೆ ಅನ್ನೋದಕ್ಕೆ ಎಕ್ಸಾಂಪಲ್ ಕೊಟ್ಟು ಸುಮ್ನೆ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಅದನ್ನ ನಾ ಡೌನ್ಲೋಡ್ ಮಾಡ್ಕೊಂಡಿನ್ರಿ, ಡೌನ್ಲೋಡ್ ಮಾಡ್ಕೊಂಡು ಇಲ್ಲಿ ಇಟ್ಟೆ. ನಾನು ಒಂದೇ ನಿಮಿಷ ನೋಡ್ಬಿಡ್ತೀನಲ್ಲ. ಈಗ ಇದೆಲ್ಲ ಈಗ ನಾನು ಒಂದು ಎಕ್ಸಾಂಪಲ್ ತಗೊಂಡೆ ಸರ್. ಇನ್ನೊಂದು ತಿಳ್ಕೊಡ್ರಿ, ಇಲ್ಲೇ ಅಬೌಟ್ ಕಂಪನಿ ಇದೈತ್ ಹೊರತಾಗಿ ಇಲ್ಲಿ ಯಾವುದೇ ತರದ ಡಾಕ್ಯುಮೆಂಟೇಶನ್ ಇರಂಗಿಲ್ಲ. ಓಕೆ ಚಲೋ, ಈಗ ನಾ ಮುಂದೆ ಮಾತಾಡ್ತೀನಿ. ಇಲ್ಲೇ ಟೋಟಲಿ ಮೆಲ್ಯೂನರ್ ಮಾರ್ಕೆಟ್ ಒಳಗೆ ಎಷ್ಟು ಕರೆನ್ಸಿ ಅದಾವು? ಟೋಟಲಿ 7,000 ಕಾಯಿನ್. ಅದ್ರೊಳಗೆ 6,980 ಕಾಯಿನ್ ಫೇಕ್ ಕಾಯಿನ್ ಅದಾವು. ಈಗ ಹೇಳ್ರಿ ಒರಿಜಿನಲ್ ಯಾವ್ದು ಡೂಪ್ಲಿಕೇಟ್ ಯಾವ್ದು ನಿಮ್ಗೆ ಹೆಂಗ್ ಗೊತ್ತಾಗ್ತೈತಿ? ನಾವೇನ್ ಮಾಡ್ತೀವಿ, ಬಿಟ್ ಕಾಯಿನ್ ಇದ್ದ ನಾವು ಯೂಟ್ಯೂಬ್ ನಾಗ ವಿಡಿಯೋ ನೋಡಿ ಅಮಿತಾಬ್ ಬಚ್ಚನ್ ತಗೊಂಡ, ಅವನು ತಗೊಂಡ, ಇವನು ತಗೊಂಡ, ಕೋಟಿ ಗಂಟೆ ತಗೊಂಡೇನೆ ಅಂದ್ಕೊಂಡ ಬಿಟ್ ಕಾಯಿನ್ ಅನ್ನು ಕಂಪೇರ್ ಮಾಡಿ ಇವ್ರು ತಮ್ಮ ಕಾಯಿನ್ ಅನ್ನು ಸೇಲ್ ಮಾಡ್ತಾರ. ನಾನು ಅದನ್ನ ಮಾಡಿದೆ ಹಿಂದೆ, ಏಷ್ಯಾ ಡಿಜಿ ಕಾಯಿನ್ ಅಂತ, ಬ್ಲಾಕ್ ವಾಲ್ಟ್ ಅಂತ. ನನಗೆ ಯಾವಾಗ ಗೊತ್ತ ನಾ ಹೊರಗೆ ಬಂದ್ಬಿಟ್ಟೆ. ಪಾಯಿಂಟ್ ಕ್ಲಿಯರ್ ಆತ್ರಿ? ಈಗ ನಾನು ಇಕ್ಕಟ್ಟಿನೊಳಗೆ ಸಿಕ್ಕೊಂಡೆ. ಏನು? ನಾನು ಇಕ್ಕಟ್ಟಿನೊಳಗೆ ಸಿಕ್ಕೊಂಡೆ ಅಲ್ಲ. 7,000 ಕಾಯಿನ್ ಐತಿ. ಈಗ ನಾನು ಕ್ರಿಪ್ಟೋ ಕರೆನ್ಸಿ ಒಳಗೆ ಮಾಡ್ಬೇಕಂದ್ರೆ ನಾಳೆ ನನಗ್ ಪ್ರಾಬ್ಲಮ್ ಆಗ್ತೈತಿ. ಅದಕ್ಕೆ ನಾ ಏನ್ ಮಾಡಿದೆ, ಮುಂದೆ ಡಿಜಿಟಲ್ ಅಂದ್ರೆ ಎಲ್ಲ ಮಾತಾಡ್ತೀನಿ. ನಾನು ಏನ್ ಮಾಡಿದೆ ಅಂದ್ರೆ ನಾಳೆ ಅದ್ರ ಸಲುವಾಗಿ ಇದನ್ನ ಜಂಜೆಟ್ನೊಳಗೆ ಬೇಡ ಅಂತ ತಿಳ್ಕೊಂಡು ನಾನು ಏನ್ ಮಾಡಿದೆ ಅಂದ್ರೆ ಡಾಲರ್ ಇಟ್ಟೆ. ಈ ಕ್ರಿಪ್ಟೋ ಕರೆನ್ಸಿ ಒಳಗೆ ನಾನಾದ್ರೂ ಕ್ರಿಪ್ಟೋ ಕರೆನ್ಸಿನ ಕೊಡಾಕ್ತೀನಿ. ಯಾವ್ದು? USDT BP20. ಒಂದ್ ಮಾತ್ರ ತಿಳ್ಕೊಳ್ರಿ, ನಾನು ಕೊಡ್ತಕ್ಕಂತ ಕರೆನ್ಸಿ ಸ್ಟೇಬಲ್ ಕಾಯಿನು. ಯಾವ್ದು ಕಾಯಿನು? ಸ್ಟೇಬಲ್ ಕಾಯಿನು. ಡಾಲರ್ ರೇಟ್ ಏನ್ ಇರ್ತೈತಲ್ಲ ಅದೇ ರೇಟ್ ಇಲ್ಲಿ ಇರ್ತೈತಿ. ಈ ಬಿಟ್ಕಾಯಿನ್ ನಂಗೆ ಒಂದು ದಿನಕ್ಕೆ 50 ಲಕ್ಷ, ಮರನೇ ದಿನ 30 ಲಕ್ಷ, ಆದಾದ್ಮೇಲೆ 20 ಲಕ್ಷ, ಆದ್ಮೇಲೆ 80 ಲಕ್ಷ, ಹಿಂಗ ಲಕ್ಷ ಅಂತ ಮನಿ ಹಾಳು ಮಾಡ್ತಕ್ಕಂಥ ಕಾಯಿನ್ ಅನ್ನ ಕೊಡಕ್ತಿಲ್ಲ. ಸ್ಟೇಬಲ್ ಕಾಯಿನ್ ಕೊಡಾಕ್ತೀನಿ. ಯಾವತ್ತೂ ಒಂದೇ ರೇಟ್ ಇರ್ತೈತಿ. ಇವತ್ತ 94 ರೂಪಾಯಿ ತಿಂತಿಕೋರಿ. ಇನ್ನು ಒಂದ್ ವಾರಲ್ಲ, ತಿಂಗಳ ಬಿಟ್ಟು ನೋಡಿದ್ರು
₹94 10 ಪೈಸಾ 8 ಪೈಸಾ 20 ಪೈಸಾ ಇಷ್ಟ್ರಾಗನೇ ಇರ್ತೈತಿ. ಮನಿ ಹಾಳು ಮಾಡ್ತದ ಅದು ದೊಡ್ಡ ಮಟ್ಟದೊಳಗ ಚೇಂಜ್ ಆಗಂಗಿಲ್ಲ. ಅದಕ್ಕೆ ನಾನು ಈ ಸರಿ ಏನೇ ಕೊಡ್ಬೇಕಂದ್ರು ಕಂಪಲ್ಸರಿ ನಿಮ್ಗ ನೋಡಿ ನಾನು ವಿಚಾರ ಮಾಡಿ ಪರ್ಫೆಕ್ಟ್ ಆಗಿರ್ತಕ್ಕಂಥ ಕಾಯಿನ್ ಕೊಟ್ಟೇನಿ. ಯಾಕಂದ್ರೆ ದುಡ್ಡು ಗಳಿಸೋದು ನಿನ್ ಹೇಳಿದ್ದೆ ನಾನು, ದುಡ್ಡು ಗಳಿಸೋದಲ್ಲ, ದುಡ್ಡು ಗಳಿಸಿದ್ದು ದುಡ್ಡನ್ನ ನಿರಂತರವಾಗಿ ಇಟ್ಕೊಳ್ಳೋದು. ತಾಳಿ ಕಟ್ಟೋದು ದೊಡ್ಡದಲ್ಲ, ತಾಳಿದ ಕಟ್ಟಿದ ಹೆಂಡತಿಗೆ ಸಾಯೋ ಮಟ್ಟ ಕಡಿಯ ಸರಿ ಕರೆಕ್ಟ್ ಆಗಿ ದೇಖ್ಭಾಲ್ ನೋಡ್ಬೋದು. ಮಕ್ಕಳು ಹಡೆದ್ ಇಂಪಾರ್ಟೆಂಟ್ ಅಲ್ಲ, ಹಡದ ಮಕ್ಕಳಿಗೆ ಸಂಸ್ಕಾರ ಕೊಟ್ಟು ಅವ್ರು ತಮ್ಮ ಕಾಲ ಮೇಲೆ ನಿಂದ್ರ ಮಟ್ಟ ನಾವು ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಅದಕ್ಕೆ ನಾನು ಯಾವುದೇ ತರದ ನಿಮಗ ಮೋಸ ಮಾಡ್ಬೇಕು, ವಂಚನೆ ಮಾಡ್ಬೇಕು ಅದನ್ನೆಲ್ಲ, ಅದ್ರ ಸಲುವಾಗಿ ಮುಂದಿಂದು ಈಗಲ್ಲ, ನಾನು 50 ವರ್ಷದ್ದು ನಾನು ವಿಚಾರ ಮಾಡೇನಂದ್ರ ಅದ್ರ ಸಲುವಾಗಿನೇ ವಿಚಾರ ಮಾಡಿ ನಾನು ಕೊಟ್ಟೇನೆ. ಹಂಗಾರೆ ಅಚಲ್ ಕರಿಂದ ಏನು ಉದ್ದೇಶ? ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಆಮೇಲೆ ಮಾತಾಡೋದು. ಅಚಲ್ ಕರಿಂದ ಏನು ಉದ್ದೇಶ? ಅಚಲ್ ಕರಿಂದ ಏನು ಉದ್ದೇಶ ಅಂದ್ರೆ, ನೀವು ಟೋಟಲಿ ಕರೆಕ್ಟ್ ಆಗಿ ತಿಳ್ಕೊಡ್ರಿ. ನನ್ನ ನೆಟ್ವರ್ಕ್ ಮಾರ್ಕೆಟ್ ಒಳಗ ನಮ್ಮ ಕಂಪನಿ ಒಳಗೆ ಬಂದು ಸಿಲ್ವರ್ ಇಂದ ಗೋಲ್ಡ್ ಇಂದ ರೂಬಿ ಇಂದ ಡೈಮಂಡ್ ಇಂದ ಬ್ಲೂ ಡೈಮಂಡ್ ಆಗ್ಬೇಕಂದ್ರೆ ಕಡಿಮೆ ಅಂದ್ರೆ 3 ವರ್ಷ ಹೋಗ್ತೈತಿ ಮಿನಿಮಮ್. ಎಷ್ಟು ವರ್ಷ ಹೋಗ್ತೈತಿ ಮೆಲ್ವಿನ್? 3 ವರ್ಷ. 3 ವರ್ಷ. ಈ 3 ವರ್ಷದೊಳಗೆ ನಾನೇನ್ ಮಾಡ್ತೀನಿ, ಟೈಮ್ ಟು ಟೈಮ್ ನಿಮ್ಮನ್ನು ಇಷ್ಟು ಸ್ಟ್ರಾಂಗ್ ಮಾಡ್ತೀನಲ್ಲ, ಎಷ್ಟು ಸ್ಟ್ರಾಂಗ್ ಮಾಡ್ತೀನಿ ಅನ್ನೋದನ್ನ ಈ ಕಡೆ ಕೇಳ್ರಿ. ಓಕೆ ಚಲ ಯಾವಪ್ಪ ನಾನು ಏನ್ ಮಾತಾಡ್ತಿದ್ದೆ? ನನ್ ಧ್ವನಿ ಕೇಳಾಕ್ತಿದ್ರಲ್ಲ? ಹಾ ಚಲೋ. ಈಗ ನಾನು ಯಾವ ಮಟ್ಟದೊಳಗೆ ನಿಮಗೂ ವಿಚಾರ ಮಾಡೀನಿ, ಒಂದು ಸಣ್ಣ ಎಕ್ಸಾಂಪಲ್ ಕೊಡಕ್ ಇಷ್ಟಪಡ್ತೀನಿ. ನಾನು ಕ್ರಿಪ್ಟೋ ಕರೆನ್ಸಿ ಬಗ್ಗೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಈಗ ನಾನು ವಾಪಸ್ ನನ್ನ ಇದು ಬರ್ತೀನಿ. 2013 ಇಷ್ಟೊಳಗೆ ಟೋಟಲ್ ಕರೆನ್ಸಿ ಆತ. ಈಗ ನಾನು 2013 ಇಷ್ಟೊಳಗೆ 2013 ಇದು 2013 ಮ್ಯಾಕ್ಸಿಮಮ್ ಮೇ ಜೂನ್ ಮೇ ಜೂನ್ ಇದೇ ಟೈಮ್ನೊಳಗೆ ನನ್ನ ಫ್ರೆಂಡ್ ಒಬ್ಬನ ಹೈದರಾಬಾದ್ನ ಹಜರತ್ ಅಲಿ ಅಂತ ತಿಳ್ಕೊಂಡು, ಯಾರು ಹಜರತ್ ಅಲಿ ಅಂತ ತಿಳ್ಕೊಂಡು ಅವನೇನ್ ಮಾಡ್ದ, ನಾವ್ ಏನೇ ಮಾಡಿದ್ರು ಕೂಡೆ ಮಾಡ್ತಿದ್ವಿ ನಾವು. ಅವಾಗ ಹಜರತ್ ಅಲಿ ಏನ್ ಮಾಡ್ದ, ಒಂದು 10,000 ರೂಪಾಯಿ ಕೊಟ್ಟು, ನನಗ್ ಗೊತ್ತಿಲ್ದನೆ ಏನ್ ಮಾಡ್ದ ಅಂದ್ರೆ 10,000 ರೂಪಾಯಿ ಕೊಟ್ಟು ಅವನು ಒಂದು ಸುಮಾರಾಗಿ 1,000 ಬಿಟ್ಕಾಯಿನ್ ಅನ್ನ ಖರೀದಿ ಮಾಡ್ದ. ಅವಾಗ ಒಂದು ಬಿಟ್ಕಾಯಿನ್ ರೇಟು ಕೇವಲ 10 ರೂಪಾಯಿ. ಕರೆಕ್ಟ್ ಆಯ್ತು ಕೊಡ್ರಿ. ಏನ್ ಮಾಡ್ದೆ ಅವನು 2013 ಇಷ್ಟೊಳಗೆ, ಎಕ್ಸಾಕ್ಟ್ಲಿ ಡೇಟ್ ಹೇಳ್ತೇನೆ ನಾನು, 2013 ಇಷ್ಟೊಳಗೆ 10,000 ರೂಪಾಯಿ ಕೊಟ್ಟು 1,000 ಬಿಟ್ಕಾಯಿನ್ ತಗೊಂಡ. ಅವನು ತಗೊಂಡ ಮೇಲೆ ಅವಾಗ ಈ ಪೇಪಾಲ್ ಐತಲ್ಲ, ಪೇಪಾಲ್ ಮುಖಾಂತರ, ಅದು ಇಂಡಿಯಾದೊಳಗೆ ಇದ್ದಿದ್ದಿಲ್ಲ, ಪೇಪಾಲ್ ಮುಖಾಂತರ ಅವನು ರೊಕ್ಕ ಕೊಟ್ಟು, ಅವನ ಹತ್ರ ಪೇಪಾಲ್ ಅಕೌಂಟ್ ಇತ್ತು, ಆ ಪೇಪಾಲ್ ನಿಂದ ಪೇಮೆಂಟ್ ಮಾಡಿ 10,000 ಬಿಟ್ಕಾಯಿನ್ ಅನ್ನ ಎಷ್ಟು ತಗೊಂಡ, 1,000 ಬಿಟ್ಕಾಯಿನ್ ಅನ್ನ 10,000 ರೂಪಾಯಿ ಕೊಟ್ಟು ತಗೊಂಡ. ಕರೆಕ್ಟ್ ಆಗಿ ತಿಳ್ಕೊಂಡ್ರಿ, ಪಾಯಿಂಟ್ ಕ್ಲಿಯರ್ ಆತ್ರಿ? ಮುಂದೆ ನನಗೆ ಕರ್ದ, ನಾನು ಒಂದು ಹೋಟೆಲ್ನಾಗ ಕುಂತ ಡಿಸ್ಕಷನ್ ಮಾಡಿದ್ವಿ. ಅಚ್ಚಲ್ ಕರೆ ನಾನು ಒಂದು ಬಿಟ್ಕಾಯಿನ್ ಅಂತ ಒಂದು ಹೊಸ ಕರೆನ್ಸಿ, ಕ್ರಿಪ್ಟೋ ಕರೆನ್ಸಿ ಬಂದೈತಿ, ನಾನು 10,000 ರೂಪಾಯಿ ಕೊಟ್ಟೆ 1,000 ಬಿಟ್ಕಾಯಿನ್ ಅನ್ನು ತಗೊಂಡಿನಿ, ನೀನು ಒಂದು 10,000 ರೂಪಾಯಿ ನನ್ನಂಗೆ ಹಾಕಂತ ಹೇಳ್ದ. ನಿನಗೆ ನಾನು ಸಹಾಯ ಮಾಡ್ತೀನಿ, ಯಾಕಂದ್ರೆ ನಂದು ಪೇಪಾಲ್ ಅಕೌಂಟ್ ಇದ್ದಿದ್ದಿಲ್ಲ ಅವಾಗ. ನಿನ್ನ ರೊಕ್ಕನ ನನ್ನ ಅಕೌಂಟ್ನಾಗ ಹಾಕಿ ನಿನಗೂ ಕೊಡ್ಸಾಕ್ ನಾ ಪ್ರಯತ್ನ ಮಾಡ್ತೀನಿ. 10,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ನೀನೇನ್ ಮಾಡು, 1,000 ಬಿಟ್ಕಾಯಿನ್ ತಗೋ ಅಂತ ಹೇಳ್ದ. ನನ್ನ ಹತ್ರ ಒಂದು ದುಡ್ಡಿತ್ತು, ಎಲ್ಲಾರು ಕರೆಕ್ಟಾಗಿ ಲಕ್ಷ ಕೊಟ್ಟು ಕೇಳ್ರಿ. ಆ ಟೈಮ್ದೊಳಗೆ ನನಗೆ 10 ಅಲ್ಲ 1,00,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ದೇವ್ರು ಕೊಟ್ಟಿದ್ದ ನನಗೆ. ಹೋದ್ರು ನಾನು ವಿಚಾರ ಮಾಡಾಗಿದ್ದಿಲ್ಲ, ದುಡ್ಡು ಬಾಳಿತವಾಗ. ನನಗೆ ಹೇಳ್ದವ, ನಾನೇನ್ ಮಾಡಿದೆ ಅಂದ್ರೆ, ಸರಿ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಕೆಲವೊಂದ್ ಸರಿ ಏನಾಗ್ತಿತ್ತು ಅಂದ್ರೆ ಅತಿ ಬುದ್ಧಿವಂತಿಕೆ. ಇಲ್ಲಿ ಎಷ್ಟೋ ಜನ ಅದಾರ ಬುದ್ಧಿವಂತರದ್ದು ಪ್ರಾಬ್ಲಮ್ ಇಲ್ಲ, ಅತಿ ಬುದ್ಧಿವಂತರ ಅದಾರ ಕೆಲವೊಬ್ರು. ಈಗ ಹೊತ್ನೊಳಗೆ ನಾನ್ ಮಾಡಿದೆ, ಆಯ್ತು ಮೆಲ್ವಿನ್, ಈಗ ಮೆಲ್ವಿನ್ ಅಂತ ತಿಳ್ಕೊಡ್ರಿ. ಮೆಲ್ವಿನ್ ಹೇಳಿದ್ರು, ನಾನೇ ಮಾಡಿದೆ ಹಜರತ್ ಅಲಿಗೆ. ಹಜರತ್ ಮತ್ತೆ ಇನ್ನೊಂದು ತಿಳ್ಕೊಡ್ರಿ, ಹಜರತ್ ಅಲಿ ಯಾರಂದ್ರೆ ಈಗ ಇನ್ಸ್ಪೆಕ್ಟರ್ ಆಗ್ಯಾನ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು. ಓಕೆ, ನಾನು ಅವನ ದೋಸ್ತ್ ಬಿಡ್ರಿ, ಇವತ್ತಿಗೂ ನಾವು ದೋಸ್ತ್ ಬಾ ಹೋಗು ಅಂತ ಹೇಳ್ತೀವಿ. ಓಕೆ, ಈಗ ಅಲಿ ಏನ್ ಮಾಡ್ದ, ಅವನ ಹೆಸರು ಹಜರತ್ ಅಲಿ ಅಂತ ಕರಿತೀವಿ. ಅಲಿ ಏನ್ ಮಾಡ್ದ, ನನ್ನ ಹತ್ರ ಬಂದ, ನೀನು ಒಂದು 10,000 ಹಾಕ. ನಾನು ಅಲಿಗೆ ಏನ್ ಮಾಡ್ದೆ, ಅಲ್ಲಪ್ಪ 10,000 ರೂಪಾಯಿ ಕೊಡ್ತೀನಿ, ನಂದೇನ್ ಪ್ರಾಬ್ಲಮ್ ಇಲ್ಲ. ಮತ್ತೆ ಅದು ಏನ್ ಕೊಡ್ತಾರ ಅಂತ ಕೇಳಿದೆ, ಬಿಟ್ಕೊಂಡು ಕೊಡ್ತಾರ. ಹಂಗಾರೆ ಒಂದು ಶಾಂಪಲ್ ತೋರ್ಸ ಅಂತ ಹೇಳ್ಬಿಟ್ಟೆ ನಾನು. ಏನಂತ ಹೇಳಿದೆ ನಾನು, ಅಲ್ರಿ ನಿಮಗೆ ಬಿಟ್ಕಾಯಿನ್ ಕೊಡ್ತಾರಂದ್ರೆ ಕಾಮನ್ ಆಗಿ ಯಾವನಾದ್ರೂ ಕೇಳ್ತಾನಲ್ಲ, ಅದ್ರ ಬಗ್ಗೆ ನಾಲೆಜ್ ಇಲ್ದನು. ಈಗಂತೂ ಬಿಟ್ಕಾಯಿನ್ ಬಗ್ಗೆ ಎಲ್ಲ ನಾಲೆಜ್ ಐತಿ. ಅವಾಗ ನನಗೆ ಏನು ಗೊತ್ತಿದ್ದಿಲ್ಲ, ಬಿಟ್ಕಾಯಿನ್ ಅಂದ್ರೆ ಏನ ಯಾವ್ದು ಗೊತ್ತಿಲ್ಲ. ಬಿಟ್ಕಾಯಿನ್ ಬಿಟ್ಟು ಮಾರ್ಕೆಟ್ನೊಳಗೆ ಮತ್ತೊಂದು ಕಾಯಿನ್ ಇದ್ದಿದ್ದಿಲ್ಲ ಅವಾಗ. ಫಸ್ಟ್ ಟೈಮ್ ನಾ ಹೆಸರು ಕೇಳಾಗ್ತಿದ್ದೆ. ಅವಾಗ ಏನಾತಂದ್ರೆ
ಬಿಟ್ ಕಾಯಿನ್ ಅಂದ್ರೆ ಹಂಗದ ಹೆಂಗ್ ಇರ್ತೈತದ ಒಂದ್ ಸ್ವಲ್ಪ ತೋರ್ಸು. ಅದು ತೋರ್ಸಾಕ್ ಬರಂಗಿಲ್ಲ, ಅದು ಮುಟ್ಟಾಕ್ ಬರಂಗಿಲ್ಲ, ಅದು ಕಣ್ಣಿಗೆ ಕಾಣಂಗಿಲ್ಲ ಅಂದ್ ಕೂಡ್ಲಿ ಯಾವನಂತನ್ರಿ ಮರ ನಮ್ಮ ಹತ್ರ ಬರ್ಬೇಡ ಹೋಗೋಂಗೆ. ಲಾಸ್ಟಿಗೆ ಅವ ಒಂದ ಮಾತು ಹೇಳ, ನನ್ ಮಾತು ಕೇಳು, ಯಾವ ಹೊತ್ನಾಗೆ ಮನುಷ್ಯನ ಬದಲಾವಣೆ ಆಗ್ತೈತಿ ಹೇಳಕ್ ಬರಂಗಿಲ್ಲ. 10,000 ರೂಪಾಯಿ ನಾ ಕಳ್ಕೊಂಡಿನಿ, ನೀ 10,000 ರೂಪಾಯಿ ಬೇಡ, ಬರೀ 1,000 ರೂಪಾಯಿ ಕೊಟ್ಟು ಒಂದು 100 ಕಾಯಿನ್ ತಗೊಳು ಅಂತ ಹೇಳ. ಎಷ್ಟು? 1,000 ರೂಪಾಯಿ ಕೊಟ್ಟು ಒಂದು 100 ಕಾಯಿನ್ ತಗೋ ಅಂತ ಹೇಳ. ನಾನು ಮನಸ್ಸು ಮಾಡ್ಲಿಲ್ಲ. ಈಗ ಅದೇ ಈ ಒಂದು ಕಾಯಿನ್ ಅನ್ನ ಈಗ ನಾವು ಇದು 2013 ಇಶ್ಯೂ BTC ಅಂತ ಬರ್ತೀನಿ. BTC ಅಂದ್ರೆ ಬಿಟ್ ಕಾಯಿನ್. ಓಕೆ, ಈಗ ನಾನೇನ್ ಮಾಡ್ತೀನಿ, ಒಂದ್ ಸೆಕೆಂಡ್ ಸೇಮ್ 2026 ಇಶ್ಯೂ ಒಳಗೆ ನಿಮ್ ಎದುರಿಗೇನೋ ತೋರಿಸ್ತೀನಿ. ಒಂದು ಕಾಯಿನ್ ರೇಟ್ ಇವತ್ತು 2026 ಇಶ್ಯೂ ಒಳಗೆ ಎಷ್ಟು? 26. 2025 ಇಶ್ಯೂ ಒಳಗೆ ಒಂದು ಬಿಟ್ ಕಾಯಿನ್ ರೇಟ್ 1,20,00,000 ಮಟ್ಟ ಹೋಗೈತಿ. ಆದ್ರೆ ಇವತ್ತಿನ ರೇಟ್ ಎಷ್ಟೈತಿ ನೋಡೋಣ. ಇವತ್ತಿನ ರೇಟ್ ಬಿಟ್ ಕಾಯಿನ್ ಎಷ್ಟೈತಿ? ಟ್ರಸ್ಟ್ ವ್ಯಾಲೆಟ್ ಬೇಡ, ಮ್ಯಾಕ್ಸ್ ಒಳಗೆ ಇಲ್ಲ ಬಿನಾನ್ಸ್ ಒಳಗೆ ಎದ್ರಾಗಾರ ಸಿಗ್ತೈತಿ. ಓಕೆ, ಚಲೋ. ಬಿನಾನ್ಸ್ ಎಲ್ಲಿತ್ತದು? ಬಿನಾನ್ಸ್ ಒಳಗೆ ಒಂದು ಬಿಟ್ ಕಾಯಿನ್ ರೇಟ್ ಎಷ್ಟೈತಿ ನೋಡು. ಒಂದು BTC ರೇಟ್ ಎಷ್ಟೈತಿ? BTC ಕರೆಕ್ಟ್ ಆಗಿ ನೋಡ್ಕೊಡ್ರಿ. ಒಂದು ಬಿಟ್ ಕಾಯಿನ್ ರೇಟು ಎಷ್ಟು ಸರ್? ಇಲ್ಲ ಕ್ಯಾಪ್ ಅದು BTC ರೇಟ್ ಅಲ್ಲ. 66,724 ಐತಿ, ಕಾಣಕ್ತಿದ್ರಿ? 66,724. ಈಗ ನೋಡ್ರಿ, 66,724 ಇಂಟು 93 ರೂಪೀಸ್ ಹಿಡ್ಕೊಳ್ಳೋಣ, ಏನು ತೊಂದ್ರೆ ಇಲ್ಲ. ಎಷ್ಟ ಸರ್? 62 ಲಕ್ಷ ಐತಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಇದು 1,20,00,000 ಮಟ್ಟ ಹೋಗಿತ್ತು. ಈಗ ಅಕಸ್ಮಾತ್ 25ನೇ ಇಶ್ಯೂ ಅಂತ ತಿಳ್ಕೊಳ್ಳೋಣ. ಈಗ 25ನೇ ಇಶ್ಯೂ ನಾನು ಅಕಸ್ಮಾತ್ ನಾನೇನ್ ಮಾಡಿದೆ, ಅಲ್ಲಿ ಹಾಕಿದೆ. ಈಗ ನಾನ್ ಮಾಡ್ತೀನಿ 2025 ಒಂದು ಬಿಟ್ ಕಾಯಿನ್ ರೇಟ್ ಎಷ್ಟಿತ್ತು? 1,20,00,000. ಈಗ ನಾನು 1 ಕೋಟಿ ಅಂತ ಹಿಡ್ತೀನಿ. ಈಗ ನನಗೆ ಹೇಳ್ರಿ, ನನ್ನ ಫ್ರೆಂಡ್ ದೋಸ್ತ್ ಅದನ್ನಲ್ಲ, ಯಾರು ಪೊಲೀಸ್ ಡಿಪಾರ್ಟ್ಮೆಂಟ್ ಒಳಗೆ, ಅವನ ಹತ್ರ ಕಾಯಿನ್ ಎಷ್ಟಿತ್ತು ಸರ್? 1,000 ಕಾಯಿನ್. ಈಗ ಸಿಂಪಲ್ ಆಗಿ ಹೇಳ್ರಿ, 1,000 ಕಾಯಿನ್ ಅನ್ನ 1 ಕೋಟಿ ರೂಪಾಯಿ ಇದ್ದಾಗ ಮಾರಿದ್ರೆ ಅವನ ಅಕೌಂಟ್ಗೆ ಎಷ್ಟು ಇರ್ತಿತ್ತು? 1,000 ಕೋಟಿ ರೂಪಾಯಿ. ಎಷ್ಟು? 1,000 ಕೋಟಿ. ನಾನು ಬರೀ ಒಂದೇ 1,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ 100 ಬಿಟ್ ಕಾಯಿನ್ ತಗೊಂಡಿದ್ರೆ ನಾನು, ಅವನಂತೂ 1,000 ಕೋಟಿ ಒಡೆಯಾದ, ನಾನು 100 ಕೋಟಿ ರೂಪಾಯಿ ಒಡೆಯಾಗ್ತಿದ್ದೆ ನಾನು. ಕೇವಲ 1,000 ರೂಪಾಯಿ. ಎಷ್ಟು ವರ್ಷದೊಳಗೆ? 13 ವರ್ಷದೊಳಗೆ ಏನಾಯ್ತು? 1,000 ರೂಪಾಯಿ ಇದ್ದದ್ದು 13 ವರ್ಷದೊಳಗೆ 100 ಕೋಟಿ ರೂಪಾಯಿ ಆಯ್ತು. ಅವನಂತೂ 1,000 ಕೋಟಿಗಳು. 10% 1,000 ರೂಪಾಯಿ ತಿರುಪತಿ ತಿಮ್ಮಪ್ಪನ ಹುಡ್ಡಿಗೆ ಹಾಕಿನ ತಿಳ್ಕೊಂಡು ನಾನು ಬರೀ 100 ಬಿಟ್ಕೊಂಡು ತಗೊಂಡ್ರೆ ಇವತ್ತು ನಾನು ನಿಮ್ ಜೊತೆಗೆ ಮಾತಾಡೋ ಪರಿಸ್ಥಿತಿ ಬರ್ತಿಲ್ಲ, ಗಂಟ್ಲ ಹರ್ಕೊಳ್ಳೋ ಪರಿಸ್ಥಿತಿ ಬರ್ತಿದ್ದಿಲ್ಲ. ಇದನ್ನ ಈಗ ನನ್ನ ಕಾನ್ಸೆಪ್ಟ್ಗೆ ಏನ್ ಸಂಬಂಧ? ನಾನಾದ್ರೂ ಸಹಿತ ನೀವು ಇಮ್ಮಿಡಿಯೇಟ್ ಆಗಿ ಸಿಕ್ಕಿದ ಕಾಯಿನ್ ಅನ್ನ ತಗೊಂಡು ಹಾಳಾಗಬಾರ್ದ್ರಿ. ಅದಕ್ಕೆ ನಾನ್ ಮಾಡಾಕ್ತೀನಿ, ಮೊದಲ ನೆಟ್ವರ್ಕ್ ಅನ್ನು ಮಾಡಿ ಡಾಲರ್ನಾಗ ದುಡ್ಡನ್ನ ಇಟ್ಕೊಳ್ರಿ. ನೆಟ್ವರ್ಕ್ ಅನ್ನ ಮಾಡ್ರಿ, ಟೀಮ್ ಅನ್ನ ಬೆಳೆಸ್ರಿ. ನಿಮ್ಮ ಮನಿ ನಡೆಸ್ಲಿಕ್ಕೆ, ನಿಮ್ಮ ಕಾರ್ ತಗೊಳ್ಲಿಕ್ಕೆ, ಒಂದು ಸ್ವಂತ ಮನೆ ಇದ್ದರು ಬಿಟ್ಬಿಡ್ರಿ. ಸ್ವಂತ ಮನೆ ಇದ್ದರು ಸ್ವಂತ ಮನೆ ಮಾಡ್ಕೊಳ್ಳಿಕ್ಕೆ ಏನ್ ಬೇಕಾದನ್ನ ತಕ್ಕೊಡ್ರಿ. ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಕಟ್ರಿ. ಬಾಕಿ ಉಳಿದಿದ್ದ ದುಡ್ಡನ್ನು ಯಾವುದೇ ಕಾರಣಕ್ಕೆ ನೀವು ತಕ್ಕೊಳಕ್ ಹೋಗ್ಬಿಡ್ರಿ. ಅದನ್ನ ನಿಮಗೆ ಬೆಸ್ಟ್ ಆಫ್ ದಿ ಬೆಸ್ಟ್ ಕಾಯಿನ್ ಚಾಯ್ಸ್ ಮಾಡ್ಕೊಡ್ತೀನಿ. ಯಾಕಂದ್ರೆ ನಿಮಗ ಕಾಯಿನ್ ಆರಿಸೋದು ಗೊತ್ತಿಲ್ಲ, ನನಗ ಕಾಯಿನ್ ಆರಿಸೋದು ಗೊತ್ತೈತಿ. ಅದ್ರ ಸಲುವಾಗಿ ನಾನು ಯಾವ್ದು ಕ್ರಿಪ್ಟೋ ಕರೆನ್ಸಿನ ಸೆಲೆಕ್ಟ್ ಮಾಡಿಲ್ಲ, ಅದಕ್ಕೆ ಡಾಲರ್ನ ತಗೊಂಡಿದ್ದು. ಪಾಯಿಂಟ್ ಕ್ಲಿಯರ್ ಆಯ್ತು? ಮತ್ತೆ ನಾನು ತಗೊಂಡಿದ್ದ ಡಾಲರ್ ಫಿಯೇಟ್ ಡಾಲರ್ ಅಲ್ಲ. ಫಿಯೇಟ್ ಡಾಲರ್ ಅಂದ್ರೆ ಫೇಕ್ ಡಾಲರ್. ಈಗ ಅಮೆರಿಕನ್ ಡಾಲರ್ ಬರ್ತಲ್ಲ, 100 ರೂಪಾಯಿ ನೋಟ್, ಅದು ಫಿಯೇಟ್ ಕರೆನ್ಸಿ. ನಾನು ಕೊಡಾಕ್ತಿದ್ದು BP20ನ ಕೊಡಾಕ್ತೀನಿ, ಡಿಜಿಟಲ್ ಕರೆನ್ಸಿ ಕ್ರಿಪ್ಟೋ ಕರೆನ್ಸಿನ ಕೊಡಾಕ್ತೀನಿ. ಆದ್ರೆ ಕ್ರಿಪ್ಟೋ ಕರೆನ್ಸಿ ಒಳಗೆ 2 ಟೈಪ್ ಅದಾವ. ಒಂದು
ಇದು ಒಂದು ನಾನ್ ಸ್ಟೇಬಲ್ ಅಂದ್ರೆ ಯಾವಾಗ ಬೇಕಾದ್ರೆ ಎಷ್ಟು ಬೇಕಾದ್ರೆ ರೇಟ್ ಹೆಚ್ಚು ಕಡಿಮೆ ಆಗುದು. ನಾನು ಕೊಡಕತ್ತಿದ್ದು ಸ್ಟೇಬಲ್ ಕಾಯಿನ್ ಅಂದ್ರೆ ಡಾಲರ್ ರೇಟ್ ಎಷ್ಟಿದೆ ಅದಕ್ಕೆ ಅಷ್ಟೇ ಇರ್ತೈತಿ, ಮ್ಯಾಚ್ ಆಗ್ತೈತಿ. ಡಾಲರ್ ರೇಟ್ಗೂ ಇದಕ್ಕೂ ₹1 ಹೆಚ್ಚು ಕಡಿಮೆ ಆಗಿಲ್ಲ. ಈಗ ಡಾಲರ್ ರೇಟ್ ₹93.1 ಅಂತಂದ್ರೆ ನನ್ನ ಡಾಲರ್ದು ₹93 1 ಇರ್ತೈತಿ, 2 ಪೈಸಾನು ಆಗೋದಿಲ್ಲ. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್. ನನ್ನ ಉದ್ದೇಶ ಏನು? ಈಗ ನೋಡ್ರಿ, ನಮ್ಮ ಆನಂದ್ ಅವರೇ ನೀವ ತಿಳ್ಕೊಡ್ರಿ, ₹5 ಕೋಟಿ ಇನ್ಕಮ್ ತೋಡ್ರಿ. ಎಷ್ಟು ಕೋಟಿ? 5 ಕೋಟಿ. 5 ಕೋಟಿ ಅಕಸ್ಮಾತ್ ಇಂಡಿಯನ್ ರುಪೀಸ್ನೊಳಗೆ ಟ್ರಾನ್ಸಾಕ್ಷನ್ ಮಾಡಿದ್ರೆ ಏನಾಗ್ತೈತಿ? ಇಂಡಿಯನ್ ರುಪೀನೊಳಗೆ ಟ್ರಾನ್ಸಾಕ್ಷನ್ ಮಾಡಿದ್ರೆ ಮೊದಲ ಅಕೌಂಟ್ಗೆ ನೀವು ಖರ್ಚು ಮಾಡ್ರಿ ಬಿಡ್ರಿ, 5 ಕೋಟಿ ನಿಮ್ಮ ಅಕೌಂಟ್ಗೆ ಬಂದು ಬಿದ್ದೈತೆ ಅನ್ಕೊಡ್ಲೆ ಅದಕ್ಕೆ ನೆಟ್ 30% ಇಟ್ಕೊಡ್ರಿ. 30% ಅಂದ್ರೆ ₹1.5 ಕೋಟಿ ಗೌರ್ಮೆಂಟ್ಗೆ ಟ್ಯಾಕ್ಸ್. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್. ನಾನು ಟ್ಯಾಕ್ಸ್ ಕಟ್ಟದ ಅಗೇನಸ್ಟ್ ಇಲ್ಲ. ಈಗ ನಮ್ಮ ಚೇನಿತ್ತು, ನಮ್ಮ ಯಾರಿಗೆ ನನ್ನ ಆನಂದರಿಗೆ ಕೇವಲ 25 ಲಕ್ಷದ ಮಾತ್ರ, 50 ಲಕ್ಷ ಅಂತ ತಿಳ್ಕೊಡ್ರಿ, 50 ಲಕ್ಷದ ಮಾತ್ರ ಅವಶ್ಯಕತೆ ಐತಿ. ಇನ್ನು ₹4.5 ಕೋಟಿ ಅವ್ರು ಯಾಕೆ ಟ್ಯಾಕ್ಸ್ ಕಟ್ಟಬೇಕು? ನಿಮಗ ಅವಶ್ಯಕತೆ ಐತೆ ಎಷ್ಟೈತ್ರಿ? 50 ಲಕ್ಷ. ನೀವು 5 ಕೋಟಿಗೆ ಯಾಕೆ ಟ್ಯಾಕ್ಸ್ ಕಟ್ಟಬೇಕು? ನಾ ಏನ್ ಮಾಡ್ತೀನಿ, 50 ಲಕ್ಷ ನಿಮಗೆ ವೈಟ್ ಮನಿ ಅಂದ್ರೆ 50 ಲಕ್ಷಕ್ಕೆ ಎಷ್ಟು ಬೇಕು ಅಷ್ಟು ನಾನು ಡಾಲರ್ನ ಕನ್ವರ್ಟ್ ಮಾಡಿ ನಿಮಗೆ ಕೊಡ್ತೀನಿ. ಇನ್ನು ಬಾಕಿ ಉಳಿದಿರ್ತಕ್ಕಂಥ ಕಾಯಿನ್ ಅನ್ನ ಅಕಸ್ಮಾತ್ ವಿಚಾರ ಮಾಡ್ರಿ, ನಾವು ಹಳೆ ಕಾಲದಾಗ 2013ನೇ ಇಸ್ವಿಯೊಳಗೆ ಇದ್ದು ಅಂತಿಕೋರಿ, ನಾನೇನಾರ ₹10 ₹20 ಇವತ್ತು ಮಾರ್ಕೆಟ್ ಒಳಗೆ ಬೇಕಾದಷ್ಟು ಕಾಯಿನ್ ಅದಾವ, ಅಂತಾವ್ ಜೂನಿಯರ್ ಕಾಯಿನ್ ಅದಾವ, ₹200 ಸಿಗ್ತಾವ. ಅಂತ ಕಾಯಿನ್ ಅನ್ನು ಕೊಟ್ಟೆ ನಿಮಗೆ ನಾಳೆ ಒಂದ್ 2-3 ವರ್ಷ, ಒಂದ್ 5 ವರ್ಷ ಹೊತ್ತಂತ ತಿಳ್ಕೊರಿ, ನಾಳೆ 10 ಪಟ್ಟಾತು, 20 ಪಟ್ಟಾತು, 50 ಪಟ್ಟಾತು, 100 ಪಟ್ಟಾತು ಅಂದ್ರೆ ಹಂಗಾರೆ ನೀವು ಗೌರ್ಮೆಂಟ್ಗೆ ಮೋಸ ಮಾಡಿದ್ರಿ? ಗೌರ್ಮೆಂಟ್ಗೆ ಮೋಸ ಮಾಡಿಲ್ಲ. ನಾನು ಅವಾಗ ಕಟ್ಟಿದ್ರೆ ₹4.5 ಕೋಟಿ ಕಟ್ಟಬೇಕಾಗ್ತಿತ್ತು. ಈಗ 450 ಕೋಟಿಗೆ ನಾ ಟ್ಯಾಕ್ಸ್ ಕಟ್ಟಾಕತ್ತೀನಿ. ಯಾರಿಗೂ ಮೋಸ ಮಾಡಕ್ತಿಲ್ಲ ನಾನು. ಇದನ್ನ ತೆಲುಗಿಟ್ಕೊಡ್ರಿ ಮೊದಲು. ನಾನು ಅವಾಗ ಕಟ್ಟಿದ್ರೆ ₹4.5 ಕೋಟಿ ಮಾತ್ರ ಟ್ಯಾಕ್ಸ್ ಕಟ್ತಿದ್ದೆ. ಈಗ ನಾನು ಅದೇ ಕ್ರಿಪ್ಟೋ ಕರೆನ್ಸಿ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡೀನಿ, ಒಂದು 4-5 ವರ್ಷ ತಡೆದಿನಿ, ನಂದು 100 ಪಟ್ಟಾಗೈತಿ. ನಾನು 400 × 100 ಎಷ್ಟಂತ್ರಿ? ₹450 ಕೋಟಿ ಟ್ಯಾಕ್ಸ್ ಕಟ್ಟಾಕತ್ತೀನಿ. ಗೌರ್ಮೆಂಟ್ಗೆ ಮೋಸ ಮಾಡಿದ್ನೋ ಏನು ಗೌರ್ಮೆಂಟ್ಗೆ ಉಲ್ಟಾ ನಾನು ಹೆಲ್ಪ್ ಮಾಡಿದ್ನೋ? ಪಾಯಿಂಟ್ ಕ್ಲಿಯರ್ ಆತ್ರಿ? ಎಸ್ ಸರ್. ನನ್ನ ಉದ್ದೇಶ ಗೌರ್ಮೆಂಟ್ಗೆ ಮೋಸ ಮಾಡಬೇಕು, ನರೇಂದ್ರ ಮೋದಿ ಜೊತೆಗೆ ಕೈ ಜೋಡಿಸಬಾರ್ದು ಅಂತಲ್ಲ. ನರೇಂದ್ರ ಮೋದಿದ ಡ್ರೀಮ್ ಅನ್ನ ನನ್ನ ಕಡೆಯಿಂದ ಆದಷ್ಟು ಅಳಿಲಿಸಿವೆ ಅಂತಾರಲ್ಲ, ನನ್ನ ಪ್ರಯತ್ನ ಅದನ್ನ ಮಾಡಾಕ್ತೀನಿ. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್. ಚಲೋ, ಈಗ ಎಷ್ಟೋ ಜನ ನಮಗ್ ಬುದ್ಧಿ ಇರ್ತಾರ, ಸರ್ ಇಷ್ಟೆಲ್ಲ ಮಾಡಕ್ಕಿಂತ ನೀವು ಇಂಡಿಯನ್ ರುಪೀಸ್ನೊಳಗೆ ಯಾಕೆ ಕೊಡಬಾರ್ದಾಗಿತ್ರಿ? ಗೌರ್ಮೆಂಟ್ ಎಷ್ಟೋ ಜನ ನಿಮ್ ಕಂಪನಿದು GST ಗೊತ್ತಿಲ್ಲ, ನಿಮ್ದು TDS ಗೊತ್ತಿಲ್ಲ. ಸ್ವಾಮಿಗಳೇ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ತಿಳ್ಕೊಡ್ರಿ. ಈಗ ಅಕಸ್ಮಾತ್ ನನಗೇನು ದೊಡ್ಡದಲ್ಲ, ನಾನ್ ನಿಮ್ಗೆ ಆಗಲೇ ಕ್ಲಿಯರ್ ಆಗಿ ಹೇಳಿನಿ. ಏನಂತ ಹೇಳಿದೆ ನಾನು? ಎಂತೆಂತ ದಂಧೆಗೆ ಪರ್ಮಿಷನ್ ಕೊಡ್ತಾರ ನಾನು ಕ್ಲಿಯರ್ ಆಗಿ, ಹೆಣ್ಮಕ್ಳನ್ನಿಲ್ಲ ಗಂಡು ಮಕ್ಕಳನ್ನಿಲ್ಲ, ಖುಲ್ಲ ಸುಳ್ಳೆರ್ದಂತೆ ನಾನು ಕ್ಲಿಯರ್ ಆಗಿ ಹೇಳ್ಬಿಟ್ಟೆ ನಾನು. ಸರಿ ಹೇಳ್ರಿ, ಯಾರು ದಯವಿಟ್ಟು ತಪ್ಪು ತಿಳ್ಕೊಳಕ್ ಹೋಗ್ಬಿಡ್ರಿ. ಮೆಲ್ಯೂನರ ನೀವು ಉತ್ತರ ಕೊಡ್ರಿ. ಗೌರ್ಮೆಂಟ್ ಆಫ್ ಇಂಡಿಯಾದೊಳಗೆ ಸುಳ್ಳೇರ್ ದಂಧೆ ಲೀಗಲ್ ಐತಿಲ್ರಿ, ರೆಡ್ ಲೈಟ್ ಅಂತ, ಅದಕ್ಕೊಂದು ಬೇರೆ ಮಾಡ್ತಾರ. ಸುಳ್ಳೇರ್ ದಂಧೆ ಬಿಸ್ನೆಸ್ ಕೊಡ ಪರ್ಮಿಷನ್ ಕೊಡ್ತಾರಲ್ಲ, ಸೆರೆ ಮಾಡಕ್ ಪರ್ಮಿಷನ್ ಕೊಡ್ತಾರ, ಡ್ರಗ್ಸ್ ಮಾರಕ್ ಪರ್ಮಿಷನ್ ಕೊಡ್ತಾರ, ಗುಟ್ಕಾ ಮಾರಕ್ ಪರ್ಮಿಷನ್ ಕೊಡ್ತಾರ, ಎಲ್ಲದಕ್ಕೂ ಪರ್ಮಿಷನ್ ಕೊಡ್ತಾರ. ಹೌದಾ? ಇದರಿಂದ ಯಾರು ಉದ್ಧಾರ ಆಗ್ತಾರೇನ್ರಿ? ಉದ್ಧಾರ ಆಗಂಗಿಲ್ಲ. ಅದಕ್ಕೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟಿದೆ ಅಂತ ಎಲ್ಲ ಮಾಡ್ಬೇಕಾಗಿಲ್ಲ. ಚಲೋ, ಈಗ ನಾನು ಅಕಸ್ಮಾತ್ ಗೌರ್ಮೆಂಟ್ ಒಂದು ಸರ್ಟಿಫಿಕೇಟ್ ಸೊಲಗಿ ಯಾವನ ಹಾದ್ಯಾಗ ಹೋಗೋ ನಡ್ದು ಬಸ್ ಕೇಳ್ತಾನೆ ತಿಳ್ಕೊಂಡು ನಾನೇನೈತಿ ನಿಮಗೆ ಗೌರ್ಮೆಂಟ್ ಇಂಡಿಯನ್ ರುಪಿನಾಗ ಮಾಡಿದೆ ತಿಳ್ಕೊರಿ. ಇಂಡಿಯನ್ ರುಪಿನಾಗ ಕೊಟ್ರೆ ಏನಾಗ್ತೈತೆ ಅದನ್ನ ನೋಡು. ಈಗ ಮೊದಲನೇದು, ಈಗ ನಮ್ಮ ಯಾರಿಗೆ ₹1 ಲಕ್ಷ ಈಗ ನಮ್ದು ಆನಂದ ನಿಮ್ದ ₹1 ಲಕ್ಷ ನಿಮಗೆ ಇನ್ಕಮ್ ಆಗಿದೆ ಅಂತ ತಿಳ್ಕೊರಿ. ಇದನ್ನ ನನ್ನ ಅಕೌಂಟಿಗೆ ಹಾಕಿ ನಿಮಗೂ ಕೊಡ್ಬೇಕಾಗಿದ್ರೆ ಎಷ್ಟಾಗ್ತಿದಿ? ನಿಮ್ದು ಟೋಟಲ್ ಇನ್ಕಮ್ ಎಷ್ಟು? ₹1 ಲಕ್ಷ. ಇಲ್ಲೇ ಬರ್ ತೋರಿಸ್ಬಿಡ್ತೀನಿ ನಿಮಗ. ಆನಂದಗೆ ಟೋಟಲ್ ಇನ್ಕಮ್ ಎಷ್ಟಾಗೈತಿ? ₹1 ಲಕ್ಷ. ಈಗ ನಾನು ಇದೇ ₹1 ಲಕ್ಷ ನಾನು ಯಾವ್ದು ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಅಕೌಂಟ್ ಹಾಕಿ ಆಮೇಲೆ ಆನಂದಕ್ಕೆ ಕೊಡೋ ಪರಿಸ್ಥಿತಿ ಬಂದಿತ್ತು ಅಂತ ತಿಳ್ಕೊಡಿ. ಪಾಯಿಂಟ್ ಕ್ಲಿಯರ್ ಆಯ್ತು? ಇಲ್ಲೇ ಹಿಂಗ ಮಾಡ್ಬೇಕಂದ್ರೆ ಏನಾಗ್ತೈತಿ? ಮೊದಲನೇದು 18% GST ಕೊಡ್ಬೇಕಾಗ್ತೈತಿ. ನಾನು GST ಸರ್ಟಿಫಿಕೇಟ್ ತಗೊಂಡೆ ಯಾರ ದುಡ್ಡಿನೊಳಗೆ ನಮ್ಮ ಯಾರಿಗೆ ನಮ್ಮ ಆನಂದನ ಅಕೌಂಟ್ ಒಳಗೆ ಮೊದಲನೇದು GST ಅಂತ 18% ಕಟ್ ಮಾಡ್ಬೇಕಾಗ್ತೈತಿ.
10% TDS ಅನ್ನ ಕಟ್ ಮಾಡ್ಬೇಕಾಗ್ತೈತಿ. ಮತ್ ಇಷ್ಟೆಲ್ಲಾ ಕೆಲಸ ಮಾಡ್ತೀನಿ, ನಾನು ಸರ್ವಿಸ್ ಕೊಡ್ತೀನಲ್ಲ, ಅದ್ರ ಸಲುವಾಗಿ ನಾನು ಯಾವ್ದು ಗ್ಲೋಬಲ್ ವೆಲ್ತ್ ಕಂಪನಿಯರು ನಿಮ್ದು ಇನ್ಕಮ್ ದೊಳಗೆ 10% ಸರ್ವಿಸ್ ಚಾರ್ಜ್ ಅಂತ ನಾನು ಕಟ್ ಮಾಡ್ಬೇಕಾಗ್ತೈತಿ. ಈಗ ಹೇಳ್ರಿ, ನಿಮ್ದು ಟೋಟಲಿ ಎಷ್ಟು? 18 1 20 ಎಷ್ಟು? 38% ನಿಮ್ದು ನಿಮ್ಮ ಇನ್ಕಮ್ ದೊಳಗೆ. ಅಂದ್ರೆ ನಾನು ಯಾವ್ದೋ ನಮ್ಮ ಆನಂದ್ಗೆ 1 ಲಕ್ಷ ಕೊಡ್ಬೇಕಾಗಿತ್ತಲ್ಲ, 1 ಲಕ್ಷದೊಳಗೆ 38,000 ರೂಪಾಯಿ ಮೈನಸ್ ಮಾಡಿದ್ರೆ ಎಷ್ಟು? ಕೇವಲ 62,000 ರೂಪಾಯಿ ಮಾತ್ರ ಕೊಡ್ಬೇಕಾಗ್ತೈತಿ. ಪಾಯಿಂಟ್ ಕ್ಲಿಯರ್ ಆಯ್ತು? ಬಾಕಿದು 38,000 ರೂಪಾಯಿ ಎಷ್ಟು? ಬಾಕಿದು 38,000 ರೂಪಾಯಿ ನನಗೆ ಹೇಳ್ರಿ, ಸಿಂಪಲ್ ಆಗಿ ಹೇಳ್ರಿ. ಇದೇನು ಈ 38,000 ರೂಪಾಯಿ ಆನಂದ್ ಕಳ್ಕೊಂಡಲ್ಲ, ಅದರಿಂದ ಆನಂದ್ಗೆ ಏನು ಬೆನಿಫಿಟ್ ಆತ? ಕೇವಲ ಒಂದು ಸರ್ಟಿಫಿಕೇಟ್ ಸಲುವಾಗಿ ನಾನು ಕೇವಲ 1 ಲಕ್ಷದ ಮಾತ್ರ ಲೆಕ್ಕ ಕೊಟ್ಟಿನಿ. ಕರೆಕ್ಟ್ ಆಗಿ ತಿಳ್ಕೊಳ್ರಿ. ನಾನು ಕೇವಲ ಮೆಲ್ವಿನ 1 ಲಕ್ಷದ ಮಾತ್ರ ಲೆಕ್ಕ ಕೊಟ್ಟೆ ನಾನು. Yes, sir. ಈಗ ನೀವ್ ಹೇಳ್ರಿ, ನಾನು ಅಕಸ್ಮಾತ್ ಗೌರ್ಮೆಂಟ್ ಅದ, ಈಗ ನಾನು ಇಂಡಿಯನ್ ರುಪಿನಾಗ ಟ್ರಾನ್ಸಾಕ್ಷನ್ ಮಾಡಿದ್ರೆ, ಮೊದಲು ಒಂದು ತಿಳ್ಕೊಳ್ರಿ, ಇಂಡಿಯನ್ ರುಪಿನಾಗ ಟ್ರಾನ್ಸಾಕ್ಷನ್ ಮಾಡಿದ್ರೆ ಪ್ರಾಬ್ಲಮ್ ಅಂತ ನನಗಂತೂ ಆಗೋದಿಲ್ಲ. ಯಾಕಂದ್ರೆ ಅಕೌಂಟ್ ಅನ್ನು ಮೇಂಟೈನ್ ಮಾಡ್ತೀನಿ, ನಾನು ಸುಮ್ಮನೆ ಕೂತ್ ಬಿಡ್ತೀನಿ. ನಾಳೆ ಪ್ರಾಬ್ಲಮ್ ಆಗೋದು ನಿಮಗೆ. 100 ಕೋಟಿ ಎಲ್ಲಿಂದ ಬಂತು ಸರ್? ಇಂಡಿಯಾದೊಳಗ ಲೀಗಲ್ ಆಗಿ ನೀವು ಅದೇ 100 ಕೋಟಿ ರೂಪಾಯಿ ಬಿಟ್ಕೊಂಡು ಇಟ್ಕೊಂಡ್ರೆ ನಿಮ್ಗೆ ಏನು ಗೊತ್ತಾಗೋದಿಲ್ಲ. 100 ಕೋಟಿ ಅಲ್ಲ, 1000 ಕೋಟಿ ರೂಪಾಯಿ ಬಿಟ್ಕೊಂಡು ನೀವು ಇಟ್ಕೊಳ್ರಿ, ಕಣ್ಣಿಗೆ ಕಾಣಂಗಿಲ್ಲ. ಆದ್ರ ಅಕೌಂಟ್ ನೊಳಗೆ ಇದ್ದಾಗ ಏನಾಗ್ತೈತಿ? ಬಹಳ ಪ್ರಾಬ್ಲಮ್ ಆಗ್ತೈತಿ. ಪಾಯಿಂಟ್ ಕ್ಲಿಯರ್ ಆಯ್ತು? ಅದಕ್ಕೆ ನಾನು ಮುದ್ದಾಮ್ ಕ್ರಿಪ್ಟೋ ಕರೆನ್ಸಿ ಕೊಡಾಕ್ತೇನೆ. ಈಗ ಹೇಳ್ರಿ, ನನಗೆ ಹೇಳ್ರಿ, ಸಿಂಪಲ್ ಆಗಿ ನೀವು 1 ಲಕ್ಷ ಗಳಿಸಿ ಅದೇ 1 ಲಕ್ಷ ಮನೆಗೆ ಹೋದ್ರೆ ಹೆಂಡತಿ ಮಕ್ಕಳಿಗೆ ತಿನ್ನಿಸ್ರಿ, ಆಮೇಲೆ ಕೋಟಿ ಬಂದಾಗ ಟ್ಯಾಕ್ಸ್ ಕಟ್ಟೋನು ಯಾರು ಬೇಡ ಅಂತಾರ? ನಾಳೆ ನೀವು 20 ಜನ ಇದ್ರಿ, ಈಗಲೇ ಎಷ್ಟು ಜನ ಇದ್ರಿ? 18 ಆಗಲ್ಲ 20 ಇತ್ತು, ಈಗ 20 ಜನ ಇದ್ರಿ. 20 ಜನದೊಳಗೆ ನೀವು ಏನು 1 ಅಥವಾ 2 ವ್ಯಕ್ತಿನೂ 500 ಕೋಟಿ ಗಳಿಸಂಗಿಲ್ಲ. ಬಾಕಿದ 16 ಟುಸುಕಂತ ಯಾವ ಲೆವೆಲ್ ಹೋಗ್ತಾ ಗೊತ್ತಿಲ್ಲ. ಮೊನ್ನೆ ಕೆಲವೊಬ್ರು ಹೋದ್ರಲ್ಲ ಶಿಟ್ ಹಾಕೊಂಡು, ಯಾರು ಎಲ್ಲಿ ಹೋಗ್ತಾರೆ ಹೇಳಕ್ ಬರೋದಿಲ್ಲ. ಅಂತೂ ಮಿಕ್ಕಿ 100 ಕೋಟಿ ಗಳಿಸಿದ್ರಿ. ಅದಕ್ಕೆ ನಾವು ಕ್ರಿಪ್ಟೋ ಕರೆನ್ಸಿ ತಗೊಂಡ 4 ದಿನ ಮೇಂಟೈನ್ ಮಾಡೋದಲ್ಲ, ಗೌರ್ಮೆಂಟ್ಗೆ ಡಬಲ್ ಅಲ್ಲ, 10 ಪಟ್ಟು ಟ್ಯಾಕ್ಸ್ ಕಟ್ಟೋಲ್ಲ. ತಪ್ಪೇನೈತಿ? ಏನಿತ್ರಿ ಮೇಲ್ವಿನ್? Yes, sir. ಚಲೋ, ಇಲ್ಲಿವರೆಗೆ ನಂದು ಕ್ಲಿಯರ್ ಆತಲ್ಲ? ನಿಮ್ಗೆಲ್ಲ ಕ್ಲಿಯರ್ ಆತಲ್ಲ? ಚಲೋ, ಇನ್ಮೇಲೆ ನಾನು ಟೈಮ್ ವೇಸ್ಟ್ ಮಾಡ್ಲಾರ್ದನೆ ನಾನು ಬಿಟ್ ಕಾಯಿನ್ ಬಗ್ಗೆ ಹೇಳ್ತೀನಿ. ಈಗ ಮಾರ್ಕೆಟ್ ನೊಳಗೆ ಎಷ್ಟದಾವ್? 7,000 ಕಾಯಿನ್ ಇದಾವ್. 7,000 ಕಾಯಿನ್ ಒಳಗೆ 20 ಕಾಯಿನ್ ಅನ್ನ ನಾನು ಜೂನಿಯರ್ ಕಾಯಿನ್ ಅನ್ನು ಹೆಂಗ್ ಆರಿಸ್ಬೇಕು? ಅರ್ಥ ಆತ್ರಿ? ಒಂದು ಕಂಪನಿ ಟೋಟಲ್ 100% ಜುನೇನ್ ಆಗಿರ್ಬೇಕಂದ್ರೆ ಕರೆಕ್ಟ್ ಆಗಿ ಇನ್ಮೇಲೆ ಪಾಯಿಂಟ್ ಹೇಳ್ತೀನಿ, ಬರ್ಕೊಂತ ಹೋಗ್ರಿ. ಮೊದಲೇ ಪಾಯಿಂಟ್ ಒರಿಜಿನಲ್, ಇಲ್ಲಿ ಬರ್ಕೊಂಡ್ಬಿಡ್ರಿ. ಒರಿಜಿನಲ್ ಒಂದ್ ನಿಮಿಷ. ಒರಿಜಿನಲ್ ಕ್ರಿಪ್ಟೋ ಕರೆನ್ಸಿ ಒರಿಜಿನಲ್ ಕ್ರಿಪ್ಟೋ ಕರೆನ್ಸಿ ಕ್ವಾಲಿಟೀಸ್ ಹೇಳ್ತೀನಿ. ಮೊದಲನೇದು ಡಿಸೆಂಟ್ರಲೈಸ್ ಇರಬೇಕು. ಏನದು ಡಿಸೆಂಟ್ರಲೈಸ್ ಅಂದ್ರೆ? ಡಿಸೆಂಟ್ರಲೈಸ್ ಅಂದ್ರೆ ತಮ್ಮದೇ ಆಗಿರ್ತಕ್ಕಂಥ ಸ್ವಂತ ಬ್ಲಾಕ್ ಚೈನ್ ಇರ್ತಕ್ಕಂಥ ಕರೆನ್ಸಿ ಮಾತ್ರ. ಸ್ವಂತ ಬ್ಲಾಕ್ ಚೈನ್ ಇರ್ತಕ್ಕಂಥ ಕರೆನ್ಸಿ ಯಾವ್ದಾವು? 1ನೇದು ಬಿಟ್ಕಾಯಿನ್, 2ನೇದು ಇಥೇರಿಯಂ, 3ನೇದು ಬಿನಾನ್ಸ್, 4ನೇದು ಪಾಲಿಗಾನ್, 5ನೇದು ಸೊಲೋನೋ, 6ನೇದು ಮ್ಯಾಜಿಕ್ ಅಂತ ಒಂದೈತಿ. ಹಿಂಗ ಕೆಲವೊಂದು ಮಾತ್ರ ಅದಾವ. ಈಗ ಸದ್ಯ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಮುಂದೆ ಆ ಟೈಮ್ ಬಂದಾಗ ನಿಮಗೆ ಒನ್ ಆಫ್ ದಿ ಬೆಸ್ಟ್ ಕಾಯಿನ್ ಅನ್ನು ಚಾಯ್ಸ್ ಮಾಡ್ಕೊಡ್ತೀನಿ. ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ನಿಮ್ಗೊಂದು ಉದಾಹರಣೆ ಕೊಡ್ತೀನಿ ನಾನು ಅಷ್ಟೇ. ಯಾರ ಕ್ರಿಪ್ಟೋ ಕರೆನ್ಸಿ ತನ್ನ ಸ್ವಂತ ಬ್ಲಾಕ್ ಚೈನ್, ಹಂಗಾರೆ ಬ್ಲಾಕ್ ಚೈನ್ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳ್ತೀನಿ, ಬ್ಲಾಕ್ ಚೈನ್ ಮತ್ತೆ ಟೋಕನ್ ಅಂತ ಇದೆ. ಈಗ 6,020 ಕಾಯಿನ್ ಮಾತ್ರ ಅದಾವ. ಬಾಕಿದ 6,980 ಕಾಯಿನ್ ಟೋಕನ್. ಅದು ಒರಿಜಿನಲ್ ಕಾಯಿನ್ ಅಲ್ಲ. ಒಂದು ಟೋಕನ್ಗೂ ಮತ್ತೆ ಒರಿಜಿನಲ್ ಕಾಯಿನ್ಗೆ ಏನ್ ವ್ಯತ್ಯಾಸ ನೋಡ್ರಿ. ಟೋಕನ್ ಅಂದ್ರೆ ಈಗ ಬ್ಲಾಕ್ ಚೈನ್ ಅಂತ ಏನಂತಲ್ಲ, ಅದು ಸ್ವಂತ ನಂದ. ಈಗ ನನ್ನ ಅಂಗಡಿ ಮಾಡಿ, ನಾನು ಒಂದು ಹೋಟೆಲ್ ಮಾಡೀನಿ, ನಂದ ಸ್ವಂತ ಬಿಲ್ಡಿಂಗ್ ನಾಗ ಮಾಡೀನಿ. ಪಾಯಿಂಟ್ ಕ್ಲಿಯರ್ ಆಯ್ತು?
ಸ್ವಂತ ನಮ್ದೇ ಬಿಲ್ಡಿಂಗ್ ನಾಗ ನಾವು ಅಂಗಡಿ ತಯಾರು ಮಾಡ್ತೀವಲ್ಲ ಅದು ಒರಿಜಿನಲ್ ಕಾಯಿನ್. ಬಾಡಿಗೆ ಅಂಗಡಿ ಹಿಡಿದು ನಾವೇನ್ ಅಂಗಡಿ ಮಾಡ್ತೀವಲ್ಲ ಅದು ಡೂಪ್ಲಿಕೇಟ್ ಕಾಯಿನ್. ಪಾಯಿಂಟ್ ಕ್ಲಿಯರ್ ಆತ್ರಿ? ಸ್ವಂತ ಬ್ಲಾಕ್ ಚೈನ್ ಇರ್ತೈತಲ್ಲ, ಸ್ವಂತ ಬ್ಲಾಕ್ ಚೈನ್ ಇರ್ತೈತಲ್ಲ ಅದಕ್ಕೆ ವರ್ಡ್ ಅಂತಾರ. ಎಲ್ಲರದು ಸ್ವಂತ ಬ್ಲಾಕ್ ಚೈನ್ ಇರಂಗಿಲ್ಲ. ಈಗ ನಾವು BP20 ಅಂತ ಹೇಳ್ತೀವಿ. ಏನ್ರಿ ಸರ್? ಈಗ USDT BEP20 ಅಂತೀವಿ. USDT ಒಳಗೆ ಬಹಳ ಅದಾವ. ಉದಾಹರಣೆಗೆ ಇಲ್ಲಿ ನಾನು ತೋರ್ಸಕ್ ಪ್ರಯತ್ನ ಮಾಡ್ತೀನಿ. ಈಗ ನೋಡ್ರಿ ಥ್ರಸ್ಟ್ ವ್ಯಾಲೆಟ್ ಅನ್ನು ತೆಗಿತೀನಿ. ಥ್ರಸ್ಟ್ ವ್ಯಾಲೆಟ್ ನೊಳಗೆ ಥ್ರಸ್ಟ್ ವ್ಯಾಲೆಟ್ ನೊಳಗೆ ಈಗ ನಾನು ಥ್ರಸ್ಟ್ ವ್ಯಾಲೆಟ್ ನೊಳಗೆ ಇಲ್ಲಿ ಸರ್ಚ್ ಮಾಡ್ತೀನಿ. ಸರ್ಚ್ ಏನ್ ಮಾಡ್ತೀನಿ? USDT ಅಂತ ಮಾಡ್ತೀನಿ. ಈಗ ನೀವ ನೋಡ್ರಿ USDT ಒಳಗೆ ಎಷ್ಟು ಅದಾವು? USDT ಒಳಗೆ ಎಷ್ಟು ಸರ್? ಆಮೇಲೆ ಈ ಟೀಚರ್ ಅಂತ ಐತಿ, ಟೀಚರ್ ಅಂತ ಐತಿ, ಟೀಚರ್ ಆದ್ಮೇಲೆ ಬಹಳಷ್ಟು ಅದಾವ. ಹೌದಾ? ಇಲ್ಲಿ ಕಾಣ್ತಾವ ನೋಡ್ರಿ. ಎಲ್ಲಿ ಪೆನ್ ಬರೋದಲ್ಲ, ಇದ್ರಾಗ ಪೆನ್ ಬರಂಗಿಲ್ಲ. ಎಲ್ಲ USDT ಅಂತ ಕಾಣ್ತಲ್ಲ. ಬರೀ USDT ಒಳಗೆ ನನ್ನ ಹತ್ರಗನೆ ಈಗ ಸದ್ಯ 25 ಎಷ್ಟು ಅದಾವ ಸರ್? ಇಲ್ಲಿ ನೀವು ನೋಡ್ರಿ ಇನ್ನೂ 3 ಅದಾವ. USDT ಕಾಣಕತ್ತಿಲ್ರಿ? ಎಲ್ಲ USDT ಅಂತ ಬರ್ತಾರ. ಹೌದಾ? ಇದ್ರೊಳಗೆ ಪ್ಲಾಟ್ಫಾರ್ಮ್ ಬೇರೆ. ಈ ಡಾಲರ್ನ ಯಾರು ಇಥೇರಿಯಂ ಪ್ಲಾಟ್ಫಾರ್ಮ್ ಮೇಲೆ ಯೂಸ್ ಮಾಡ್ತಾರ, ಅದು ಇಥೇರಿಯಂ ಬೇಸ್ ಮೇಲೆ ಮಾಡಾಕ್ತಾರ. ನಾವು ಬಿನಾನ್ಸ್ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ಕೊಳಕತ್ತೀವಿ, ಅದಕ್ಕೆ ಬಿನಾನ್ಸ್ ಪ್ಲಾಟ್ಫಾರ್ಮ್ ಅಂತ ಕರೀತಾರ. ಪಾಯಿಂಟ್ ಕ್ಲಿಯರ್ ಆಯ್ತು? ಇದು ಡೀಪ್ ಮ್ಯಾಟರ್, ನಿಮಗೆ ತಿಳಿಯಂಗಿಲ್ಲ. ಈಗ ಸಿಂಪಲ್ ಆಗಿ ಹೇಳ್ರಿ, ಯಾವ ಕಾಯಿನ್ ಅದು ಸ್ವಂತ ಬ್ಲಾಕ್ ಚೈನ್ ಇರ್ತೈತಿ ಅದಕ್ಕೆ ಡಿಸೆಂಟ್ರಲೈಸ್ ಅಂತಾರ. ಯಾವ್ದು ಕಾಯಿನ್ ಇದು ಸ್ವಂತ ಬ್ಲಾಕ್ ಚೈನ್ ಇರಂಗಿಲ್ಲ ಅದಕ್ಕೆ ಟೋಕನ್ ಅಂತಾರ. ಅದು ಯಾವಾಗ ಬೇಕಾದ್ರೆ ಕಂಪನಿ ಬಂದ್ ಆಗ್ಬೋದು. ಪಾಯಿಂಟ್ ಕ್ಲಿಯರ್ ಆಯ್ತು? ಎರಡನೇದು ಎನ್ಕ್ರಿಪ್ಟೆಡ್ ಅಂದ್ರೆ ಏನು? ಈ ಬಿಟ್ಕಾಯಿನ್ ಇಷ್ಟೊಂದು ಏನಾಗಿತ್ತಲ್ಲ, ಚಾಲೆಂಜ್ ಬಂದಿತ್ತಲ್ಲ, ಇದು ಎನ್ಕ್ರಿಪ್ಟೆಡ್ ಇದ್ದಿದ್ದಕ್ಕೆ. ಎನ್ಕ್ರಿಪ್ಟೆಡ್ ಅಂದ್ರೆ ಏನು? ನನ್ನ ಅಕೌಂಟ್ ಒಳಗೆ ಈಗ ಬ್ಯಾಂಕ್ನಾಗ ತಿಳ್ಕೊಡ್ರಿ, ನಿಮ್ ಹತ್ರ ಒಂದು 2 ಕೋಟಿ ಅಂತ ತಿಳ್ಕೊಡ್ರಿ. ಮೆಲ್ವಿನವ್ರ 2 ಕೋಟಿ ರೂಪಾಯಿ ನಿಮ್ಮ ಹತ್ರ ಐತ್ ಅನ್ನೋದು ಯಾರ್ಯಾರು ಗೊತ್ತಾಗ್ತದೆ ಹೇಳ್ರಿ ನೀವು? ಒಂದನೇದು ನಿಮಗೆ, ಎರಡನೇದು ನಿಮ್ಮ ಬ್ಯಾಂಕ್ ನರ್ಸ್ಗೆ, ಮೂರನೇದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ, ನಾಲ್ಕನೇದು ಗೌರ್ಮೆಂಟ್ ಆಫ್ ಇಂಡಿಯಾಗೆ. ಎಲ್ಲರಿಗೂ ಗೊತ್ತಾಗ್ತದೆ ಎಸ್ ಅಂತೀರು ಅಂತೀರು. ಈಗ ನನ್ನ ಬ್ಯಾಂಕ್ ಅಕೌಂಟ್ ಒಳಗೆ ಎಷ್ಟೈತೆ ಅಂತ ಗೊತ್ತಾಗೋದು ನನ್ನ ಬ್ಯಾಂಕ್ ನನಗಂತೂ ಗೊತ್ತಿರ್ಲೇಬೇಕು. ನಂದು ಬಿಟ್ಟು ಬ್ಯಾಂಕ್ನಾಗ ಇರ್ತಕ್ಕಂಥ ಕ್ಲಾರ್ಕಿಗೆ, ಬ್ಯಾಂಕ್ನಾಗ ಇರ್ತಕ್ಕಂಥ ಮ್ಯಾನೇಜರ್ಗೆ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ, ಗೌರ್ಮೆಂಟ್ ಆಫ್ ಇಂಡಿಯಾಕ್ಕೆ ಎಲ್ಲರಿಗೂ ಗೊತ್ತಾಗ್ತೈತೆ ಅಂದ್ರೆ ಇದ್ರೊಳಗ ಎನ್ಕ್ರಿಪ್ಟೆಡ್ ಎಲ್ಲಿ ಬಂತು? ಎನ್ಕ್ರಿಪ್ಟೆಡ್ ಅಂದ್ರೆ ಏನು? ಸೀಕ್ರೆಟ್ ಮೇಂಟೈನ್ ಮಾಡ್ಬೇಕು. ಇದ್ರೊಳಗೆ ಸೀಕ್ರೆಟ್ ಅನ್ನೋದು ಎಲ್ಲಿ ಬಂತು? ಈ ಕ್ರಿಪ್ಟೋ ಕರೆನ್ಸಿ ಅನ್ನೋದಲ್ಲ, ಕೊಟ್ಟಿರ್ತಕ್ಕಂಥ ವ್ಯಕ್ತಿ, ತಗೊಂಡಿರ್ತಕ್ಕಂಥ ವ್ಯಕ್ತಿ 2 ಜನರಿಗೆ ಬಿಟ್ರೆ 3ನೇ ವ್ಯಕ್ತಿಗೆ ಯಾರಿಗೂ ಗೊತ್ತಾಗೋದಿಲ್ಲ. ಎನ್ಕ್ರಿಪ್ಟೆಡ್ ಇರ್ತೈತಿ. ಈಗ ವಾಟ್ಸಪ್ ನೊಳಗೆ ಮೆಸೇಜ್ ಎನ್ಕ್ರಿಪ್ಟೆಡ್ ಅಂತ ಬರ್ತೈತಿ. ಕಳಿಸಿದ ವ್ಯಕ್ತಿ ತಗೊಳ್ತಕ್ಕಂಥ ವ್ಯಕ್ತಿ 2 ಜನ ಬಿಟ್ರೆ 3ನೇ ವ್ಯಕ್ತಿ ಗೊತ್ತಾಗೋದಿಲ್ಲ. ಎನ್ಕ್ರಿಪ್ಟೆಡ್. ಪಾಯಿಂಟ್ ಕ್ಲಿಯರ್ ಆತ್ರಿ? ಮೂರನೇದು ಥರ್ಡ್ ಕ್ವಾಲಿಟಿ. ಒಂದನೇದು ಡಿಸೆಂಟ್ರಲೈಸ್, ಎರಡನೇದು ಸ್ವಂತ ಬ್ಲಾಕ್ ಚೈನ್, ಮೂರನೇದು ಎನ್ಕ್ರಿಪ್ಟೆಡ್, ನಾಲ್ಕನೇದು P2P. P2P ಅಂದ್ರೆ ನಾವು ದಿನ ಹೇಳ್ತೀನಿ, ವ್ಯಕ್ತಿಯಿಂದ ವ್ಯಕ್ತಿಗೆ, ಮೂರನೇ ವ್ಯಕ್ತಿಗಲ್ಲ. ಆಗ ನಾನು ನಿಮಗೊಂದೆ, ನಾನು ಸತೋಷಿ ನಾಕಾಮೋಟು ಅಂತ ಹೇಳ್ದೆ, ಹಾದಿಯಾಗ ಹೋಗೋ ದಾಸಯ್ಯನ ಪರ್ಮಿಷನ್ ಆಗ್ತೋಬೇಕು ನನ್ ರೊಕ್ಕ. ಆಮೇಲೆ ಅಲ್ಲ ಸರಿ, ಇದೇ ಕೆಲಸ ಗೂಗಲ್ ಪೇ, ಫೋನ್ ಪೇ ಮಾಡ್ತೈತಲ್ಲ. ಗೂಗಲ್ ಪೇ, ಫೋನ್ ಪೇ ಲಿಮಿಟೆಡ್ ಅಮೌಂಟ್ ಇಂಡಿಯಾದೊಳಗಿದ್ದಂತ ವ್ಯಕ್ತಿಗಳಿಗೆ ಮಾತ್ರ, ಅನ್ಲಿಮಿಟೆಡ್ ಅಲ್ಲ. ಅದಕ್ಕೊಂದು ಲಿಮಿಟ್ ಇರ್ತೈತಿ. ಈ ಬಿಟ್ಕಾಯಿನ್ ಏನೈತಲ್ಲ, ಅನ್ಲಿಮಿಟೆಡ್ ವ್ಯಕ್ತಿ. ಈಗ 5 ನಿಮಿಷದೊಳಗೆ ನಾನು ಅಮೆರಿಕಾದಾಗಿರ್ತಕ್ಕಂಥ ವ್ಯಕ್ತಿಗೆ ನಾ ದುಡ್ಡನ್ನ ಕಳಿಸ್ಬೋದು. 5 ನಿಮಿಷದೊಳಗೆ ಒಂದಲ್ಲ, ನಮ್ಮ ಯಾರ ಹತ್ರ, ನಮ್ಮ ಅಲಿ ಹತ್ರ 1,000 ಕೋಟಿ ಇದೆ ಅಂತ ಹೇಳಿದೆ. ಅವನು ಇವತ್ತು 100 ಕೋಟಿ, 100 ಕಾಯಿನ್ ಅನ್ನ ಇಮಿಡಿಯೇಟ್ ಆಗಿ 5 ನಿಮಿಷದೊಳಗೆ ಅಚ್ಚನಕರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಬೋದು. 100 ಕಾಯಿನ್ ಅಂದ್ರೆ ಎಷ್ಟಾಯ್ತು? 100 ಕೋಟಿ. ಅಕಸ್ಮಾತ್ ನಿಮ್ಮ ಹತ್ರ, ನಮ್ಮ ಮೆಲ್ವಿನರ್ ನಿಮ್ಮ ಹತ್ರ 1 ಕೋಟಿ ರೂಪಾಯಿ ಐತಿ. ಇದು 1 ಕೋಟಿ ರೂಪಾಯಿ ಒಂದು ಅರ್ಧ ಗಂಟೆ ಒಳಗೆ ಅಮೆರಿಕಾದಾಗ ನಿಮ್ಮ ತಮ್ಮ, ನಿಮ್ಮ ಯಾರೋ ಒಬ್ಬ ರಿಲೇಟಿವ್ ಸಹಾಯಕತರ ತಿಳ್ಕೊಡ್ರಿ, ಟ್ರಾನ್ಸ್ಫರ್ ಮಾಡಕ್ ಆಗ್ತಿತ್ತೇನೋ? ಇಲ್ಲ, ಆಗಲ್ಲ. ಯಾಕಾಗಂಗಿಲ್ಲ? ಯಾಕಂದ್ರೆ ಆ ಕಾಯಿನ್ ನಿಮ್ಮ ಕಂಟ್ರೋಲ್ ಆಗಿಲ್ಲ, ಗೌರ್ಮೆಂಟ್ ಕಂಟ್ರೋಲ್ ಆಗೈತಿ. ಬಟ್ ನನ್ನ ಕಾಯಿನ್ ನನ್ನ ಕಂಟ್ರೋಲ್ ಆಗೈತಿ, ನಾನು ಯಾವಾಗ ಬೇಕಾದ್ರೂ ಮಾಡ್ಬೋದು. ಇದಕ್ಕೆ ಡಿಸೆಂಟ್ರಲೈಸ್ ಅಂತ ಕರೀತಾರೆ. ಪಾಯಿಂಟ್ ಕ್ಲಿಯರ್ ಆತ್ರಿ? ಚಲೋ, ಅದಕ್ಕೆ ಓಪನ್ P2P. ಆಮೇಲೆ ಮೂರನೇದು, ಈಗ ನಾನು ಏನೇನು ಬರ್ಸಿದ್ದೆ, ನಾನು ಬರ್ಸಿದ್ದೇನೆ ಗೊತ್ತಿಲ್ಲ, ನಾನು ಕೆಲವೊಂದು ಪಾಯಿಂಟ್ ಬರ್ಸೀನಿ, ಬರ್ತಾ ಬಿಡ್ತೀನಿ. ಒಂದನೇದು ಡಿಸೆಂಟ್ರಲೈಸ್,
ಎರಡನೇದು ಸೆಕೆಂಡ್ ಪಾಯಿಂಟ್ ಏನಂದ್ರೆ ಇದು ಒಂದನೇದು ಡಿಸೆಂಟ್ರಲೈಸ್ ಬ್ಲಾಕ್ ಚೈನ್, ಓನ್ ಬ್ಲಾಕ್ ಚೈನ್. ಮೂರನೇದು ಎನ್ಕ್ರಿಪ್ಟೆಡ್, ಮೂರನೇದು ಕ್ವಾಲಿಟಿ ಎನ್ಕ್ರಿಪ್ಟೆಡ್. ಎನ್ಕ್ರಿಪ್ಟೆಡ್. ಓಕೆ. ನಾಲ್ಕನೇ ಕ್ವಾಲಿಟಿ P2P, ಪರ್ಸನ್ ಟು ಪರ್ಸನ್. ನಾಲ್ಕನೇ ಕ್ವಾಲಿಟಿ P2P ಟ್ರಾನ್ಸಾಕ್ಷನ್ ಮಾಡಕ್ ಬರಬೇಕು, ಪೇರ್ ಟು ಪೇರ್. ಪಾಯಿಂಟ್ ಕ್ಲಿಯರ್ ಆತ್ರಿ? ಇನ್ನು ಐದನೇದು ಓಪನ್ ಸೋರ್ಸ್ ಇರಬೇಕು. ಓಪನ್ ಸೋರ್ಸ್ ಅಂದ್ರೆ ಏನು ಇದು ನಿಮಗೆ ಗೊತ್ತಿಲ್ಲ, ಅದನ್ನು ಹೇಳ್ಬಿಡ್ತೀನಿ. ಓಪನ್ ಸೋರ್ಸ್ ಅಂದ್ರೆ ಏನು? ಓಪನ್ ಸೋರ್ಸ್ ಅಂದ್ರೆ ಈಗ ನಿಮ್ಮ ಬ್ಯಾಂಕ್ನಾಗ ದುಡ್ಡು ಐತಿ, ನಿಮಗೆ ಸ್ಟೇಟ್ಮೆಂಟ್ ಬೇಕಂದ್ರೆ ಏನ್ ಮಾಡ್ಬೇಕು? ಒಂದು ಪಾಸ್ಬುಕ್ ಹಿಡ್ಕೊಂಡು ಬ್ಯಾಂಕ್ನಾಗ ಹೋಗ್ಬೇಕು, ಅಂದ್ರೆ ಬ್ಯಾಂಕಿಗೆ ಹೋಗ್ಬೇಕು ನೀವು. ನಿಮ್ದು ಸ್ಟೇಟ್ಮೆಂಟ್ ಬ್ಯಾಂಕ್ನಾಗ ಬಿಟ್ರೆ ಬೇರೆ ಎಲ್ಲಿ ಸಿಗಂಗಿಲ್ಲ ಅಂತ ಅರ್ಥ. ಹೌದಾ? ಅದ್ರೊಳಗೆ ಏನು ಎಡಿಟ್ ಏನು ಚೇಂಜಸ್ ಮಾಡಕ್ ಬರಂಗಿಲ್ಲ. ಆದ್ರೆ ಓಪನ್ ಸೋರ್ಸ್ ಅಂದ್ರೆ ನಾನು ನನ್ನ ದುಡ್ಡನ್ನು ನೋಡಾಕ ನಾವ್ ಯಾವ್ದು ಬ್ಯಾಂಕ್ ಹೋಗ್ಬೇಕಾಗಿಲ್ಲ, ನನ್ನ ಕಡೆನ ಇರ್ತೈತಿ ಓಪನ್ ಸೋರ್ಸ್. ಇಲ್ಲೇ ಎಷ್ಟು ಜನ ಅಕೌಂಟ್ ಓಪನ್ ಮಾಡಿವಿ, ನಾವ್ ಯಾವ ಬ್ಯಾಂಕ್ ಹೋಗ್ಬೇಕಾಗಿಲ್ಲ, ನಮ್ಮ ಲೆಜರ್ ನಾವ ನೋಡ್ಬೋದು. ಎಷ್ಟು ಡಾಲರ್ ಕೊಟ್ಟಿನಿ, ಎಷ್ಟು ಡಾಲರ್ ತಗೊಂಡಿನಿ, ಯಾವಾಗ ಟೈಮ್ ಟು ಟೈಮ್ A to Z ಎಂಟ್ರಿ. ನಂದ ಲೆಜರ್ ಬುಕ್ ಅಂತ ಕೊಡ್ರಿ. ನಮ್ಮ ಲೆಜರ್ ಬುಕ್ ನಮ್ಮ ಕೆಳಗಿರೋದಕ್ಕೆ ಓಪನ್ ಸೋರ್ಸ್ ಅಂತ ಕರೀತಾರ. ಈಗ ನೋಡ್ರಿ, ನಾನೇನ್ ಮಾಡ್ತೇನೆ ಅಂದ್ರೆ ಒಂದು USDT ಒಳಗೆ ನನ್ನ ಹಿಸ್ಟ್ರಿ ತೆಗೆದು ನೋಡಿದ್ರೆ ಯಾವಾಗಿಂದ ಟ್ರೇಡ್ ಮಾಡೀನಿ ಏನೈತಿ ಎಲ್ಲದೂ ಬರ್ತೈತಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಇಲ್ಲಿ ಎಕ್ಸ್ಪ್ಲೋರ್ ಅಂತ ಬಂದಾಗ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಡಿಟೇಲ್ ಆಗಿರ್ತೈತಿ. ನಮ್ದು ಪ್ರತಿಯೊಂದನು ಎಲ್ಲಿರ್ತೈತೆ ಅದು ರಿಸೀವ್ ಅಂಡ್ ಸೆಂಡ್ ಇಲ್ಲಿರ್ತಲ್ಲ. ಇಲ್ಲೇ ಪ್ರತಿಯೊಂದನು ಸರ ನಮ್ದು A to Z ಟ್ರಾನ್ಸಾಕ್ಷನ್ ಇರ್ತೈತಿ ಇಲ್ಲೇ ಎಲ್ಲಿತ್ತದು. ಓಕೆ, ಇನ್ನು ಸರಿ ನಮಗೆ ತೋರಿಸ್ತೀನಿ. ಚಲೋ, ಈಗ ಮತ್ತೆ ಇದಾಗ್ತೈತಿ. ಸೊ ಇಲ್ಲೇ ಓಪನ್ ಸೋರ್ಸ್ ಅಂದ್ರೆ ಏನಂದ್ರೆ ನನ್ನ ಲೆಜರ್ ಎಲ್ಲಿ ಮಟ್ಟ ಇರ್ತೈತಿ ಸರ್? 100 ವರ್ಷ ಅಲ್ಲ, ನಾಳೆ ಸಾವಿರಾರು ವರ್ಷ ಆದ್ರೂ ಈಗ ಹಿಂದಿನ ನಮ್ಮ ಋಷಿ ಮುನಿಗಳು ಇವು ರಾಮಾಯಣ ಮಹಾಭಾರತನ ಒಂದು ಲೀಫ್ ನೊಳಗೆ ಬರ್ದಿಟ್ರಲ್ಲ, ಇವತ್ತಿಗೂ ಸಿಗ್ತೈತಿ. ಹಂಗ ನಮ್ದು ಏನಾಗ್ತೈತಲ್ಲ, ಕಂಪ್ಯೂಟರ್ ಒಳಗ ಓಪನ್ ಸೋರ್ಸ್ ಒಳಗ ಎಲ್ಲಾದು ಎಂಟ್ರಿ ಆಗ್ತೈತಿ. ಆಮೇಲೆ ನಮ್ಮ ಕಂಪನಿ ಒಳಗ ಯಾವಾಗ ಬೇಕಾವಾಗ ಚೇಂಜಸ್ ಅನ್ನ ಮಾಡಕ್ ಬರಂಗಿಲ್ಲ. ಒಂದ್ ಸರಿ ಎಂಟ್ರಿ ಆದ್ರ ಲೈಫ್ ಲಾಂಗ್ ಎಂಟ್ರಿ ಡಿಲೀಟ್ ಮಾಡಕ್ ಬರಂಗಿಲ್ಲ. ಈ ಬ್ಲಾಕ್ ಮನಿ ಮಾಡ್ತಾರ, ಅಕೌಂಟ್ನಾಗ ಹಿಂದೆ ಮುಂದೆ ಮಾಡ್ತಾರ, ಹಿಂದಿನ ಡೇಟ್ಗೆ ಟ್ರಾನ್ಸಾಕ್ಷನ್ ತೋರಿಸಿ ಮಾಡುದು, ಇದೆಲ್ಲ ಬರಂಗಿಲ್ಲ. ಇದ ಕಾರಣಕ್ಕನ ಮೋಸ್ಟ್ ಆಫ್ ದಿ ಕಂಟ್ರಿಗಳು ಏನ್ ಮಾಡಾಕ್ತಾರ, ಬಿಟ್ಕಾಯಿನ್ಗೆ ಪರ್ಮಿಷನ್ ಕೊಡಕ್ ಹಿಂದೆ ಮುಂದೆ ನೋಡಾಕತ್ತಾರ. ಆದ್ರೆ ಬದಲಾವಣೆ ಜಗದ ನೇಮ, ಅದನ್ನಂತೂ ಯಾರು ತಪ್ಸಕ್ ಆಗೋದಿಲ್ಲ. ಯಾರ ಶ್ರೀಕೃಷ್ಣನ್ ಹೇಳೋಣ ಹಂಗೆ ಇದು ಬದಲಾಗದಂತೂ ಗ್ಯಾರಂಟಿ. ಎಲ್ಲಾ ಜನ 99 ಅಲ್ಲ 100% ಜನ ಇವತ್ತಿಲ್ಲ ನಾಳೆ ಕ್ರಿಪ್ಟೋ ಕರೆನ್ಸಿಗೆ ಟ್ರಾನ್ಸ್ಫರ್ ಆಗೇ ಆಗ್ತಾರ. ಎಲ್ಲರ ಅವಾಗ ಗೋರ್ಮೆಂಟ್ ಏನು ಮಾಡಕ್ ಬರಂಗಿಲ್ಲ, ಗೋರ್ಮೆಂಟ್ ಈಗೂ ಏನು ಮಾಡಕೊಳಕ್ ಬರಂಗಿಲ್ಲ, ಗೋರ್ಮೆಂಟ್ ಬ್ಯಾನ್ ಐತಿ. ಹಂಗಾರೆ ಲಾಸ್ಟ್ಗೆ ನಾನು 2018 ಇಶ್ಯೂಗೆ ಕರೆಕ್ಟ್ ಐತಿ ಕೊಡ್ರಿ. 2018, 2019, 2020 ಇಶ್ಯೂಗೆ ಅವಾಗ ಅರುಣ್ ಜೇಟ್ಲಿ ಇದ್ರು. ಅರುಣ್ ಜೇಟ್ಲಿ ಓಪನ್ ಆಗಿ ಹೇಳ್ತಿದ್ರು, ಸೇರಿತಿ ಎಲ್ಲಿ ಹೇಳ್ತಿದ್ರು, ಪಾರ್ಲಿಮೆಂಟ್ ನಾಗ ಹೇಳ್ತಿದ್ರು, ನಾವ್ ಯಾವ್ದೇ ಕಾರಣಕ್ಕೆ ಬಿಟ್ಕಾಯಿನ್ ಅನ್ನ ನಾವು ಇಂಡಿಯಾದೊಳಗೆ ನಡೆಯಕ್ ಬಿಡಂಗಿಲ್ಲ, ಬಿಟ್ಕಾಯಿನ್ ಅನ್ನ ಬ್ಯಾನ್ ಮಾಡ್ತೀವಿ, ಈ ಬಿಟ್ಕಾಯಿನ್ ಯಾರು ತಗೊಂಡ್ರೆ ಅವ್ರಿಗೆ ಜೈಲಿಗೆ ಹಾಕ್ತೀವಿ ಅಂತ ಹೇಳಿದ್ರು. ಅವಾಗನು ನಾನು ಇದೇ ಗಡ್ಸ್ನಿಂದ ಮಾತಾಡ್ತಿದ್ದೆ. ಮುಕ್ಳಾಗ ದಮ್ಮಿದ್ರೆ ಇದೇ ಅರುಣ್ ಜೇಟ್ಲಿಗೆ ಬಿಟ್ಕಾಯಿನ್ ಬ್ಯಾನ್ ಮಾಡಿ ತೋರ್ಸಂತ ಇವನ್ ನರೇಂದ್ರ ಮೋದಿ ಹೆಸರು ತಗೊಂಡಿದ್ದೆ ನಾನು. ಬಿಟ್ಕಾಯಿನ್ ಬ್ಯಾನ್ ಮಾಡಕ್ ಬರಂಗಿಲ್ಲ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಯಾಕಂದ್ರೆ ಡಿಸೆಂಟ್ರಲೈಸ್ ಐತಿ, ಯಾರ ಕಂಟ್ರೋಲ್ನಾಗಿಲ್ಲ, ಪಬ್ಲಿಕ್ ಅದ ಕಂಟ್ರೋಲ್. ನಾವು ಬೇಡ ಅಂತ ನಾವು ರಿಜೆಕ್ಟ್ ಮಾಡಿದ್ರೆ ಎಸ್ ಸ್ಟಾಪ್ ಆಗ್ತದೆ. ಪಬ್ಲಿಕ್ ಬೇಡ ಅಂತ ಡಿಸೈಡ್ ಮಾಡಿ ಬಂದ್ ಮಾಡಿದ್ರೆ 100% ಬಂದ್ ಆಗ್ತದೆ. ಪಬ್ಲಿಕ್ ಬೇಡ ಅಂದ್ರೆ ಏನ್ ಮಾಡಕ್ಕಾಗಿಲ್ಲ. ಮಮತಾ ಬ್ಯಾನರ್ಜಿಗೆ ಆ ಅದ ಚಾದಾಗಿಂದ ಇದನ್ನ ಏನಂತಾರಲ್ಲ ಅದನ್ನ ಕಿತ್ತೋಗದ್ರು ಹಂಗೆ ಕಿತ್ತೋಗದ್ ಬಿಡ್ತಾರೆ. ತಲೆ ಕೆಡ್ಸ್ಕೊಳಕ್ ಹೋಗ್ಬಿಟ್ರಿ. ಪಬ್ಲಿಕ್ ಕಂಟ್ರೋಲ್ ಆಗಿ ಪಬ್ಲಿಕ್ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತೈತಿ. ಅಕಸ್ಮಾತ್ ಪಬ್ಲಿಕ್ ಇಲ್ಲ, ಇವ್ರ ಕಾಂಜಿ ಪಿಂಜಿ ಜನ ಏನಾರ ಅಳಗಾಡ್ಸೋದಾಗಿದ್ರೆ ಇಷ್ಟೊತ್ತಿಗೆ ನರೇಂದ್ರ ಮೋದಿಗೆ ತೆಗೆದು ಎಲ್ಲೂ ಹೋಗಿದ್ದು ಗೊತ್ತಿಲ್ಲ. ಯಾಕಂದ್ರೆ ನಾವು ಪಬ್ಲಿಕ್ ಕಂಟ್ರೋಲ್ ಮಾಡಾಕ್ತೇವೆ. ಅವನಿಗೆ ನಮ್ಮಿಂದ ನರೇಂದ್ರ ಮೋದಿ ಬಚಾಗ್ಯಾನ, ಯಾಕಂದ್ರೆ ನಮಗ್ ಬೇಕು ನರೇಂದ್ರ ಮೋದಿ. ಹಂಗೆ ನಮಗೆ ಬೇಕು ಬಿಟ್ಕಾಯಿನ್.
ಯಾಕಂದ್ರೆ ಬಿಟ್ಕಾಯಿನ್ ಅನ್ನೋದು ಏನೈತಲ್ಲ, ಇವು ಸಾಮಾನ್ಯ ವ್ಯಕ್ತಿಗಳಿಗೆ ಕರೋಡಪತಿ ಅಲ್ಲ ಅರಬಪತಿ ಮಾಡ್ತಕ್ಕಂತ ಒಂದು ಸಾಮರ್ಥ್ಯ ಬಿಟ್ಕಾಯಿನ್ ಐತಿ, ಕ್ರಿಪ್ಟೋ ಕರೆನ್ಸಿಗೆ ಐತಿ. ಆದ್ರೆ ಗೋರ್ಮೆಂಟ್ ಯಾಕೆ ಪರ್ಮಿಷನ್ ಕೊಡಂಗಿಲ್ಲ? ಗೋರ್ಮೆಂಟ್ ಯಾಕೆ ಪರ್ಮಿಷನ್ ಕೊಡಂಗಿಲ್ಲ ಅಂದ್ರೆ ಇದ್ರೊಳಗ ಬ್ಲಾಕ್ ಮನಿ ಜನರೇಟ್ ಮಾಡಕ್ ಬರಂಗಿಲ್ಲ. ಈ ಪೊಲಿಟಿಕಲ್ ಪಾರ್ಟಿಗಳು ನಡೆದ ಬ್ಲಾಕ್ ಮನಿಯಿಂದ. ಆ ಬ್ಲಾಕ್ ಮನಿ ಜನರೇಟ್ ಮಾಡಕ್ ಬರಂಗಿಲ್ಲ. ಒಂದೇದು, ನಾಳೆ ಅಕಸ್ಮಾತ್ ವೋಟ್ ಕೇಳಕ್ ಹೋದಾಗ ನೋಟ್ ಕೊಟ್ರೆ ವೋಟ್ ಹಾಕ್ತಾರ ಹೊರತಾಗಿ ನಿನಗ್ ಬಿಟ್ಕಾಯಿನ್ ಸ್ಕ್ಯಾನ್ ಕೊಡು, ನಿನಗ್ ಬಿಟ್ಕಾಯಿನ್ ಟ್ರಾನ್ಸ್ಫರ್ ಮಾಡ್ತೇನೆ ಅಂದ್ರೆ ಯಾರು ಕೇಳಂಗಿಲ್ಲ. ಸೆರೆ ಕೊಡ್ಬೇಕು, ಸೀರೆ ಕೊಡ್ಬೇಕು. ಅದಕ್ಕೆ ಏನ್ ಮಾಡ್ತಾರಂದ್ರೆ ಫಿಸಿಕಲ್ ನೋಟ ಇರ್ಲಿ ಅಂತ ತಕೊಂಡು ಪ್ರತಿಯೊಂದು ಗೋರ್ಮೆಂಟ್ ಬಯಸ್ತಾರ. ಗೋರ್ಮೆಂಟ್ ಏನ್ ಬಯಸ್ತಿತ್ತು ಅದ್ರ ಬಗ್ಗೆ ನಾ ತಲೆ ಕಟ್ಸ್ಕೊಳಂಗಿಲ್ಲ. ನನಗ್ ಯಾವ್ದು ಒಳ್ಳೇದಾಗ್ತಿತ್ತು ಅದ್ರ ಬಗ್ಗೆ ವಿಚಾರ ಮಾಡ್ಬೇಕು ನಾನು. ಅರ್ಥ ಆತ್ರಿ? ಇವತ್ತ ಆಮೇಲೆ ಇನ್ನೊಂದು ಓಪನ್ ಸೋರ್ಸ್ ಅಂತ ಹೇಳೀನಿ. ಓಪನ್ ಸೋರ್ಸ್ ಅಂದ್ರೇನು? ನಮ್ಮ ಅಕೌಂಟ್ ಅನ್ನ ನಾನೇ ಕಂಟ್ರೋಲ್ ಮಾಡ್ತೀನಿ, ಯಾರ ಬ್ಯಾಂಕ್ ಹೋಗಿಲ್ಲ. ಯಾಕಂದ್ರೆ ಬ್ಯಾಂಕ್ ಇಲ್ಲ ಇಲ್ಲಿ. ಆಮೇಲೆ ಮೂರನೇದು ಅಲ್ಗ್ಯಾರಿದಮ್, ಸ್ವಂತ ಅಲ್ಗ್ಯಾರಿದಮ್ಸ್ ಇರು. ಅಲ್ಗ್ಯಾರಿದಮ್ ಅಂದ್ರೆ ಏನು? ಅಲ್ಗ್ಯಾರಿದಮ್ ಅಂದ್ರೆ ಈಗ ನಮಗೆಲ್ಲರೂ ನಾವು ಯೂಸ್ ಮಾಡ್ತೀವಿ. ಈಗ ನೋಡ್ರಿ, ಇಲ್ಲಿ ನಾನು ಫೋನ್ ಪೇ ಯೂಸ್ ಮಾಡ್ತೀನಿ. ಫೋನ್ ಪೇ ಎಲ್ಲಿರ್ತದ? ಫೋನ್ ಪೇ. ಈಗ ಫೋನ್ ಪೇದೊಳಗೆ ಏನಾಗ್ತೈತಿ ಹೇಳ್ರಿ, ಇಲ್ಲೇ ಯಾರಿಗಾರ ನಾವು QR ಕೋಡ್ ಕಳಿಸೋಲ್ಲ, ಈ QR ಕೋಡ್ಗಿನ ಅಲ್ಗ್ಯಾರಿದಮ್ ಅಂತ ಕರೀತಾರ. ಮೊದಲ ಒಂದು ಸ್ವಲ್ಪ ದಿನದ ಹಿಂದ್ಗಡೆ ಈಗ ಇದನ್ನ ಈ ಫೋಟೋ ಕಳ್ಸಿದ್ರಿ ಯಾರು ಗೊತ್ತ ಹಿಡಿತಿದ್ರೇನ್ರಿ? ಫೋಟೋ ಕಾಣಕೈತಿ ಎಲ್ಲರಿಗೂ? QR ಕೋಡ್ ಕಾಣಕೈತಿ? ಈಗ ನೋಡ್ರಿ, ಇದ QR ಕೋಡ್ ಅನ್ನ ಅಕಸ್ಮಾತ್ ಒಂದ್ 10 ವರ್ಷದಿಂದ ಯಾರಿಗಾರು ತೋರಿಸಿದ್ರೆ ಏನ್ರ ಗೊತ್ತಿಡ್ತಿದ್ರಿ? ಈಗ ನಾವು QR ಕೋಡ್ ಅಂತ ಹೇಳ್ಬಿಡ್ತೇವೆ ಪೇಮೆಂಟ್ ಮಾಡೋದಿದ್ದು. ಇದಕ್ಕೆ ಅಲ್ಗ್ಯಾರಿದಮ್, ಇದೇನಿತ್ತಲ್ಲ ಡಿಸೈನ್ ಏನೈತಲ್ಲ, ಈ ಡಿಸೈನ್ಗೆ ಅಲ್ಗ್ಯಾರಿದಮ್ ಅಂತ ಕರೀತಾರೆ. ಈ ಅಲ್ಗ್ಯಾರಿದಮ್ ಡಿಸೈನ್ ಬಂದಿದ್ದು ಕ್ರಿಪ್ಟೋ ಕರೆನ್ಸಿ ಸ್ಟಾರ್ಟ್ ಆದಾಗಿನಿಂದ. ಪಾಯಿಂಟ್ ಕ್ಲಿಯರ್ ಆತ್ರಿ? ಈಗ ನಾನೇನ್ ಮಾಡ್ತೇನೆ ಅಂದ್ರೆ, ಮೊದಲ ಈಗ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಒಂದು ವಿಡಿಯೋ ತೋರಿಸ್ತೀನಿ ನಿಮಗೆ. ನಾನು ಕೆಲವೊಂದು ಪಾಯಿಂಟ್ ಮಾತ್ರ ಹೇಳಿನಿ, ಇನ್ನು ಕೆಲವೊಂದು ಬಹಳ ಹೇಳಿಲ್ಲ. ಯಾಕಂದ್ರೆ ನನಗೆ ವಿಷಯ ಬೇರೆ ಬೇರೆ ವಿಷಯ ಬಹಳ ಕವರ್ ಮಾಡಬೇಕಾಗಿತ್ತು. ಅದಕ್ಕೆ ನಿಮಗೆ ನೋಟ್ ಅಂದ್ರೆ ಏನು, ಆಮೇಲೆ ವೈಟ್ ಮನಿ ಅಂದ್ರೇನು, ಬ್ಲಾಕ್ ಮನಿ ಅಂದ್ರೇನು, ಆಮೇಲೆ ಅಪ್ರಿಸಿಯೇಷನ್ ಅಂದ್ರೇನು, ಡಿಪ್ರಿಸಿಯೇಷನ್ ಅಂದ್ರೆ ಏನು ನಿಮಗೆ ಗೊತ್ತಿದ್ದಿದ್ದಿಲ್ಲ. ಅದನ್ನೆಲ್ಲ ಕಂಟ್ರೋಲ್ ಮಾಡಿ ನಾನು ಮತ್ತೆ ಇಲ್ಲಿ ಬರಕ್ಕೆ ಬಹಳ ಲೇಟ್ ಮಾಡಿದೆ ನಾನು. ಅದಕ್ಕೆ ನಾನು ಮಾಡ್ತೀನಿ, ಈಗ ಟೈಮ್ ಅನ್ನ ತಿನ್ನಂಗಿಲ್ಲ, ನಾನು ಇಮಿಡಿಯೇಟ್ ಆಗಿ ಅದನ್ನ ಇದು ಮಾಡ್ತೀನಿ ನಾನು. ಓಕೆ, ಒಂದು ನಿಮಿಷ. ಈಗ ನಾನು ಮತ್ತೊಂದು ಇದರಿಂದ ಜೂಮ್ ಮೀಟಿಂಗ್ ಆ್ಯಡ್ ಆಗ್ತೀನಿ. ನಾನು ಒಂದು ವಿಡಿಯೋ ತೋರಿಸ್ತೀನಿ, ವಿಡಿಯೋ ನೋಡ್ರಿ, ಆಮೇಲೆ ಮತ್ತೆ ಮುಂದೆ ಡಿಸ್ಕಷನ್. ಎಸ್, ಜಾಯಿನ್. Recording in progress. Stay cautious. ಈಗ ನಾನೇನ್ ಮಾಡ್ಬೇಕು? ಆಲ್ರೆಡಿ ಕಾಸ್ಟ್ उन्हें आप अपनी आंखों से देख सकते हैं, अपनी जेब में रख सकते हैं और इन्हें छूकर रुपए, पैसे और समृद्धि को लक्ष्मी का रूप माना जाता है। आपने इस लक्ष्मी यानी पैसे के कई रूप देखे होंगे अभी तक, जैसे भारतीय रुपए, अमेरिकी डॉलर्स, ब्रिटिश पाउंड, जापानी येन और यूरोप का यूरो। ये तमाम करेंसीज लक्ष्मी का ही रूप है। इनमें से ज्यादातर करेंसीज कागज से बनी होती हैं, जिन्हें आप अपनी आंखों से देख सकते हैं, अपनी जेब में रख सकते हैं और इन्हें छूकर महसूस भी कर सकते हैं।
आप जिस भी देश में जाते हैं आपको उसी देश की करेंसी इस्तेमाल करनी पड़ती है। लेकिन क्या आपने ऐसी करेंसी के बारे में सुना है जो किसी को दिखाई नहीं देती, लेकिन फिर भी वो दुनिया की सबसे मूल्यवान करेंसी बन गई है? हम बिटकॉइन की बात कर रहे हैं। ये एक प्रकार की डिजिटल करेंसी है। अगर इंटरनेट एक देश होता तो शायद बिटकॉइन इंटरनेट की राष्ट्रीय करेंसी होती। हो सकता है कि बिटकॉइन के बारे में आप में से बहुत सारे लोगों ने नहीं सुना होगा, और जिन्होंने सुना भी होगा उनमें से भी बहुत सारे लोग ये नहीं जानते होंगे कि ये कैसे काम करती है, बिटकॉइन होता क्या है। इसलिए आज हमने तय किया है कि हम दुनिया की सबसे मूल्यवान करेंसी का विश्लेषण आपके लिए करेंगे, क्योंकि इस करेंसी के एक सिक्के की कीमत आज की तारीख में करीब 45,000 रुपए है। यह अलग बात है कि यह सिक्का किसी को दिखाई नहीं देता, क्योंकि ये एक तरह का डिजिटल सिक्का है। आज हमने इस खबर के विश्लेषण का फैसला इसलिए भी किया है क्योंकि दुनिया में पहली बार बिटकॉइन के रूप में हुए लेन देन को एक भारतीय एजेंसी फ्रीज करने की तैयारी कर रही है। बिटकॉइंस का इस्तेमाल करके ड्रग तस्करों ने पैसे का लेन देन शुरू कर दिया है, और अब इस लेन देन की रकम में से करीब 500 बिटकॉइंस को फ्रीज करने की तैयारी भारत के नारकोटिक्स कंट्रोल ब्यूरो ने कर ली है। हम आपको बता दें कि एक बिटकॉइन की आज की कीमत 45,000 रुपए है। इस हिसाब से जब्त की जाने वाली रकम होगी करीब 2 करोड़ 25 लाख रुपए। आप ये जानना चाह रहे होंगे कि आखिर ये बिटकॉइन है क्या, ये कैसे काम करता है और क्यों दुनिया भर के लोग बिटकॉइंस खरीदना चाहते हैं। हम इन सभी सवालों के जवाब आज आपको देंगे। बिटकॉइन दुनिया की पहली डिसेंट्रलाइज्ड क्रिप्टो करेंसी है जो खास तौर पर डिजिटल दुनिया के लिए बनाई गई है। बिटकॉइन का इस्तेमाल पूरी दुनिया में कभी भी और कहीं भी किया जा सकता है। बिटकॉइन के जरिए कोई भी व्यक्ति दुनिया में किसी भी दूसरे व्यक्ति को रकम भेज सकता है, पैसा भेज सकता है, और सबसे बड़ी बात यह है कि इसके लिए किसी बैंक या थर्ड पार्टी एजेंसी की मदद नहीं लेनी पड़ती। यानी आप जो भी पैसा किसी को भेजना चाहते हैं उस पैसे को सीधे अपने बिटकॉइन वॉलेट से दूसरे व्यक्ति के बिटकॉइन वॉलेट में ट्रांसफर कर सकते हैं। इस तरह से पैसा ट्रांसफर करने पर आपको सिर्फ 2.5 सेंट यानी करीब 1 रुपए 67 पैसे की फीस देनी होती है, जो कि बहुत ही कम है, मामूली है। दुनिया भर में इस वक्त लाखों लोग साधारण करेंसी की जगह बिटकॉइन का इस्तेमाल कर रहे हैं। अभी दुनिया में पैसों के कानूनी लेन देन के लिए बैंक्स का इस्तेमाल करना पड़ता है। यहां तक कि किसी देश में कितनी करेंसी का सर्कुलेशन होगा ये भी बैंक और वहां की सरकारें तय करती हैं। लेकिन बिटकॉइन एक ऐसी व्यवस्था है जिस पर किसी एजेंसी, बैंक या सरकार का नियंत्रण नहीं है। बिटकॉइन के तहत लेन देन सीधे 2 लोगों के बीच होता है। ये लेन देन, आर्थिक लेन देन पूरी तरह से एनक्रिप्टेड होता है, यानी ये पैसों के लेन देन का एक सुरक्षित और सुपर फास्ट तरीका है। लेकिन इस आर्थिक लेन देन की प्रक्रिया में आपके वॉलेट में नोट्स नहीं आते, करेंसी नहीं आती, बल्कि कुछ डिजिटल कोड्स आते हैं, और यही कोड्स आप तक पहुंची हुई रकम होती है। अब आपको बताते हैं कि बिटकॉइन की अर्थव्यवस्था कैसे काम करती है। 5 वर्ष पहले तक एक बिटकॉइन सिर्फ 6 रुपए का था, लेकिन आज एक बिटकॉइन 45,000 रुपए का हो गया है। बिटकॉइन की शुरुआत आज से 7 वर्ष पहले 3 जनवरी 2009 को सतोशी नाकामोतो नाम के एक प्रोग्रामर ने की थी। लेकिन हम आपको बता दें कि सतोशी नाकामोतो कौन है ये आज तक किसी को नहीं पता। हालांकि अलग अलग वक्त पर अलग अलग लोग सतोशी नाकामोतो होने का दावा करते रहे हैं, लेकिन बिटकॉइन के असली जनक के बारे में अभी भी किसी के पास कोई पुख्ता जानकारी नहीं है। सतोशी नाकामोतो ने जब बिटकॉइन की शुरुआत की थी तब उनका मकसद इसे करेंसी में बदलना नहीं था, बल्कि ऐसा सिर्फ ये साबित करने के लिए किया गया था कि बिना किसी थर्ड पार्टी की मदद के भी आर्थिक लेन देन किया जा सकता है, यानी ये सीधे 2 लोगों के बीच भी संभव है। 22 मई 2010 को पहली बार एक पिज्जा के बदले 10,000 बिटकॉइन देने की पेशकश की गई थी, यानी तब एक बिटकॉइन की कीमत सिर्फ 10 सेंट थी या 10 सेंट से भी कम थी। लेकिन आज बिटकॉइन की कीमत कई हजार गुना बढ़ चुकी है। बिटकॉइन के प्रचलन में आने के बाद ज्यादा से ज्यादा लोग अब इसे खरीदने की कोशिश करने लगे हैं और बिटकॉइन की कीमत लगातार बढ़ती जा रही है।
दुनिया में अलग अलग देश हैं, अलग अलग संस्कृतियां हैं, अलग अलग लोग हैं, अलग अलग भाषाएं हैं, अलग अलग खान पान और अलग अलग ताकतें। लेकिन पूरी दुनिया में एक चीज ऐसी है जो आपस में सबको जोड़ती है, और वो चीज है पैसा। आज लगभग हर काम के लिए पैसों की जरूरत पड़ती है, चाहे वो खाना खरीदना हो, पानी खरीदना, घर खरीदना, हथियार खरीदना, यानी हर चीज के लिए पैसों की जरूरत होती है। कई लोगों की जिंदगी इस पैसे को कमाने के चक्कर में खर्च हो जाती है। पैसे के लिए लोग मेहनत करते हैं, संघर्ष करते हैं, अपराध करते हैं और यहाँ तक कि लोगों का खून भी कर देते हैं। लेकिन क्या आपने कभी सोचा है कि ये पैसे, ये करेंसी और कागज का वो टुकड़ा जिसे हम नोट कहते हैं, असल में है क्या? दरअसल जो कागज का नोट आपकी जेब में है वो एक तरह का वादा है। वादा है आपको कागज के टुकड़े पर लिखी गई रकम चुकाए जाने का। जब आप ये नोट किसी दुकानदार को देते हैं तो वादे का ये कागज उसके पास पहुंच जाता है और वो दुकानदार बदले में आपको सामान दे देता है। यानी कागज के इस नोट का पूरा मूल्य सिर्फ वो वादा है जो आपसे रिजर्व बैंक ऑफ इंडिया ने किया है। लेकिन जब कागज के यही नोट आप बैंक में जमा कराते हैं तो बैंक उसमें से एक बड़ी रकम दूसरे लोगों को उधार दे देता है, जबकि आपके अकाउंट में आप अपनी जमा की गई रकम देख पा रहे होते हैं। हालांकि असलियत में वो रकम वहां होती नहीं है। उधार लेने वाला व्यक्ति उसी पैसे से सामान खरीदता है और वो पैसा एक बार फिर बैंक में पहुंचता है। बैंक उस पैसे को फिर उधार के तौर पर दे देता है और उस पर ब्याज भी वसूलता है। इस तरह से कागज के टुकड़े पर किया गया वादा अर्थव्यवस्था का सबसे बड़ा वादा बन जाता है। सच यह है कि अगर 3% लोग भी बैंकों में जमा अपना पैसा एक साथ वापस मांग लें तो बैंकों के पास देने के लिए कैश होगा ही नहीं, क्योंकि वो कैश यानी आपके द्वारा बैंक को सौंपे गए नोट एक बड़ी अर्थव्यवस्था का हिस्सा बन गए हैं। और इस पूरी अर्थव्यवस्था पर नियंत्रण है सरकारों का और बैंकों का। यानी सरकार और बैंक के स्तर पर अगर कोई गड़बड़ हो जाए तो आपका पूरा पैसा डूब सकता है। लेकिन बिटकॉइन इसी खतरे और बैंकों और सरकार के इसी नियंत्रण को दूर करने की कोशिश है। बिटकॉइन एक डिजिटल करेंसी है और एक सॉफ्टवेयर है। बिटकॉइन इंटरनेट की दुनिया से जुड़े कंप्यूटर्स के जरिए पेमेंट का नया तरीका है। बिटकॉइन एक ऐसी डिजिटल करेंसी है जो ओपन सोर्स सॉफ्टवेयर पर आधारित है, जिसका आविष्कार सतोशी नाकामोटो ने किया था। लेकिन आज दुनिया भर के हजारों प्रोग्रामर बिटकॉइन के फीचर्स को ज्यादा मजबूत और सुरक्षित बना रहे हैं। जब हम सामान्य तौर पर साधारण करेंसी का इस्तेमाल करते हैं तो इसकी देखरेख का जिम्मा बैंकों का होता है। यानी पैसा कहां से चलकर इनके पास पहुंचा, इसका पूरा रिकॉर्ड बैंक अपने पास रखते हैं और इसके बदले में बैंक फीस के रूप में अच्छी खासी रकम आपसे वसूलते हैं। और बिटकॉइन पैसों के लेन देन के बीच से बैंक और मिडिलमैन को हटाकर इसे ज्यादा तेज और सुरक्षित बना देता है। अब सवाल यह है कि एक डिजिटल करेंसी के साथ तो काफी छेड़छाड़ की जा सकती है या फिर फिल्मों की तरह इसकी पायरेसी भी हो सकती है। तो इसका जवाब है कि ऐसा संभव नहीं है, क्योंकि सतोशी नाकामोटो के आविष्कार की खासियत यह है कि बिटकॉइन आम लोगों के बीच बंटे ब्लॉकचेन में भेजा जाता है। जैसे बैंक आपके पैसे का हिसाब प्लस और माइनस में रखते हैं, वैसे ही ब्लॉकचेन में हर एक बिटकॉइन का हिसाब रखा जाता है। यानी दुनिया में कहीं भी और कभी भी हुए किसी भी बिटकॉइन ट्रांजैक्शन का हिसाब हमेशा ब्लॉकचेन में मौजूद रहता है। और इस ब्लॉकचेन को सुरक्षित रखने वाले लोगों को भी लेन देन पर नजर रखने के लिए, ब्लॉकचेन को सुरक्षित रखने के लिए इनाम के तौर पर बिटकॉइन दिए जाते हैं, क्योंकि हर ट्रांजैक्शन को वेरीफाई किया जाता है और नेटवर्क इसका रिकॉर्ड रखता है। इसलिए इसमें धांधली नहीं की जा सकती। असीमित पैसा घोटालों को जन्म देता है, स्कैम्स को जन्म देता है और आर्थिक मंदी की वजह भी बनता है। किसी को नहीं पता कि इस वक्त दुनिया में कितने डॉलर्स हैं, लेकिन अगले 125 वर्षों के दौरान बनने वाले बिटकॉइंस की संख्या अभी से निर्धारित है। बैंक कई ऐसे लोगों को पैसे भी उधार देते हैं जिनका इरादा ये पैसे वापस करने का नहीं होता। ये लोग या तो खुद को दिवालिया घोषित कर देते हैं या देश छोड़कर चले जाते हैं और इसका खामियाजा आम आदमी को ही भुगतना पड़ता है। लेकिन डिजिटल करेंसी पर किसी सरकार या बैंक का नियंत्रण नहीं होता। ये एक ऐसी कंप्यूटर कोडिंग है जिसके साथ घोटाला भी नहीं किया जा सकता। ये नया ट्रेंड है और देखिए आने वाले समय डिजिटल वर्चुअल करेंसीज का होने वाला है। बिटकॉइंस क्योंकि सर्वप्रमुख डिजिटल करेंसी है, लिहाजा उसकी लोकप्रियता और उसका प्रचलन और बढ़ चुका है। बिटकॉइन का सबसे ज्यादा इस्तेमाल रेमिटेंसेस के क्षेत्र में बढ़ रहा है। रेमिटेंसेस उस रकम को कहते हैं जो विदेश में काम करने वाले लोग अपने मूल देश में भेजते हैं। आपको बता दें कि रेमिटेंसेस हासिल करने के मामले में भारत दुनिया का नंबर 1 देश है।
देश से बाहर रहने वाले भारतीयों ने 2015 में 4,62,000 करोड़ रुपए की रकम भारत भेजी थी। आमतौर पर यह रकम बैंक के जरिए या मनी ट्रांसफर एजेंसियों के जरिए भेजी जाती है और बैंक्स और एजेंसीज रकम ट्रांसफर करने के लिए 5% से 30% की फीस वसूलते हैं। पूरी दुनिया में मनी ट्रांसफर पर औसतन 10% का चार्ज लगता है, यानी जो रकम हर साल भारत से बाहर रहने वाले भारतीय अपने घरों में भेजते हैं, उसमें से औसतन 46,000 करोड़ रुपए इस फीस के रूप में चुकाए जाते हैं। यह बहुत ही सेंसिटिव चीज़ है और बहुत ही सेंसिटिव चीज़ों पे इस्तेमाल होता है, तो इसलिए इसकी जो मैकेनिज्म है और जो लोग इसको हैंडल करते हैं वो हाईली सोफिस्टिकेटेड संस्थाएं होते हैं। ये सामान्य करेंसी के पैरेलल काम करने वाली करेंसी है, जिसका इस्तेमाल दुनिया में हर दिन बढ़ रहा है। दुनिया की हजारों कंपनियां अब पेमेंट के लिए बिटकॉइन को स्वीकार कर रही हैं। आप फोन खरीदने से लेकर होटल बुक कराने, कार खरीदने, इलेक्ट्रॉनिक आइटम्स की खरीदारी और यहाँ तक कि कॉफी खरीदने के लिए भी बिटकॉइन का इस्तेमाल कर सकते हैं। लेकिन ऐसा नहीं है कि बिटकॉइन के साथ खतरे नहीं हैं। सरकार का नियंत्रण न होने की वजह से इस करेंसी की वैल्यू ऊपर नीचे होती रहती है। लोग गलत कामों के लिए प्रतिबंधित वस्तुएं खरीदने के लिए भी बिटकॉइन का इस्तेमाल कर रहे हैं और दुनिया भर की कई सरकारें और बैंकर्स इसे कानूनी मान्यता देने के लिए भी तैयार नहीं है। लेकिन बिटकॉइन का सारा हिसाब किताब इंटरनेट पर मौजूद रहता है, यानी बिटकॉइन काले धन की समस्या को भी समाप्त कर सकता है और पैसों के लेन देन में नई तरीके की पारदर्शिता ला सकता है। ब्यूरो रिपोर्ट, जी मीडिया। अब आप सोच रहे होंगे कि जिस बिटकॉइन के निर्माता के बारे में किसी को कुछ पता नहीं, जिस बिटकॉइन को चलाने वाले लोगों के बारे में किसी को कुछ पता नहीं, वो डिजिटल करेंसी आखिर काम कैसे करती होगी और बिटकॉइंस निकलते कहां से हैं? तो आपको बता दें कि बिटकॉइंस का आदान प्रदान पीयर टू पीयर तकनीक से होता है, यानी ये रकम एक कंप्यूटर से सीधे दूसरे कंप्यूटर में पहुंच जाती है। लेकिन इस लेन देन को सुरक्षित बनाते हैं वो हजारों लोग जो अपने ताकतवर कंप्यूटर्स की मदद से इन ट्रांजैक्शंस पर नजर रखते हैं और इनकी जांच करते हैं। और जो भी व्यक्ति ऐसा सफलतापूर्वक कर लेता है उसे इनाम के तौर पर कुछ बिटकॉइंस दिए जाते हैं। इसे बिटकॉइन की माइनिंग कहा जाता है। दरअसल कोड लैंग्वेज में होने वाले इस आदान प्रदान को वेरीफाई करने वाले हजारों लोग इस प्रक्रिया में बैंक के एक क्लर्क की तरह काम करते हैं और इन्हें माइनर्स कहा जाता है। ये लोग ट्रांजैक्शंस पर नजर रखते हैं ताकि इसका गलत इस्तेमाल ना हो, लेकिन इस प्रक्रिया को पूरी करने के लिए इन माइनर्स को एक मैथमेटिकल प्रॉब्लम हल करनी होती है। जो माइनर जितनी जल्दी ये प्रॉब्लम सॉल्व कर लेता है उसे प्रॉब्लम सॉल्व करने के बदले में करीब 12.5 बिटकॉइंस मिलते हैं और इस तरह से बिटकॉइंस डिजिटल बाजार में आ जाते हैं। लेकिन बिटकॉइन की अर्थव्यवस्था का निर्माण इस तरह से किया गया है कि एक निश्चित समय के बाद बिटकॉइंस की संख्या घटकर आधी रह जाती है। शुरुआत में एक ब्लॉक से 50 बिटकॉइंस निकला करते थे। प्रति ब्लॉक बिटकॉइंस की संख्या हर 4 वर्ष में घटकर आधी रह जाती है। इसलिए आज से 125 वर्षों के बाद यानी सन 2140 तक नए बिटकॉइंस का निर्माण बिल्कुल बंद हो जाएगा। गणना के हिसाब से तब तक दुनिया में कुल 2 करोड़ 10 लाख बिटकॉइंस आ चुके होंगे। बिटकॉइन भविष्य की करेंसी है और भविष्य में खत्म भी हो जाएगी। इसलिए लोगों में ज्यादा से ज्यादा बिटकॉइन खरीदने की होड़ मची हुई है। अगर आपको अब भी ये बात समझ में ना आई हो तो आपको एक उदाहरण की मदद से समझाते हैं। मान लीजिए कि इस महीने भारी मात्रा में सोने यानी गोल्ड की खुदाई की गई हो और उसे सामान्य कीमत पर लोगों में बांट दिया गया। लेकिन अगले महीने सोने की खुदाई आधी रह गई, जबकि खरीदने वाले लोगों की संख्या पहले जैसी ही है। तो ऐसे में सोने की कीमत बढ़ जाएगी और अगर हर महीने ऐसा होता रहे तो सोचिए सोने की कीमत कितनी हो जाएगी। बिटकॉइन की अर्थव्यवस्था भी ऐसे ही काम करती है। लोगों को पता है कि बिटकॉइंस की संख्या लगातार कम होती जा रही है, इसलिए इसकी कीमत लगातार बढ़ती जा रही है। यह डिमांड और सप्लाई का सामान्य फॉर्मूला है। सप्लाई जितनी कम होगी, डिमांड उतनी ही ज्यादा बढ़ेगी। भारत में सन 2015 में एक बिटकॉइन की कीमत 14,000 रुपए थी, जबकि मई 2016 में यह बढ़कर 30,000 रुपए प्रति बिटकॉइन हो गई और आज के रेट के हिसाब से एक बिटकॉइन की कीमत करीब 45,000 रुपए है। एक अनुमान के मुताबिक सन 2018 तक एक बिटकॉइन की कीमत करीब $10,000 तक जा सकती है, यानी आज के करेंसी रेट के हिसाब से 6,68,000 रुपए। दुनिया की बड़ी बड़ी कंपनियां बिटकॉइन की व्यवस्था में निवेश कर रही हैं, क्योंकि ज्यादातर लोग मानते हैं कि बिटकॉइन भविष्य की अर्थव्यवस्था है और आगे चलकर आज के नोटों की अहमियत कम हो जाएगी। इस वक्त दुनिया में करीब
800 करोड़ मोबाइल फोन्स हैं, जबकि दुनिया की आबादी 700 करोड़ है। इसके उलट अभी भी दुनिया में 200 करोड़ लोग ऐसे हैं जिनके पास कोई बैंक अकाउंट नहीं है, यानी वो सभी लोग जिनके पास मोबाइल फोन्स हैं अगर बिटकॉइन का इस्तेमाल करने लगे तो ये दुनिया की सबसे बड़ी बैंकिंग प्रणाली बन जाएगी, और वो भी एक ऐसी बैंकिंग प्रणाली जिसमें किसी भी सरकार या किसी वित्तीय संस्थान का दखल नहीं होगा। वित्तीय लेन देन का सुरक्षित, तेज और आधुनिक तरीका होने के बावजूद बिटकॉइन के अपने कई खतरे हैं, और वो भी आज हम आपको बताएंगे। इसलिए बहुत सारे देश अभी तक ये तय नहीं कर पाए हैं कि बिटकॉइन को कानूनी मान्यता दी जाए या नहीं। इसके अलावा एनक्रिप्टेड होने की वजह से ड्रग्स और हथियारों की तस्करी करने वाले माफिया और दूसरे आपराधिक तत्व भी वित्तीय लेन देन के लिए बिटकॉइंस का इस्तेमाल कर रहे हैं, जो कि खतरनाक है। बिटकॉइंस का बढ़ता इस्तेमाल देखकर कहा जा सकता है कि आने वाले कुछ वर्षों में दिवाली की शाम को होने वाली लक्ष्मी पूजन का तरीका भी हो सकता है बदल जाए, और तब शायद लोग अपने कंप्यूटर्स और मोबाइल फोन्स पर बिटकॉइन के वॉलपेपर्स लगाकर उसकी पूजा करने लगे। ಕ್ಲಿಯರ್ ಆತೇನ್ರಿಪ್ಪ? ಚಲೋ. ಹಾ, ಆವಾಜ್ ಮಾಡೋದು ಓಕೆ. ಹಾ, ಕ್ಲಿಯರ್ ಆತ್ರಿ ಎಲ್ಲರಿಗೂ? ಮೆಲ್ವಿನ್ ಅವ್ರೆ ಮೈಕ್ ಆನ್ ಮಾಡ್ಕೊಳ್ರಿ. ಕ್ಲಿಯರ್ ಆತು? ಆಮೇಲೆ ಈಗ ಎಷ್ಟೋ ಜನ ಕೇಳ್ತಾರ, ಸರ್ ನನ್ನ ಕಂಪನಿ 100% ಡಿಸೆಂಟ್ರಲೈಸ್ ಐತಿ. ಆನಂದ್ ಅವ್ರೆ ಮೈಕ್ ಆನ್ ಮಾಡ್ಕೊಳ್ರಿ. ನನ್ನ ಕಂಪನಿ 100% ಟೋಟಲಿ ನನ್ನ ಸಿಸ್ಟಮ್ ಅನ್ನ ಡಿಸೆಂಟ್ರಲೈಸ್ ಮಾಡ್ಬಿಟ್ಟೇನಿ, P2P ಮಾಡ್ಬಿಟ್ಟೇನಿ. ಹಂಗಾರೆ ನನ್ನ ಕಂಪನಿ ಬಂದ್ ಆಗಂಗಿಲ್ಲೇನ್ರಿ? 100% ಬಂದ್ ಆಗ್ತೈತಿ. ಬಂದ್ ಆಗಂಗಿಲ್ಲ ಅಂತ ಹೇಳಂಗಿಲ್ಲ. ನೀವು ಮನಸ್ಸು ಮಾಡಿದ್ರೆ, ನಿಮಗೆ ಬೇಡ ಅನ್ಸಿದ್ರೆ ನೀವು ಇವತ್ತಿಂದ ಇವತ್ತ ಸ್ಟಾಪ್ ಮಾಡ್ಬೋದು ನನ್ನ ಕಂಪನಿ. ಆದ್ರೆ ಪಬ್ಲಿಕ್ ಎಲ್ಲಿ ಮಠ ನನ್ನ ಕಂಪನಿ ಬಂದ್ ಮಾಡಂಗಿಲ್ಲ, ಅಲ್ಲಿ ಮಠ ನನ್ನ ಕಂಪನಿ ಯಾವತ್ತೂ ಬಂದ್ ಆಗೋದಿಲ್ಲ. ನನ್ನ ಪಬ್ಲಿಕ್ಗೆ ನನ್ನ ಕಂಪನಿಯಿಂದ ನಾಳೆ ಕೆಲಸ ಮಾಡ್ದಂಗೆ ಕೋಟಿ ಲಕ್ಷದಿಂದ ಕೋಟಿ ಗಂಟಲೆ ಇನ್ಕಮ್ ಬರ್ತೈತೆ ಅಂದ್ರೆ ಯಾರು ಬಂದ್ ಮಾಡ್ತಾರ? ಗೋರ್ಮೆಂಟ್ ಒಂದು ಬಂದ್ ಮಾಡಕ್ ಬರಂಗಿಲ್ಲ. ಯಾಕಂದ್ರೆ ನಾನಂತೂ ಕ್ರಿಪ್ಟೋ ಕರೆನ್ಸಿ ಒಳಗೆ ಮಾಡಕ್ತೀನಿ, ಡಿಸೆಂಟ್ರಲೈಸ್ ಐತಿ. ಇದೇ ಕಾರಣಕ್ಕನೇ ಹೇಳುದು, ನಾನು ಕಂಪನಿ ಸ್ಟಾರ್ಟ್ ಮಾಡೋದು ಮಾತ್ರ ನನಗೆ ಗೊತ್ತು, ಬಂದ್ ಮಾಡೋದು ನನ್ನ ಕೈಯಾಗಿಲ್ಲ. ನಿಮ್ ಕೈಯಾಗೈತಿ. ನೀವಂದ್ರೆ ಟೋಟಲಿ ಸರ್ ಒಂದ್ ಮಾತ್ರ ತಿಳ್ಕೊಳ್ರಿ, ಟೋಟಲಿ ಇಡೀ ವಿಶ್ವದೊಳಗೆ 800 ಕೋಟಿ ಜನ ಅದಾರ ಇವತ್ತಿನ ಆಸ್ ಆನ್ ಟುಡೇ. 800 crores. ಇಂಡಿಯಾದೊಳಗಂತಲ್ಲ, ನಾಳೆ ಅಮೆರಿಕಾದ ನಡೀತಂದ್ರೆ ಎಲ್ಲರೂ ನಡೀಲಿ. ಇದ ಕಾರಣಕ್ಕೆ ನಡೆದು ನಂದು ಇಡೀ 193 ದೇಶದೊಳಗೆ ನಾವು ಬಿಸ್ನೆಸ್ ಅನ್ನ ಮಾಡ್ತೀವಿ. ನನ್ನ ಕಂಪನಿ ನಾನ್ ಸ್ಟಾಪ್ ಆಗಿ ನಡೀತೈತಿ. ನೀವು ಇರ್ತೇವೆ ಇಲ್ಲ ಗೊತ್ತಿಲ್ಲ, ಬಟ್ ನನ್ನ ಕಂಪನಿ ಮಾತ್ರ ನಿರಂತರವಾಗಿ ನಡೀತೈತಿ. ಎಲ್ಲಿವರೆಗೆ ವೆಬ್ಸೈಟ್ ಐತಿ www ಇರ್ತೈತಲ್ಲ, ಅಲ್ಲಿ ಮಟ್ಟ ನಮ್ಮ ಕಂಪನಿ ನಿರಂತರವಾಗಿ ನಡೆಸಬಹುದು. ಅಲ್ಲಿವರೆಗೆ ನಮ್ಮ ಕಂಪನಿ ನಿರಂತರವಾಗಿ ನಡೆಸಬಹುದು. ನಾವು ಯಾವ್ದ್ರೂ ಹೆದರ್ಬೇಕಾಗಿಲ್ಲ. ನಮ್ಮ ಟೋಟಲಿ ನನ್ನ ಕಂಪನಿ ಐತಲ್ಲ, ಗೌರ್ಮೆಂಟ್ ಆಫ್ ಇಂಡಿಯಾದ ಕಂಟ್ರಿನಾಗೂ ಬರಂಗಿಲ್ಲ, ಅಮೆರಿಕದ ಬರಂಗಿಲ್ಲ. ಯಾಕಂದ್ರೆ ಪಬ್ಲಿಕ್ ಅದ ಕಂಟ್ರಿನಾಗ ಐತಿ. ಹಂಗಾರೆ ಯಾರ ಕಂಟ್ರಿನಾಗಿಲ್ಲ ಅಂದ್ರೆ ಹೆಂಗ್ ನಡೀತೈತಿ? ಪಬ್ಲಿಕ್ ಅದ ಕಂಟ್ರಿನಾಗ ಐತಿ. ಪಬ್ಲಿಕ್ ಮನಸ್ ಮಾಡಿದ್ರೆ ನನ್ನ ಕಂಪನಿ ಏರಿಸ್ಬೇಕಂದ್ರೆ ಯಾವ್ದು ಲೆವೆಲ್ ಬೇಕಾದ್ರೆ ಹೈಟಿಗೆ ಬಸ್ತಾರ. ಪಬ್ಲಿಕ್ಗೆ ಬೇಡ ಅನ್ಸಿದ್ರೆ ಮಾತ್ರ ನನ್ನ ಕಂಪನಿ ಡೌನ್ ಆಗ್ತೈತಿ. ಈಗ ನನಗೆ ಹೇಳ್ರಿ, ನಮ್ಮ ಪ್ಲಾನ್ ನೋಡಿರ್ತಕ್ಕಂಥ ಇವತ್ತಿನ ಮಟ್ಟ ಯಾರ ನಮ್ಮ ಪ್ಲಾನ್ ಅನ್ನ ರಿಜೆಕ್ಟ್ ಮಾಡ್ಯಾರೇನ್ರಿ? ಎಷ್ಟೋ ಜನ ಪ್ಲಾನ್ ಅನ್ನ ನೋಡಿದ ದಿನದಿಂದ ನಿದ್ದಿನ ಮಾಡೋದು ಬಿಟ್ಟಾರ. ಅಂದ್ರೆ ಪ್ಲಾನ್ ಏನೈತಿ, ನಮ್ಮ ಪ್ಲಾನ್ ಪಬ್ಲಿಕ್ಗೆ ಲೈಕ್ ಆಗೈತಿ. ಯಾವ ವಸ್ತು ಪಬ್ಲಿಕ್ಗೆ ಲೈಕ್ ಆಗೈತಿ ಅದು ಡಿಸೆಂಟ್ರಲೈಸ್ ಐತಿ. ಇದ್ರ ಅರ್ಥ ಕಾಮನ್ ಹಗಲೆಲ್ಲ ಫೋನ್ ಮಾಡ್ಕೊಂತ ಕುಂದಿರ್ತಾರ.
ಟ್ರೈನಿಂಗ್ ಬರೆದ್ಬಿಟ್ಟು ಚಲೋ ಪಾಯಿಂಟ್ ಕ್ಲಿಯರ್ ಆತಲ್ರಿ. ನನ್ನ ಕಂಪನಿ ಈಗ ನೀವ್ ಹೇಳ್ರಿ, ನಾನಂತೂ ಏನು ಪಿಟ್ ಅನ್ನಂಗಿಲ್ಲ. ಒಬ್ಬೊಬ್ರು ಮೈಕ್ ನಾನ್ ಮಾಡ್ತೀನಿ. ಮೆಲ್ವಿನವ್ರ ನೀವು ಸ್ಟಾರ್ಟ್ ಮಾಡ್ರಿ, ಮೊದಲು ನಿಮ್ಮಿಂದನಾಗ್ಲಿ. ಆನಂದ್ ಅವ್ರ ಆಫ್ ಮಾಡ್ಕೊಂಡ್ಬಿಡ್ರಿ, ನಿಮ್ದು ಮೈಕನ್ನ ಆಫ್ ಮಾಡ್ರಿ. ನನಗೆ ಒಂದೇ ಒಂದು ಮಾತನಾಗ ಹೇಳ್ರಿ, ನನ್ನ ಕಂಪನಿ ನಿರಂತರವಾಗಿ ನಡೀತಿತ್ತೋ ಇಲ್ಲ? ನಡೀತದೆ ಸರ್. ನನಗ್ ಬಿಡ್ರಿ, ನನಗಂತೂ ವಿಶ್ವಾಸ ಐತಿ. ನಿಮಗ್ ವಿಶ್ವಾಸ ಐತಿ ಇಲ್ಲ? ವಿಶ್ವಾಸ ಇರೋದಕ್ಕೆ ಇವತ್ತು ಕೂತಿರೋದು ಸರ್. ಇವತ್ತು ಟ್ರೈನಿಂಗ್ ಕೂತಿರೋದು ಅದೇ ವಿಶ್ವಾಸದಿಂದ. ಚಲೋ, ಇವತ್ತಿನ ಟ್ರೈನಿಂಗ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸರ್, ಎಷ್ಟೋ ಮಾಹಿತಿಗಳನ್ನ ಇವತ್ತು ತಿಳ್ಕೊಂಡಿದ್ದೆ. ಕರೆನ್ಸಿ ಬಗ್ಗೆ ಆಗ್ಲಿ, ಕ್ರಿಪ್ಟೋ ಬಗ್ಗೆ ಆಗ್ಲಿ, ಯಾವುದು ನಮ್ಗೆ ಗೊತ್ತಿರ್ಲಿಲ್ಲ. ಬಟ್ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದಿರಿ. ಬಟ್ ಇನ್ನು ಕಲ್ತಿದ್ದೀನಿ ಅಂತ ಹೇಳ್ತಿಲ್ಲ, ಬಟ್ ಇನ್ನು ಕಲಿಬೇಕಾಗಿದೆ ಸರ್. ಕ್ರಿಪ್ಟೋ ಕರೆನ್ಸಿ ಅನ್ನೋದು ಸಮುದ್ರ ಇದೆ. ಕ್ರಿಪ್ಟೋ ಕರೆನ್ಸಿ ಅನ್ನೋದು ಸಮುದ್ರ ಇದೆ. ಹೌದು ಸರ್. ಇನ್ ಫ್ಯೂಚರ್ ಅದೇ ಹೇಳಿದ್ರಲ್ಲ ಈ ವಿಡಿಯೋದಲ್ಲಿ, ಇನ್ ಫ್ಯೂಚರ್ ಕ್ರಿಪ್ಟೋ ಕರೆನ್ಸಿನೇ ಸ್ಟಾರ್ಟ್ ಆಗೋದು, ನೋಟ್ ಎಲ್ಲ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿ ಕೇಳಿಸ್ಕೊಂಡ್ರೆ ಈಗ. ಸೊ ನಾವು ಅದ ಇಂಟ್ರೆಸ್ಟ್ ಆಗಿ ಕೂತು ಕೇಳಿದಾಗಲೇ ನಾವು ಇನ್ನೊಬ್ಬರಿಗೆ ಎಕ್ಸ್ಪ್ಲೈನ್ ಮಾಡಕ್ಕೆ ಸಾಧ್ಯ, ಅದರ್ವೈಸ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇದು ಸಮುದ್ರದಲ್ಲಿ ಒಂದು ಗ್ಲಾಸ್, ಒಂದು ಸ್ಪೂನ್ ನೀರ್ ತಗೊಂಡ್ರು ಅದು ಖಾಲಿ ಆಗೋದಿಲ್ಲಲ್ಲ, ಆ ತರ ಆಗಿದೆ. ಕಲಿಬೇಕು. ನೀವ್ ಹೇಳ್ದಂಗೆ ಪ್ರತಿ ಸಂಡೇಸ್ ಕೂತ್ಕೊಂಡು ಈ ಟ್ರೈನಿಂಗ್ ನ ಅರ್ಥ ಮಾಡ್ಕೊಂಡ್ರೆ 100% ಇದು ಕಂಟಿನ್ಯೂ ಆಗಿ ನಡೀತದೆ ಸರ್. ಇಲ್ಲ ಅಂತ ಹೇಳ್ತಿಲ್ಲ. ಇವತ್ತು ಬರದೇ ಇರ್ಬೋದು. ನಮ್ಮ ಫ್ರೆಂಡ್ ಇದ್ದಾರೆ ಸುಮಾರು ಜನ, ಕರೆದು ಯಾರು ಬರ್ಲದಿದ್ರೆ ತೊಂದರೆ ಇಲ್ಲ. ನನಗೆ ಕಾನ್ಫಿಡೆನ್ಸ್ ಬೇಕಷ್ಟೇ. ಈಗ ಇದನ್ನ ಇದನ್ನ ಅಪ್ಲೋಡ್ ಮಾಡ್ತೀನಿ ನಾನು, ಯೂಟ್ಯೂಬ್ನಾಗ ಅಪ್ಲೋಡ್ ಮಾಡ್ತೀನಿ. ಯಾರಿಗೆ ಬೇಕು ಅವ್ರಿಗೆ ನೋಡ್ಕೊಳಕ್ ಹೇಳ್ರಿ, ಯಾಕಂದ್ರೆ ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ಇತ್ತು ಅದಕ್ಕೆ. ನಿನ್ನೆ ಕಳಿಸಿದ್ರಲ್ಲ ಸರ್, ನಿನ್ನೆ ಒಂದು ಕಳಿಸಿದ್ರಲ್ಲ ರೆಕಾರ್ಡ್, ತುಂಬಾ ಚೆನ್ನಾಗಿತ್ತು. ಸಿಂಪಲ್ ಆಗಿ, ಶಾರ್ಟ್ ಅಂಡ್ ಸ್ವೀಟ್. ಹೌದು, ಆ ತರ ಇದ್ದಾಗ ನಮ್ಗೆ ಒಂದು ಕಾನ್ಫಿಡೆನ್ಸ್ ಹೇಳಕ್ಕೆ ಕಳಿಸ್ಬೋದು. ನಾವು ಇನ್ನೊಬ್ರಿಗೆ ಕೇಳಿಸ್ಕೊಳ್ಳಿ. ಅದೇ ನಾನು ಮಾಡ್ತೀನಿ. 2 ಸಲ 3 ಸತಿ ಕೇಳಿಸ್ಕೊಳ್ಳಿ. ಆಮೇಲೆ ಸಂಜೆ ಬೇಕಾದ್ರೆ ನಿಮ್ ಟೈಮ್ ಆದಾಗ ಬನ್ನಿ ಅಂತ ನಾವು ಈ ತರ ಅಪ್ರೋಚ್ ಮಾಡ್ತಾ ಇದೀವಿ. ಎಸ್ ಸರ್, ಅದು ಮೋರ್ ದೆನ್ ಎನಫ್. ಅವ್ರಿಗೆ ಒಂದು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡ್ಲಿಕ್ಕೆ. ಒಂದ್ ಬಿಟ್ಟು 2 ಸರಿ ಅದನ್ನ ಆಡಿಯೋ ಕೇಳ್ತಾರಲ್ಲ, 100% ಅದು ಮಾಡ್ಲಿ ಬಿಡ್ಲಿ, ನಾನು ಏನೈತೆ ಒಂದ್ಸರಿ ತಿಳ್ಕೊಳ್ಳೋಣಲ್ಲ, ಒಂದ್ಸರಿ ಡಿಟೇಲ್ ಆಗಿ ತಿಳ್ಕೊಳ್ಳೋಣ, ಅವರಾಗಿ ಬರ್ತಾರ. ಖಂಡಿತ ಸರ್. ಪಾಯಿಂಟ್ ಕ್ಲಿಯರ್ ಆತ್ರಿ? ಹೌದು ಸರ್. ನಾವು ಆದಷ್ಟು ಕಳಿಸಿದ್ದೀನಿ, ಸುಮಾರು ಜನ ಕಳಿಸಿದ್ದೀನಿ. ಕೇಳಿಸ್ಕೊಳ್ಳಿ, 1, 2, 3 ಸತಿ ಕೇಳಿಸ್ಕೊಳ್ಳಿ. ಆಮೇಲೆ ಸಾಯಂಕಾಲ 7 ಗಂಟೆ ಕೇಳಿಸ್ಕೊಳ್ಳಿ. ಹಾಗಾಗಿ ಡೌಟ್ ಇದ್ರೆ ಕೇಳಿಸ್ಕೊಳ್ಳಿ. ಚಲೋ, ಈಗ ಶ್ರೀಶೈಲ್ ಅವ್ರ ಕೈ ಎತ್ತಾರ, ಒಬ್ಬೊಬ್ರಿಗೆ. ಹಾ, ಶ್ರೀಶೈಲ್ ಅವ್ರೆ ಮಾತಾಡ್ರಿ. ಸರ್ ನಮಸ್ಕಾರ ಸರ್. ಇವತ್ತಿನ ಸೆಷನ್ ಅಂಕರ್ ಭಾರಿ ಸುಪ್ರೀಂ ಇತ್ತು ಸರ್. ಚೆನ್ನಾಗಿತ್ತು ಸರ್ ಇವತ್ತಿಂದು. ನಾವು ಬಿಟ್ ಕಾಯಿನ್ ಅಂದ್ರೆ ಏನು, ಬ್ಲಾಕ್ ಚೈನ್ ಅಂದ್ರೆ ಏನು, ಮತ್ತೆ ಇದು ಪಾಲಿಗಾನ್, ಇದ್ರ ಬಗ್ಗೆ ನಮ್ಗೆ ಏನೂ ಗೊತ್ತಿದಿಲ್ಲ ಸರ್. ನಿಜ ಹೇಳ್ಬೇಕಂದ್ರೆ ಅದ್ರ ಗಂಧನೂ ಗೊತ್ತಿಲ್ಲ, ಗಾಳಿನೂ ಗೊತ್ತಿಲ್ಲ. ಏನೋ ಒಂದು ಹೊಸದ ಒಂದು ತಿಳ್ಕೊಂಡಂಗ ಆಯ್ತು ಸರ್. ಏನೋ ಸ್ವಲ್ಪ ಮಟ್ಟಿಗೆ ಒಂದು 100 ಒಂದು 10% ಏನೋ ಒಂದ್ ಸ್ವಲ್ಪ ಅನಸ್ ಸರ್, ತಿಳ್ಕೊಂಡ್ವಿ. ನಿಮ್ಗಿಂತ ಒಂದು ಹೊಸ ವಿಷಯನ ಕಲ್ಕೊಂಡೆ. ಸಾಕಷ್ಟಿದೆ ಸರ್. ನಮ್ಗೆ ಕಲ್ಸಕ್ಕೆ ಈಗ ನಿಮ್ ಕಡೆ ತಿಳ್ಕೊಳ್ಳುವಂತ ವಿಷಯಗಳು ಸಾಕಷ್ಟಿದಾವ ಸರ್. ಚೆನ್ನಾಗಿತ್ತು ಇವತ್ತಿನ ಸೆಷನ್, ಭಾರಿ ಇಂಟ್ರೆಸ್ಟ್ ಬಂತು ಸರ್ ನನಗೆ. ಇನ್ನು ನಾ ಪೂರ್ವ ಕೇಳಕ್ ಆಗಿಲ್ಲ, ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಿರಲ್ಲ, ಇನ್ನು ಕೇಳ್ತೀನಿ ನಾನು ಕೂತ್ಕೊಂಡು. ಇನ್ನು ಕೇಳಿ ಸರಿಯಾಗಿ ತಿಳ್ಕೊಬೇಕಂತ ನನ್ನ ಆಸೆ ಭಾಳ ಇದೆ ಸರ್. ಇದ್ರ ಬಗ್ಗೆ, ಆ ಬಿಟ್ ಕಾಯಿನ್ ಬಗ್ಗೆ ನಾನು ಅದ್ರ ಬಗ್ಗೆ ಸ್ಟಡಿ ಮಾಡ್ಬೇಕಾಗಿದೆ ಸರ್ ಮೊದಲು. ಸರ್ ಇನ್ನೊಂದು ತಿಳ್ಕೊಳ್ರಿ, ಬಿಟ್ ಕಾಯಿನ್ ಬಗ್ಗೆ ನಿಮಗ 1000 ಅಲ್ಲೇ ನಿಮಗೆ ಇವು ಸಿಗ್ತಾವ, ವಿಡಿಯೋ ಸಿಗ್ತಾವ. ಆದ್ರೆ ಬಿಟ್ ಕಾಯಿನ್ ಅನ್ನ ತಗೊಳಕ್ಕಿಂತ ಮೊದಲು ನಾನು ಕೆಲವೊಂದು ಪಾಯಿಂಟ್ ಅನ್ನ ಕವರ್ ಮಾಡಿನಲ್ಲ. ಅಂದ್ರೆ ದುಡ್ಡು ಅಂದ್ರೆ ಏನು, ಮನಿ ಅಂದ್ರೆ ಏನು, ವೈಟ್ ಮನಿ ಅಂದ್ರೆ ಏನು, ಬ್ಲಾಕ್ ಮನಿ ಅಂದ್ರೆ ಏನು, ಕರೆನ್ಸಿ, ಅದು ನಿಮಗೆ ಸಿಗಂಗಿಲ್ಲ. ಅದ್ರ ಸಲುವಾಗಿ ಇದನ್ನ ಅಪ್ಲೋಡ್ ಮಾಡ್ತೇನೆ ಅಂತ ಹೇಳಿ ನಾನು. ಅಲ್ ಸರ್, 7,000 ಬಿಟ್ ಕಾಯಿನ್ ಒಳಗೆ ನೀವು ಬರೀ ಸಿಗುವೇ ನಮ್ಗೆ 18-20 ಕಾಯಿನ್. ನಮಗೇನು ಗೊತ್ತು ಸರ್ ಅದ್ರ ಬಗ್ಗೆ? ಗೊತ್ತಿಲ್ಲ. ಎಷ್ಟು ಜನ ಚೀಟ್ ಮಾಡ್ತಾರ ಅನ್ನೋದು ನಮ್ಗೇನ್ ಅರ್ಥ ಆಗ್ತದೆ ಸರ್? ಹೌದು. ಈಗ ನೀವ್ ಹೇಳ್ರಿ, 7,000ದೊಳಗೆ 20 ಹೋತಂದ್ರೆ 99% ಜನ ಚೀಟಿಂಗ್ ಕಂಪನಿ. ಎಸ್ ಇದು ಒಂದು ಸ್ವಲ್ಪ ನಾವು ನೀವೇನ್ ವಿಷಯ ತಿಳಿಸ್ಕೊಟ್ರಲ್ಲ, ಬಾರಿ ಸಂತೋಷ ಆಯ್ತು ಸರ್ ನಮಗೆ. ನಮಗೂ ಒಂದ್ ಹೆಜ್ಜೆ ಮುಂದೆ ಇಡ್ಬೋದಂತ ಸರ್ ವಿಚಾರ ಮಾಡಿ. ನಾವೇನೋ ಡಿಸಿಷನ್ ತಗೋಬೇಕಂದ್ರೆ ಬಾಳ ವಿಚಾರ ಮಾಡ್ಬೇಕಾಗತ್ತೆ. ನಿಮಗೆ ನಾನು ಹೇಳ್ರಿ, ನನ್ನ ನಂಬ್ರಿ, ಒಂದ್ ಸರಿ ಜೀವನದಾಗ ಒಂದ್ಸರಿ ನಂಬ್ರಿ. ನಾನ್ ನಿಮಗ ದಡ ಮುಟ್ಸೋ ಮಟ ನಾನು
ಸಾಯಂಗಿಲ್ಲ. ಒಂದ್ ಮಾತ್ರ 100%. ಕ್ಲಿಯರ್ ಕಟ್ ಆಗಿ ತಿಳ್ಕೊಳ್ಳಿ. ಶೋರ್ ಅದಕ್ಕೆ ನಾವೇ ಮಾಡ್ತೀವಿ, ನಾವು ಹಾರ್ಡ್ ಸ್ಟೆಪ್ ಅನ್ನ ತಗೊಂಡಾಗ ನೀವು ಹಂಗ ಅನ್ನಕ್ ಹೋಗ್ಬೇಡ್ರಿ, ಸುಮ್ಮನೆ ನಿಮ್ಮನ್ನ ಫಾಲೋ ಮಾಡ್ರಿ. ನಿಮ್ಮನ್ನ ದಡ ತೀರ್ಸೋ ಜವಾಬ್ದಾರಿ ತಗೊಂಡಾದ್ಮೇಲೆ ಯಾಕೆ ರೀತಿಯಲ್ಲಿ ಕೆಡ್ಸ್ಕೊಂತೀರಿ? ಓಕೆ, ಚಲೋ. ಯಾಕೋ ಮೆಲ್ವಿನ್ ಅವ್ರು ಮತ್ತೆ ಕೈ ಏನ್ ಮಾಡಕ್ತಾರ? ಮೆಲ್ವಿನ್ ಅವ್ರೆ ಮಾತಾಡ್ರಿ, ಎಲ್ಲಿದ್ರಿ? ಮಾತಾಡ್ರಿ ಸರ್. ಇಲ್ಲ ಸರ್, ಅಲ್ಲಿ ನಮ್ ಸ್ನೇಹಿತರು ಶ್ರೀನಾಥ್ ಅವರು ಆಗಿನ ಮಾತಾಡ್ಬೇಕು ಅಂತ ಇದು ಮಾಡ್ತಾ ಇದ್ರು, ವಿಡಿಯೋ ಆನ್ ಆಗ್ತಿಲ್ಲ. ಇಲ್ಲ ನೋ ಪ್ರಾಬ್ಲಮ್. ಶ್ರೀನಾಥ್ ಅವ್ರದ್ದು ಮೈಕ್ ಆನ್ ಮಾಡ್ಲಿ. ಶ್ರೀನಾಥ್ ಅವರು ಇಲ್ಲಲ್ಲ, ಶ್ರೀ ಅಂತ ಐತಿ. ಇವ್ರು ಬಂದಿದ್ರು, ಶ್ರೀನಾಥ್ ನೋಡಿದ್ದೆ ನಾನು. ಇಲ್ಲ, ಹೋಗ್ಯಾರ ಅವ್ರು. ಇದಾರೆ ಸರ್. ಇಲ್ಲ ಇದ್ರ ಬೇಕಾದ್ರೆ ಹ್ಯಾಂಡ್ ರೈಸ್ ಮಾಡಕ್ ಹೇಳ್ರಲ್ಲ. ಶ್ರೀನಾಥ್ ಅವ್ರೆ ಇದ್ರೆ ಹ್ಯಾಂಡ್ ರೈಸ್ ಮಾಡ್ರಿ. ಶ್ರೀ ಅಂತ ಐತಿ, ಬರೀ ಶ್ರೀ ಅಂತ ಐತಿ. ಶ್ರೀ ಮೈಕ್ ಆನ್ ಮಾಡ್ಕೊಂಡು, ಮೋಸ್ಟ್ಲಿ ಅವ್ರು ಚೇಂಜ್ ಮಾಡಿರ್ಬೇಕು ಹೆಸರು. ಶ್ರೀನಾಥ್ ಅವ್ರ ಮೈಕ್ ಆನ್ ಮಾಡ್ಕೊಡ್ರಿ. ಶ್ರೀ ಇಲ್ಲ ಮಾತಾಡ, ಮೈಕ್ ಆನ್ ಅಂತ ಹೇಳ್ರಿ ಸರ್. ನಾನೇ ಸರ್. ಹೇಳಿ ಸರ್. ನಮಸ್ಕಾರ, ಹೇಳಿ ಸರ್. ಸರ್ ವಿಡಿಯೋ ಆನ್ ಆಗ್ತಾ ಇಲ್ಲ ಸರ್, ನಂದು ವಿಡಿಯೋ ಆನ್ ಆಗ್ತಾ ಇಲ್ಲ. ಒಂದ್ ನಿಮಿಷ. ಈಗ ನೋಡ್ರಿ ಮಾಡ್ಕೊಳ್ರಿ. ಇಲ್ಲ ಸರ್, ಆಗ್ತಾ ಇಲ್ಲ. ಇರ್ಲಿ ಬಿಡ್ರಿ, ನಿಮ್ದರಾಗ ಟೆಕ್ನಿಕಲ್ ಏನಾದ್ರು ಪ್ರಾಬ್ಲಮ್ ಇರ್ಬೋದು, ಕೆಲವು ಸರಿ ಆಗ್ತದೆ. ಅಲ್ಲ ಸರ್, ಬಂದೈತ್ ನೋಡ್ರಿ, ಬಂದೈತೆ. ನಿಮ್ಗೆ ವಿಡಿಯೋ ಆನ್ ಮಾಡ್ಕೊಳ್ಳ ಅಷ್ಟು ಸ್ಟಾರ್ಟ್ ವಿಡಿಯೋ ಅಂತ ಹೇಳಿದ್ದೆ ನಾನು. ನೋಡ್ರಿ, ಬಿಟ್ಬಿಡ್ರಿ, ವಿಷಯ ಗೊತ್ತಾದ್ರೆ ಸಾಕಲ್ಲ. ಮಾತಾಡ್ರಿ. ಅದೇ ಸೆಷನ್ ಎಲ್ಲ ಚೆನ್ನಾಗಿತ್ತು. ನಾನು ಅದೇ ಜಾಯಿನ್ ಆಗೋಣ ಅಂತ ಹೇಳಿ ನಾನು ಮೆಲ್ವಿನವ್ರ ಹತ್ರ ಹೇಳಿದ್ದೆ ಸರ್. ಅದಕ್ಕೆ ತಮ್ಮ ಹತ್ರ ಮಾತಾಡೋಣ ಅಂತ ಹೇಳಿ ಇದು ಮಾಡಿದ್ದು. ಇವತ್ತು ಲಾಗಿನ್ ಆಗ್ತಾರೆ ಸರ್, ಅಮೌಂಟ್ ಕೊಟ್ಟು. ಸರ್ ಇಮಿಡಿಯೇಟ್ ಆಗಿ ಲಾಗಿನ್ ಮಾಡ್ಬಿಡ್ರಿ. ಅವ್ರಿಗೆಲ್ಲ ಗೊತ್ತೈತಿ, ಮಾಡ್ಕೊಡ್ರಿ. ಮುಂದಿನ ಪ್ರೊಸೀಜರ್ ಮಾಡಿ ಮುಗಿಸ್ಕೊಂಡ್ಬಿಡ್ರಿ ಇವತ್ತು. ಸರಿ ಸರ್, ಇವತ್ತು ನಾವು ಲಾಗಿನ್ ಆಗ್ತೀನಿ ಸರ್. ನಾನು ಮಾಡ್ಕೊಳ್ಳಿ ಸರ್, ಮಾಡ್ಕೊಡ್ರಿ. ಮತ್ತೆ ಯಾರ್ದಾರ ಏನಾರು ಪ್ರಶ್ನೆ ಇದ್ರೆ, ಪ್ರಶ್ನೆ? ದಿನೇಶ್ ಅವರೇ ಮೈಕ್ ಆನ್ ಮಾಡ್ಕೊಡ್ರಿ, ಮಾತಾಡ್ರಿ. ದಿನೇಶ್ ಅವರೇ ಮೈಕ್ ಆನ್ ಮಾಡ್ಕೋಬೇಕು, ಮಾತಾಡ್ರಿ. ದಿನೇಶ್ ಮೈಕ್ ಆನ್ ಮಾಡ್ಕೋಬೇಕ್ರಿ ಸರ್ ಮೊದಲೇ. ಮೈಕ್ ಆನ್ ಮಾಡ್ಕೊಟ್ರಿ, ಮಾತಾಡ್ರಿ ಸರ್. ನಮಸ್ಕಾರ, ಕೇಳ್ತಾ ಇದೆಯಾ? ಕೇಳ್ತಾ ಇದೆ, ಈಗ ಕೇಳಾಗ್ತೈತಿ, ಮಾತಾಡಿ ಸರ್. ಸರ್ ಎಲ್ರಿಗೂ ನಮಸ್ಕಾರ. ತುಂಬಾ ಚೆನ್ನಾಗಿತ್ತು ಇವತ್ತು ಸೆಷನ್. ಮೈಂಡ್ ಎಲ್ಲ ಫುಲ್ ಫ್ರೆಶ್ ಆಗಿದೆ. ನಾನು ಅವಾಗ್ಲೇ ಮಾತಾಡ್ಬೇಕಾದ್ರೆ ಅದೇನೋ ವಾಯ್ಸ್ ಮಾತ್ರ ಕೇಳಲಿಲ್ಲ. ಮನಿ ಅಂದ್ರೆ ಏನು ಅನ್ಬೇಕಾದ್ರೆ ಅದನ್ನ ಕ್ಲಿಯರೆನ್ಸ್ ಕೊಟ್ರಿ. ತುಂಬಾ ಚೆನ್ನಾಗಿತ್ತು ಸರ್ ಮೀಟಿಂಗು. ಇವಾಗ ನಮ್ ಕಡೆನೂ ಒಂದು ಟೀಮ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಹುಬ್ಳಿ, ವೆರಿ ಗುಡ್. ದಾವಣಗೆರೆ ಲಾಗಿನ್ ಆಗ್ಯಾರೆ. ಹುಬ್ಳಿ ಕಡೆ ಒಂದಷ್ಟು ಜನ ಬರ್ತಾ ಇದಾರೆ, ಒಂದು 30 ಜನ. ಸರ್ ದಯವಿಟ್ಟು ಪ್ಲೀಸ್ ಒಂದು ನಿಮಿಷ. ದಿನೇಶ್ ಅವರೇ ದಯವಿಟ್ಟು ನೀವು ಎಲ್ಲ ಏನು ಇಂಟ್ರೊಡ್ಯೂಸ್ ಮಾಡ್ರಿ, ಬೇಡ ನಿಂಗಿಲ್ಲ. ಫಿಗರ್ ಮಾತ್ರ ಹೇಳಕ್ ಹೋಗ್ಬೇಡ್ರಿ, ಕೆಲವು ಸರಿ ಕಣ್ಣಾಸರ ಆಗ್ತೈತಿ, ಬೇಡ ಪ್ಲೀಸ್. ಹುಬ್ಬಳ್ಳಿಯಿಂದ 30 ಜನ ಹುಬ್ಬಳ್ಳಿಯಿಂದ 30 ಜನ ಬೇಡ. ಹುಬ್ಬಳ್ಳಿ ಒಳಗೆ ಇಂಟ್ರೊಡ್ಯೂಸ್ ಮಾಡೇನೆ ಅಂತ ಹೇಳ್ರಿ. ಯಾಕಂದ್ರೆ ಒಂದೊಂದು ಪಾಯಿಂಟ್ ಕೆಲವು ಸರಿ ಬೇಡ, ಬಿಟ್ಬಿಡ್ರಿ. ಮುಂದಿನ ಹೇಳಿ. ಓಕೆ ಸರ್. ಅದೇ ಡೇ ಬೈ ಡೇ ನಾವು ಇಂಪ್ರೂವ್ ಆಗ್ತಾ ಇದೀವಿ. ಏನು ಜನಗಳಿಗೆ ಪ್ಲಾನ್ ಕೊಟ್ಟಿದ್ವಿ, ಅವರು ಒಬ್ಬೊಬ್ರೆ ಕನ್ವಿನ್ಸ್ ಆಗ್ತಾ ಇದಾರೆ ಸರ್. ಸರ್ ಒಂದ್ ಮಾತ್ರ ಕ್ಲಿಯರ್ ಆಗಿ ಹೇಳ್ರಿ ದಿನೇಶ್ ಅವರು. ನಮ್ದು ಕಾನ್ಸೆಪ್ಟ್ ಕ್ಲೀನ್ ಅಂಡ್ ಕ್ಲಿಯರ್ ಐತಿ. ಒಂದನೇದು ಕಾನ್ಸೆಪ್ಟ್ ಪವರ್ಫುಲ್ ಐತಿ. ಎರಡನೇದು ಈ ಬಿಸಿನೆಸ್ ಅನ್ನ ಸ್ಟಾರ್ಟ್ ಮಾಡಿದ ವ್ಯಕ್ತಿದು ನಿಯತ್ ಅಂತಾರಲ್ಲ, ನಿಯತ್ ಸಾಫ್ ಐತಿ ಸರ್. ಇಂಪಾರ್ಟೆಂಟ್ ಅದು ನನಗೆ. ಇಟ್ಕೊಂಡು ಹೇಳಿ. ನಾನು ನೀವ್ ಹೇಳಿದ್ರಲ್ಲ ರಾತ್ರಿ ನಿದ್ದೆ ಮಾಡಲ್ಲ ಅಂತ, ನಿದ್ದೆ ಬರಲ್ಲ ಅಂತ ಹೇಳಿ. ಮೊದಲನೇ ದಿನ ನಾನು ನಿದ್ದೆ ಮಾಡಿರೋಲ್ಲಿ ಒಬ್ಬ ವ್ಯಕ್ತಿ ನಾನು. ಹೌದು, ಹಂಗಾಗಿ ಸೊ ಅದು ತುಂಬಾ ಚೆನ್ನಾಗಿ ನಮಗೆ ಅವತ್ತು ಆ ದಿನ ಪೂರ್ತಿ ಒಂದ್ 2-3 ದಿನ ಒಂಥರ ಹ್ಯಾಂಗ್ ಓವರ್ಲೇ ಇದ್ವಿ ಹೆಂಗೆ ಅಂತ. ಕನ್ವಿನ್ಸ್ ಆದ್ಮೇಲೆ ಅದು ಒಂದು ಲೆವೆಲ್ಗೆ ಆಯ್ತು ಸರ್. ತುಂಬಾ ಚೆನ್ನಾಗಿದೆ, ಮಾಡೋಣ. ನಾವಂತೂ ಇದಕ್ಕೆ ಎಲ್ಲಾ ಕೆಲ್ಸನೂ ಬಿಟ್ಬಿಟ್ಟು ದಿನದಲ್ಲಿ ಒಂದು 12-14 ಅವರ್ ಇದಕ್ಕೆ ಕೆಲಸ ಮಾಡ್ತೀವಿ. ತಪ್ಪೇನಿಲ್ಲ ಸರ್. ಯಾಕೆಂದ್ರೆ ನಾವು
ಸರ್ ಹುಟ್ಟಿ ಮೇಲೆ ದುಡಿಬೇಕು, ದುಡಿಯೋದು ದಾರಿ ಮಾರ್ಗ ನಿಯತ್ತಲ್ಲಿರ್ಬೇಕು. ಕರೆಕ್ಟ್. ಟ್ಯಾಕ್ಸ್ ಕಟ್ಬೇಕು. ನನ್ನ ಉದ್ದೇಶ ಏನು ಅಂದ್ರೆ ಟ್ಯಾಕ್ಸ್ ಕಟ್ಬೇಕು. ಎಸ್. ನಾನು ತುಂಬಾ ವರ್ಷದಿಂದ ನಾನು ಟ್ಯಾಕ್ಸ್ ಬೇರೆ ಆ ಪ್ರಶ್ನೆ ಬೇರೆ. ಆದ್ರೆ ಇನ್ಕಮ್ ನಮಗೆ ಈಸಿ ಮೆಥಡ್ ಅಲ್ಲಿ ಈಗ ಒಂದು 100 ಕೋಟಿ ಬಂಡವಾಳ ಹಾಕಿ 100 ಕೋಟಿ ಬಂಡವಾಳ ತೆಗಿಯಕ್ಕೆ ಆಗಲ್ಲ ಸರ್, ತುಂಬಾ ಕಷ್ಟ ಇದೆ. ಎಸ್ ಎಸ್ ಎಸ್. ನಾನು ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ನನಗೆ ಒಂದಿಷ್ಟು ಅನುಭವ, ನನ್ನ ಅನುಭವ ನಾನು ಹೇಳೋದಾದ್ರೆ, ಆ ಬಂಡವಾಳ ಹಾಕಿ ಆ ಎಂಪ್ಲಾಯ್ಸ್ ನಂಬ್ಕೊಂಡು ಇದು ಮಾಡ್ಕೊಂಡು ಅವನಲ್ಲಿ ಕತ್ಕೊಂಡು ಹೋಗ್ತಾ ಇರ್ತಾನೆ. ಇವನ್ನೆಲ್ಲ ತುಂಬಾ ನೊಂದಿ ಅನುಭವಿಸ್ಬಿಟ್ಟಿದ್ವಿ. ಹಂಗಾಗಿ ಒಂದು ಬ್ಯೂಟಿಫುಲ್ ಆಗಿರೋಂತ ಒಂದು ಪ್ಲಾಟ್ಫಾರ್ಮ್ ನಮ್ ಕೈ ಕೊಟ್ಟಿದ್ರ ನಿಜವಾಗ್ಲೂ ನಿಮಗೆ ಭಗವಂತ ನಿಮ್ಮ ಕೈಯಿಂದ ನಮಗೆ ಕೊಡ್ಸಿಯಾನೆ. ಖಂಡಿತವಾಗ್ಲೂ ಅದಕ್ಕೆ ದೊಡ್ಡ ಹ್ಯಾಂಡ್ಸಪ್ ಸರ್. ನಿಮಗೊಂದು ಭಗವಂತ ಒಳ್ಳೇದ್ ಮಾಡ್ಲಿ. ನಿಮ್ ಜೊತೆ ನಾವು ಕೈ ಜೋಡಿಸಿ ಎಲ್ಲರನ್ನು ಇನ್ನಷ್ಟು ಕೈಗಳು ನಿಮ್ಮ ಕೈಗೆ ಶಕ್ತಿ ಕೊಟ್ಟು ನಾವು ಎಲ್ಲರೂ ಬಂದವ್ರನ್ನೆಲ್ಲ ಗೆಲ್ಸ್ಬೇಕು ಅನ್ನೋದು ನನ್ನ ಉದ್ದೇಶ ಸರ್. ಎಸ್. ಥ್ಯಾಂಕ್ ಯು ಸರ್. ಇವತ್ತು ಬೆಳಗ್ಗೆ ಒಬ್ರಿಗೆ ಹೇಳಿದ್ವಿ, ನಾನು ಒಬ್ಬ ಗೆಲ್ಬೇಕಂತಿಲ್ಲ, ಎಲ್ಲರನ್ನೂ ಗೆಲ್ಸೋದು ನನ್ನ ಉದ್ದೇಶ ಇದೆ. ಗೆಲ್ಲಿಸ್ತೀನಿ. ನಂದೇನೋ ಒಂದ್ ಸ್ವಲ್ಪ 18ನೇ ತಾರೀಕುವರೆಗೂ ಬೇರೆ ಕೆಲಸ ಇದೆ. ಆದ್ರೂ ನೀವು ಯಾವ ಫೋನ್ ಮಾಡಿದ್ರು ನಾನು ಬಿಡಲ್ಲ, ಅಟೆಂಡ್ ಮಾಡ್ತೀನಿ ಅಂತ ಹೇಳಿದ್ದೆ ಅವ್ರಿಗೆ ಕೂಡ. ಮಾಡ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ಯಾರಾದ್ರೂ ಕೈ ಎತ್ತಿದ್ರೆ, ನೀವಾಗೆ ಕೈ ಎತ್ತಿದ್ರೆ ಮಾತಾಡ್ರಿ. ಯಾರ್ಯಾರು ಮತ್ತೆ ಏನಾರು ಮಾತಾಡಂಗಿದ್ರೆ ಮಾತಾಡ್ರಿ. ಯಾರಿಗಾರ ಏನಾರು ಮಾತಾಡ್ಬೇಕು ಅನ್ಸಿದ್ರೆ ಮಾತಾಡ್ರಿ. ಮೂರ್ತಿ ಯಾರು ಕೈ ಎತ್ತಿದ್ರು. ಶ್ರೀಶೈಲ್. ಮತ್ತೆ ಶ್ರೀಶೈಲ ಇಲ್ಲಿ ಓಡಾಡಾಕ್ತಿತ್ತಲ್ಲ ಇದು ಗಾಡಿ, ಆ ಕಡೆ ಈ ಕಡೆ ಮೇಲಿನ ಬಿಟ್ರೆ. ಹಾ ಹೇಳ್ರಿ ಸರ್. ಇಲ್ಲ, ಇದು ಯೂಟ್ಯೂಬ್ ನ ಇವತ್ತೇ ಅಪ್ಲೋಡ್ ಆಗುತ್ತಾ, ಯಾವಾಗ ಮಾಡ್ತೀರಿ ಇದನ್ನ? ಏನ್ ಇನ್ನೊಂದು ಸಾಯಂಕಾಲ ಮಟ್ಟ ಮಾಡ್ಬಿಡ್ತೀನಿ. ಈಗ ಇದು ಇನ್ನೊಂದು ತಾಸ್ನಾಗ ಬರ್ತೈತಿ, ತಾಸ್ನಾಗ ಬಂದ್ ಕೂಡಲೇ ಮಾಡ್ಬಿಡ್ತೀನಿ. ಓಕೆ, ಆಯ್ತು. ಓಕೆ ಸರ್. ರೈಟ್ ಸರ್. ಮತ್ತೆ ಯಾರ್ದಾರ ಮಾತಾಡ್ರಿ, ತಪ್ಪಿಲ್ಲ, ಮಾತಾಡ್ರಿ. ನಿಮ್ಗೆ ಏನ್ ಅನಿಸ್ತೈತಿ ಮಾತಾಡ್ರಿ. ಸರಿ ಇಲ್ಲ ಅಂದ್ರೆ ಸರಿ ಇಲ್ಲ ಅಂತ ಹೇಳ್ರಿ, ತಪ್ಪೇನೈತಿ. ಮೂರ್ತಿಯವ್ರು ಮೋಸ್ಟ್ಲಿ ಏನೋ ಟ್ರಾವೆಲಿಂಗ್ ಆಗಿರ್ಬೇಕು, ಇಲ್ಲಾಂದ್ರೆ ಇಷ್ಟೊತ್ತಿ ಮೂರ್ತಿಯವ್ರು ಕೈ ಎತ್ತಿ ಬಿಡ್ತಿದ್ರು. ಮೂರ್ತಿಯವ್ರೆ ಚಲೋ. ಜಯಲಕ್ಷ್ಮಿ ಮೈಕ್ ಆನ್ ಮಾಡ್ಕೊಳಮ್ಮ. ಆಮೇಲೆ ಆನಂದ್ ಅವ್ರೆ, ಎಲ್ಲರಿಗೂ ಒಂದು ವಿಚಾರ ಮಾಡಿದ್ರಿ. ಇಷ್ಟೋ ತನಕ ನಾನು ಸುಮಾರು 11 ಗಂಟೆಯಿಂದ 1 ಗಂಟೆ ಆತ. 2 ಗಂಟೆ ಮಾತಾಡಿದೆ ನಾನು. 2 ಗಂಟೆ ಮಾತಾಡಿದ್ರು ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಬಗ್ಗೆ ಒಂದು ಹೆಸರನ್ನು ಸಹಿತ ತಗೊಂಡಿಲ್ಲ. ಎಲ್ಲರೂ ಏನ್ ಮಾಡ್ತಾರ ಸರ್, ತಮ್ಮ ಕಂಪನಿ ಬಗ್ಗೆ ಹೈಲೈಟ್ ಮಾಡೋದು, ಡಮ್ ಬಾರ್ಸೋದು ಹೇಳ್ತಾರ. ಇಲ್ಲ, ನಾನು ಏನು ಮಾತಾಡ್ಲಿಲ್ಲ, ನನ್ನ ಕಂಪನಿ ಬಗ್ಗೆ ಒಂದು ವರ್ಡ್ ತಗೊಳ್ಲಿಲ್ಲ. ಸಿಲ್ವರ್ ಗೋಲ್ಡ್ ಗೀಲ್ಡ್ ಏನು ಒಂದು ನಯ ಪೈಸ ಏನ್ರಿ ಬೆಲ್ವಿನವ್ರ ಏನಾರು ಮಾತಾಡ್ನಿನ್ರಿ. ಟ್ರೈನಿಂಗ್ ಅಂದ್ರೆ ಹಿಂಗಿರ್ಬೇಕು. ಒಂದು ವಿಷಯದ ಬಗ್ಗೆ, ಸಬ್ಜೆಕ್ಟ್ ಬಗ್ಗೆ ಮಾತಾಡ್ಬೇಕು. ಅದನ್ನ ಬಿಟ್ಟು ಬರೀ ನಮ್ದ ಕಂಪನಿದವ್ರದ್ದು ಗೋಲ್ಡ್ ಸಿಲ್ವರ್. ಸರ್ ಈಗ ಒಂದು ಹಲೋ ಹೇಳಿ. ಈಗ ನೀವ್ ಹೇಳಿದ್ರಿ ನಮ್ದು ಈ ಕರೆನ್ಸಿ ನಮ್ಮ ಅಥಾರಿಟಿಲಿ ಇಲ್ಲ, ಗೌರ್ಮೆಂಟ್ ಅಥಾರಿಟಿಲಿ ಇರ್ತದೆ ಅಂತ. ಹೌದು. ಬಟ್ ಈಗ ನಮ್ಮ ಅಥಾರಿಟಿಲಿ ಇರುವಂತದ್ದು ಈಗ ಕ್ರಿಪ್ಟೋ ಕರೆನ್ಸಿ ಇದೆ ಅಲ್ಲ. ಹೌದು. ಕ್ರಿಪ್ಟೋ ಕರೆನ್ಸಿ, ಗೋಲ್ಡ್, ಸಿಲ್ವರ್, ಲ್ಯಾಂಡ್, ಇದನ್ನ ನಾಲ್ಕೇ. ಹೌದು ಸರ್. ಅಲ್ಲಲ್ಲ, ಈಗ ನಮ್ಗೆ ಒಂದು ಏನಂತ ಹೇಳಿದ್ರೆ, ನಾವು ಬರೀ ನಮ್ಮ ಇಂಡಿಯನ್ ಕರೆನ್ಸಿ ಬರ್ತದೆ ಬಾಕ್ಕೆ ಮಾತ್ರ ನಮ್ಗೆ ತಿಳ್ಕೊಂಡಿದೀವಿ. ನಮ್ಗೆ ಬೇರೆ ಏನು ಗೊತ್ತಿಲ್ಲ. ಝೀರೋದಲ್ಲಿ ಇದ್ದೀವಿ. ಸೊ ನೀವ್ ಹೇಳಿದ್ರೆ ಈಗ ಏನುಂಟು, ಇಂಡಿಯನ್ ಕರೆನ್ಸಿ ಅದು ನಮ್ಮ ಅಥಾರಿಟಿಲಿ ಇಲ್ಲ, ಗೌರ್ಮೆಂಟ್ ಅಥಾರಿಟಿಲಿ ಇರ್ತದೆ ಅಂತ. ಓಕೆ, ಬಟ್ ನಮ್ಮ ಅಥಾರಿಟಿಲಿ ಈಗ ಕ್ರಿಪ್ಟೋ ಕರೆನ್ಸಿ ಇದೆ. ಅದನ್ನ ನಾವು ಯಾವ ತರ ಯೂಸ್ ಮಾಡ್ಕೊಳ್ಳೋದು, ಅದು ಮುಂದಿನ ಸಬ್ಜೆಕ್ಟ್. ಅದು ಈಗ ಅದನ್ನ ತಗೊಳಕ್ ಬರಂಗಿಲ್ಲ. ಇಲ್ಲಿ ಥ್ರಸ್ಟ್ ವ್ಯಾಲೆಟ್ ಅಂತ ಕಾಣುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಥ್ರಸ್ಟ್ ಇಲ್ಲಿ ತೋರಿಸ್ತೇನೆ ನೋಡ್ರಿ. ಇಲ್ಲಿ ಥ್ರಸ್ಟ್ ವ್ಯಾಲೆಟ್ ಅಂತ ಕಾಣಕ್ತೈತ್ರಿ. ಕೆಳಗೆ ಥ್ರಸ್ಟ್ ವ್ಯಾಲೆಟ್. ಇದು ಪೆನ್ ಬರ್ತಿಲ್ಲ. ಒಂದ್ ನಿಮಿಷ, ನಾನು ಇದು ಸ್ಕ್ರೀನ್ ಶೇರ್ ಆಗಿಲ್ಲ. ಒಂದ್ ನಿಮಿಷ, ನಾನು ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ, ನಿಮ್ಗೆ ಗೊತ್ತಾಗ್ತೈತಿ. ಒಂದ್ ನಿಮಿಷ. ಇಲ್ಲೇ ತೋರ್ಸ ನೋಡ್ರಿ. ಇಲ್ಲೇ ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಈಗ ನಿಮ್ದು ಗೂಗಲ್ ಪೇ ಐತಿಲ್ರಿ, ಗೂಗಲ್ ಆ್ಯಪ್ ಐತಿಲ್ಲೋ. ಹೌದು. ಅಂದ್ರೆ ಗೂಗಲ್ ಪೇ, ಫೋನ್ ಪೇ ಆ್ಯಪ್ ಐತಿಲ್ರಿ. ಇದೆ ಸರ್. ಹಂಗ ನಮ್ದು ದುಡ್ಡನ್ನ ನಮ್ದು ಏನು ಗಳಿಸಿರ್ತೀವಲ್ಲ ಅದನ್ನ ಥ್ರಸ್ಟ್ ವ್ಯಾಲೆಟ್ ಇಲ್ಲಿ ಕ್ಲಿಯರ್ ಆಗಿ ಬರ್ಕೊಡ್ರಿ. ಥ್ರಸ್ಟ್ ವ್ಯಾಲೆಟ್ ಅಂದ್ರೇನು?
ನಮ್ದು ಕ್ರಿಪ್ಟೋ ಕರೆನ್ಸಿ ಐತಲ್ಲ ಇದು ಪಾರ್ಕಿಂಗ್ ಏರಿಯಾ. ಟ್ರಸ್ಟ್ ವ್ಯಾಲೆಟ್ ಅನ್ನೋದು ಪಾರ್ಕಿಂಗ್ ಏರಿಯಾ. ಪಾಯಿಂಟ್ ಕ್ಲಿಯರ್ ಆಯ್ತು. ಈಗ ನನ್ನ ದುಡ್ಡನ್ನ ಈಗ ನಾನೇನ್ ಮಾಡ್ತೀನಿ, ನಂದೀಗ ಸದ್ಯ ನಮ್ದು ಪಾರ್ಕಿಂಗ್ ಏರಿಯಾ ಅದು ಬ್ಯಾಂಕ್, ನಂದು ಪಾರ್ಕಿಂಗ್ ಏರಿಯಾ. ನಾನೇನ್ ಮಾಡ್ತೀನಿ, ನನ್ನ ದುಡ್ಡನ್ನ ಬ್ಯಾಂಕ್ನಾಗ ಇಡ್ತೀನಿ. ನನಗ್ ಬೇಕಂದ್ರೆ ನಾ ತಕ್ಕೊಂತೀನಿ, ನನಗ್ ಬೇಡ ಅಂದ್ರೆ ಯಾರಿಗ್ ಬೇಕು ಅವ್ರಿಗೆ ಕಳಿಸ್ತೀನಿ. ಅಂದ್ರೆ ಬ್ಯಾಂಕ್ ಅಂದ್ರೆ ಪಾರ್ಕಿಂಗ್ ಏರಿಯಾ ಅಂತ ತಿಳ್ಕೊಬೇಡ್ರಿ. ನನ್ನ ದುಡ್ಡನ್ನ ಅಲ್ಲಿ ಪಾರ್ಕ್ ಮಾಡ್ತೀನಿ ನಾನು. ಹಂಗೆ ನಮ್ದು ಕ್ರಿಪ್ಟೋ ಕರೆನ್ಸಿ ಪಾರ್ಕ್ ಮಾಡ್ಲಿಕ್ಕೆ ನಮ್ದೇ ಆಗಿರ್ತಕ್ಕಂಥ ಒಂದು ಟ್ರಸ್ಟ್ ವ್ಯಾಲೆಟ್ ಇರ್ತೈತಿ. ಇಲ್ಲಿ ಡಿಫರೆನ್ಸ್ ಏನಂದ್ರೆ, ಈಗ ಬ್ಯಾಂಕ್ನಾಗ ಇಡ್ತೀವಿ ಆದ್ರೆ ನಮ್ಮ ದುಡ್ಡು ಅವ್ರ ಕಂಟ್ರೋಲ್ನಾಗ ಇರ್ತೈತಿ. ಬಟ್ ಟ್ರಸ್ಟ್ ವ್ಯಾಲೆಟ್ ಏನ್ ಕಂಟ್ರೋಲ್ ಐತೆ, ನನ್ನ ಕಂಟ್ರೋಲ್ನಾಗ ಮಾತ್ರ ಇರ್ತೈತಿ. ಆ ಟ್ರಸ್ಟ್ ವ್ಯಾಲೆಟ್ ಅನ್ನ ಓಪನ್ ಮಾಡ್ಬೇಕಂದ್ರೆ 12 ಕೋಡ್ ಬರ್ತಾವ. ಆ 12 ಕೋಡ್ ಯಾರ ಕಡೆ ಇರ್ತೈತಿ, ಅವ್ರ ಅದ್ರದ್ದು ಓನರು. ಅಕಸ್ಮಾತ್ ನೀವು 12 ಕೋಡ್ ಅನ್ನ ಏನಾರ ಕಳ್ಕೊಂಡ್ರೆ ಅದ್ರಾಗಿದ್ದ ಆ ಪಾರ್ಕಿಂಗ್ ಏರಿಯಾದಾಗ ಇದ್ದಿದ್ದ ಎಲ್ಲ ರೊಕ್ಕ ಹೋಗ್ಬಿಡ್ತೈತಿ. ಅದಕ್ಕೆ ನಾನು ಕರೆಕ್ಟ್ ಆಗಿ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟ ಮೇಲೆ ಸ್ಟಾರ್ಟ್ ಮಾಡ್ಬೇಕಂತ ಅದೇ ಕಾರಣಕ್ಕನೆ ಸದ್ಯ ನಾನು ಇಂಡಿಯನ್ ರುಪೀಸ್ ನೊಳಗೆ ನಾನೇನ್ ಮಾಡಾಕ್ತೀನಿ, ಡೀಲ್ ಮಾಡಾಕ್ತೀನಿ. ಯಾಕಂದ್ರೆ ಒಂದು ಸರಿ ನಾವು ಕ್ರಿಪ್ಟೋ ಕರೆನ್ಸಿಗೆ ಟ್ರಾನ್ಸ್ಫರ್ ಆದ್ವಿ ಅಂದ್ರೆ ಅಕಸ್ಮಾತ್ ಸಣ್ಣ ಪುಟ್ಟ ನೀವು ಏನೇ ಚೇಂಜ್ ಮಾಡಿದ್ರು, ಹಿಂದೆ ಒಂದು ಲೇಡಿ ಸ್ಟಾರ್ಟಿಂಗ್ ದೊಳಗ 500-600 ರೂಪಾಯಿ ಇದ್ದಾಗ ಒಂದು 3000 ಕಾಯಿನ್ ತಗೊಂಡಾಳಕಿ. 1 ಅಲ್ಲ 2 ಅಲ್ಲ 3000 ಕಾಯಿನ್. ಆಮೇಲೆ ಕಾಯಿನ್ ಅನ್ನ ತಗೊಂಡೆ. ಈಗ ನಾವ್ ಈಗ ನೋಡ್ರಿ, ಹಿಂದೆ ನಾವು ಎಷ್ಟೋ ನೆಟ್ವರ್ಕ್ ಮಾರ್ಕೆಟ್ ಮಾಡೇವಿ. ಆ ಕಂಪ್ನಿದ ಪಾಸ್ವರ್ಡ್ ಐಡಿ ನಂಬರ್ ಪಾಸ್ವರ್ಡ್ ಗೊತ್ತಿಲ್ಲ, ನಾವು ಮರ್ತ್ ಬಿಟ್ಟೇವಿ ನಾವು. ಹಂಗ ಇಕ್ಕಿನೂ ಮರ್ತ್ ಬಿಟ್ಟಾಳ. ಮರ್ತಾಗ ಏನಾಗೈತೆ ಅಂದ್ರ ಮುಂದೆ ಸ್ವಲ್ಪ ದಿನ ಆದ್ಮೇಲೆ ಅಚಾನಕ್ ಟಿವಿಯಾಗ ನೋಡಕತ್ಬಿಟ್ಲ. ಅಲ್ಲಿವರೆಗೆ ಟಿವಿಯಾಗ ಬಂದಿದ್ದಿಲ್ಲ ಅದು. ಅಚಾನಕ್ ಟಿವಿಯಾಗ ಬಂದು ಕೋಟಿ ಗಂಟ್ಲೆ ಅದು 5 ಲಕ್ಷ 10 ಲಕ್ಷ ಆದಾಗ ಈಕಿ ಹುಡುಕಾಡಕ್ ಚಾಲು ಮಾಡ್ಬಿಟ್ಟಾಳ. ಅರಿ ನೋಡ್ರ, ಅವಾಗ 5 ಲಕ್ಷ ಇತ್ತು ರೀ. 5 ಲಕ್ಷ ಇದ್ದಾಗ ಆಕೆ ಹತ್ರ 3000 ಕಾಯಿನ್, 1.5 ಕೋಟಿ ರೂಪಾಯಿ, 150 ಕೋಟಿ ರೂಪಾಯಿ. ಅವಾಗ ಹುಡುಕಾಡಕ್ ಚಾಲು ಮಾಡಿದ್ಲು. ಲಾಸ್ಟ್ಗೆ ಸಿಗ್ಲೇ ಇಲ್ಲ ಸರ್, ಏನ್ ಮಾಡಿ. ಹಂಗ ಬಾಳ ಕೇಸ್ ಅದ. ಗೂಗಲ್ನಾಗ ತೆಗೆದ್ ನೋಡ್ರಿ, ಹೂ ಹ್ಯಾವ್ ಲಾಸ್ಟ್ ಬಿಟ್ಕಾಯಿನ್ ಅಂತ ತೆಗೆದ್ ನೋಡ್ರಿ, ನಿಮ್ಗೆಲ್ಲ ಗೊತ್ತಾಗ್ತೈತಿ. ಎಷ್ಟೋ ಜನ ಹುಚ್ಚರ ಪಾಗಲ್ ಆಗೋಗ್ಬಿಟ್ರು. ಅಯ್ಯಪ್ಪ, 1000 ಕೋಟಿ ರೂಪಾಯಿ ರೊಕ್ಕ ನಾ ಕಳ್ಕೊಂಡ್ಬಿಟ್ನಲ್ಲ ಟ್ರಸ್ಟ್ ವ್ಯಾಲೆಟ್. ಅದಕ್ಕೆ ನಾ ನಿಮಗೆ ಟ್ರಸ್ಟ್ ವ್ಯಾಲೆಟ್ ಅನ್ನ ಇಂಡಿಪೆಂಡೆಂಟ್ ಆಗಿ ಹೆಂಗ್ ಆಪರೇಟ್ ಮಾಡ್ಬೇಕು ಹೇಳ್ಕೊಡೋ ಮಟ್ಟ ನಾನು ಟ್ರಾನ್ಸ್ಫರ್ ನಿಮಗೆ ಬಿಟ್ಕಾಯಿನ್ ಏನಂದ್ರೆ ಕ್ರಿಪ್ಟೋ ಕರೆನ್ಸಿಗೆ ಟ್ರಾನ್ಸ್ಫರ್ ಮಾಡಂಗಿಲ್ಲ. ಓಕೆ ಸರ್, ಒಂದ್ ಮಾತ್ರ ತಿಳ್ಕೊಳ್ರಿ. ನಿಮಗೆ ಈಗಲ್ಲ ಈಗ ನಂದು ಕಂಪನಿಯನ್ನು ಎಲ್ಲಿವರೆಗೆ ಎಂಡ್ ಮಟ್ಟ ಇರ್ತೈತಲ್ಲ ಅಲ್ಲಿ ಮಟ್ಟ ನಿರಂತರವಾಗಿ ನಿಮಗೆ A to Z ಆಪರೇಟ್ ಮಾಡೋಕೆ ಎಲ್ಲದನ್ನು ಕಲಿಸ್ಕೊಡ್ತೀನಿ. ಆದ್ರೆ ಒಂದೇನ್ರಪ್ಪ, ನೀವು ಸಿಸ್ಟಮ್ನಾಗಿರ್ರಿ ಇಷ್ಟೇ. ಸಿಸ್ಟಮ್ ಬಿಟ್ಟು ಹೋಗಕ್ ಹೋಗ್ಬೇಡ್ರಿ. ಸಿಸ್ಟಮ್ನಾಗ ಇರ್ಬೇಕಂದ್ರೆ ಏನು, ಪ್ರತಿದಿನ 7 ಗಂಟೆಗೆ ಕರೆಕ್ಟಾಗಿ ಸಾಯಂಕಾಲ ಸಂಡೇಗೆ ಒಂದ್ಸರಿ ಟ್ರೈನಿಂಗ್. ಈಗಂತೂ ಮೆಲ್ವಿನವ್ರೆ, ಮುಂದಿನ ಸಂಡೇ ನೀವು ಅಟೆಂಡ್ ಆಗಂತ ಹೇಳೋದು ಅವಶ್ಯಕತೆ ಇಲ್ಲ. ಇವತ್ತಿನ ಪವರ್ ನಿಮ್ಗೆ ಗೊತ್ತಾಗ್ಬಿಟ್ಟೈತೆ ಆಲ್ರೆಡಿ. ಮುಂದಿನ ವಿಷಯ ಯಾವ ಸಬ್ಜೆಕ್ಟ್ ತಗೊಂತೀವಿ ನಮಗ ಗೊತ್ತಿಲ್ಲ. ಆ ಟೈಮ್ ಬಂದಾಗ ನಾವು ತಗೊಂತೀವಿ. ಓಕೆ, ಚಲೋ, ಬಾಳ ತಾತ. ಮತ್ತೆ ಯಾರ ನೀವಾಗೆ ಮಾತಾಡಿದ್ರೆ ಮಾತಾಡ್ರಿ. ಜಯಲಕ್ಷ್ಮಿ, ನೀನೇನ ಮಾತಾಡ್ತೀನಮ್ಮ? ಜಯಲಕ್ಷ್ಮಿ ಯಾರೋ ಕೈ ಎತ್ತಿ, ಯಾರು ಇಲ್ಲ. ಜಯಲಕ್ಷ್ಮಿ, ನೀವೊಂದ್ ಏನಾರು ಮಾತಾಡಿದ್ರೆ ಮಾತಾಡಮ್ಮ, ಇಲ್ಲ ಮುಗಿಸ್ಬಿಡೋಣ. ಒಬ್ಬರು ಯಾರು ಲೇಡೀಸ್ ಮತ್ತೆ ಮಾತಾಡ್ಬೇಕಲ್ಲ. ಜಯಲಕ್ಷ್ಮಿ, ಚಲೋ, ಅಡಿಗೆ ಮಾಡ್ಕೊಂತ ಕುಂತಿರ್ತಾರ. ಹಾ, ಕೇಳಾಗ್ತೈತಮ್ಮ, ಹೇಳಮ್ಮ, ಮಾತಾಡಮ್ಮ. ಸರ್ ಅದೇ ಇದು ಬಾಬು ಸಾರು ಜಾಯಿನ್ ಆಗಿದ್ದಾರೆ. ಚಲೋ, ನಿಮ್ಗಿಂತ ಬಾಬುಗನ್ ಮೈಕ್ ಆನ್ ಮಾಡೋದು ಉತ್ತಮ ನಮಗೆ. ಬಾಬು ಮೈಕ್ ಆನ್ ಮಾಡ್ಕೊಡ್ರಿ. ಎಲ್ಲದರ ಬಾಬು ಮೈಕ್, ಬಾಬು ಮೈಕ್ ಆನ್ ಮಾಡ್ಕೊಡ್ರಪ್ಪ. ನೀವು ಮಾತಾಡ್ಬಿಡ್ರಿ ಎಲ್ಲಾರ ಪರವಾಗಿ. ಬಾಬು. ಹಲೋ ನಮಸ್ತೆ ಸರ್. ನಮಸ್ಕಾರ ಹೇಳ್ರಿ ಸರ್. ನೀವು ಇದನ್ನ ತುಂಬಾ ನೀವು ಕೊಟ್ಟಿದ್ದು ತುಂಬಾ ಯೂಸ್ ಆಯ್ತು ಸರ್. ಇದು ನಾವು ಅಟೆಂಡ್ ಆಗಿದ್ದೆ, ತುಂಬಾ ಇದು ಅನ್ಸುತ್ತೆ. ಎಲ್ಲ ಮಿಸ್ ಮಾಡ್ಕೊಬಿಡ್ತಿದ್ವೇನೋ ಅನ್ನಿಸ್ತಾ ಇದೆ. ನಾನು ಕೇಳಿದೆ ಸರ್, ಡಿಸೆಂಟ್ರಲೈಸ್ಡ್, ಪೇರ್ ಟು ಪೇರ್ ಏನಂದ್ರೆ ಮೀನಿಂಗೇ ಗೊತ್ತಿಲ್ಲ. ಬ್ಲಾಕ್ ಚೈನ್ ಇವೆಲ್ಲ ಹೇಗೆ ಇದು ಮಾಡ್ಬೋದು ಅಂತ ಅಂದ್ಬಿಟ್ಟು ಗೊತ್ತೇ ಇರಲಿಲ್ಲ. ನಾನು ಸುಮ್ಮನೆ ದಿನ ಮೀಟಿಂಗ್ ಅಟೆಂಡ್ ಆಗ್ತಿದ್ವಲ್ಲ ಅಂತ ಅನ್ಕೊಳ್ತಿದ್ದೆ. ಇವತ್ತು ಇವೆಲ್ಲ ಪಾಯಿಂಟ್ಸ್ ಬರ್ತವೆ ಅಂತ ತುಂಬಾ ಇಂಪಾರ್ಟೆಂಟ್ ಸರ್, ನೀವೆಲ್ಲ ತಿಳಿಸ್ಕೊಟ್ಟಿದ್ದು. ಥ್ಯಾಂಕ್ ಯು ಸರ್. ಎಸ್, ಥ್ಯಾಂಕ್ ಯು ವೆರಿ ಮಚ್. ಚಲೋ, ಬಹಳ ಲೇಟ್ ಆಯ್ತು. ಆಲ್ರೆಡಿ 1 ಗಂಟೆ 11 ನಿಮಿಷ ಆಯ್ತು. ಮತ್ತೆ ಹೇಳಮ್ಮ. ಓಕೆ, ಚಲೋ. ಓಕೆ, ಜೈ ಹಿಂದ್, ಜೈ ಕರ್ನಾಟಕ, ಜೈ ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್.